ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮೊದಲಿಗೆ ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸದ ಬುಧವಾರ, ಚತುರ್ಥಿ ಬೆಳಿಗ್ಗೆ 6:22 ಮುಗಿದಿದೆ. ಪಂಚಮಿ ತಿಥಿ ಆರಂಭ ಆಗಿರತಕ್ಕಂಥದ್ದು ವಿಶೇಷವಾಗಿ. ಆದರೂ ಕೂಡ ಸೂರ್ಯೋದಯ ಕಾಲಕ್ಕೆ ನಾವು ತಗೊಳ್ಳೋದು ಚತುರ್ಥಿಯೇ. ಪೂರ್ವ ಪಾಲ್ಗುಣಿ ನಕ್ಷತ್ರ, ಭವಕರಣ, ವ್ಯತಿಪಾತ ಯೋಗ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ತುಂಬ ಜನ ಆಲ್ರೆಡಿ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ನೋಡ್ತಿದ್ದೀರಿ. ನಿಮಗೆಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು. ದಿವ್ಯಾ ನಾಗರಾಜ್ ನಮಸ್ತೆ ಮಗು. ಶೋಭಾ ಪ್ರತಾಪ್ ನಮಸ್ತೆ. ಪುಷ್ಪಲತಾ ಮೇಡಮ್ ನಮಸ್ತೆ. ಇಂದಿರಾ ಎಚ್.ಎಸ್ ನಮಸ್ತೆ. ಪಿಯೂಷ ಪ್ರದೀಪ್ ಶೆಟ್ಟಿ ನಮಸ್ತೆ. ಮಹಾಲಕ್ಷ್ಮಿ ಕ್ಷತ್ರಿಯ ನಮಸ್ತೆ ಗುರೂಜಿ, ಶುಭೋದಯ, ಶುಭ ದಿನ ಅಂತ ಹೇಳಿದಿರಿ. ನಿಮಗೂ ಕೂಡ ಆ ಭಗವಂತ ಶುಭ ದಿನವಾಗಿಡ್ಲಿ ಮಗು. ವಿದ್ಯಾನಳಿನ, ತ್ರಿವೇಣಿ, ದೀಕ್ಷಿತಾ ಪಿಂಕು, ಸಂಜು ಕುಮಾರ್, ಗೌರಮ್ಮ ಶ್ರೀನಿವಾಸ್ ನಮಸ್ತೆ ಗುರೂಜಿ. ಮನೀಶ್, ಲತಾ ಸತ್ಯನಾರಾಯಣ್ ನಮಾಮಿ ಶಂಕರ ಗುರೂಜಿ ಅನ್ನತಕ್ಕಂಥದ್ದು. ಖಂಡಿತ ಇವತ್ತೊಂದು ವಿಶೇಷವಾದಂಥ ಮಾಹಿತಿ ಇದೆ. ವಿಶೇಷ ಮಾಹಿತಿಗಳಿಗೆ ಅಂತ ಹೇಳಿಬಿಟ್ಟೆ ತುಂಬ ದಿನಗಳ ಕನಸು ನನ್ನದಲ್ಲ, ನನ್ನ ಟೀಮ್ನ ಕನಸು. ಅದರದ್ದೊಂದು ವ್ಯವಸ್ಥೆ ಆರಂಭ ಆಗ್ತಿದೆ. ಮೇ ಬಿ ಆಗಸ್ಟ್ 20ರಿಂದ ತುಂಬ ವಿಶೇಷವಾದಂಥ ಮಾಹಿತಿಗಳೆಲ್ಲ ಅಷ್ಟರ ಒಳಗಡೆ ಲೋಡ್ ಆಗಿರುತ್ತೆ. ಅದೇನು ಎತ್ತ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಇನ್ನು ಕೇಶವಮೂರ್ತಿಯವರೇ ನಮಸ್ತೆ. ಧನಲಕ್ಷ್ಮಿ ನಮಸ್ತೆ. ವಿಶೇಷವಾಗಿ ಏನೋ ಹಾಕಿದ್ದೀರಿ ಧನಲಕ್ಷ್ಮಿ ಅವರು. ಫಾರ್ ದೋಸ್ ಹೂಸ್ ಮದರ್ ಟಂಗ್ ಇಸ್ ತೆಲುಗು, ಹೂ ಲವ್ಸ್ ತೆಲುಗು ಆ್ಯಂಡ್ ಹೂ ವಾಂಟ್ಸ್ ಟು ನೋ ಸಮಥಿಂಗ್ ಅಬೌಟ್ ತೆಲುಗು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ತೆಲುಗು ಅಂತ ಹೇಳ್ಬಿಟ್ಟು ಹಾಕಿದ್ದೀರಿ. ಎಲ್ಲವೂ ಇದೊಂದು ರೀತಿ ನಾವು ತಿಂತಿರೋ ಅನ್ನದ ಥರ ಮಗು. ಅನ್ನ, ಸಾಂಬಾರು, ಪುಳಿಯೋಗರೆ, ಕೂಟು, ಪಲ್ಯ, ಉಪ್ಪು, ಖಾರ, ಹುಳಿ ಎಲ್ಲ ಸೇರಿದ್ರೇ ನಾವು ಒಂದು ಭಾಷೆಗೆ ಸೀಮಿತವಲ್ಲ ನಮ್ಮ ಭರತಖಂಡ ಅನ್ನತಕ್ಕಂಥದ್ದು. ಥ್ಯಾಂಕ್ ಯು ಎನಿವೆ. ಸೊ ಇನ್ನು ಕವಿತಾ ಕವಿಯವರೇ ನಮಸ್ತೆ. ನಿಮ್ಮ ನಿತ್ಯ ಸಂಸ್ಕಾರದ ವಿಚಾರಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ದಯಮಾಡಿ ಹಾಕ್ಬೋದು. ದೀಪಾರಾಧನೆ, ಆಮೇಲೆ ಯಾವ ಎಣ್ಣೆ ಬಳಸೋದು, ವಾಸ್ತುಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಎಷ್ಟು ಬಾಗಿಲಿರಬೇಕು, ಎಷ್ಟು ಕಿಟಕಿ ಇರಬೇಕು, ಎಷ್ಟು ಮೆಟ್ಲಿರಬೇಕು, ಯಾವ ರತ್ನ ಧರಿಸಿದ್ರೆ ಯಾವ ರಾಶಿಯವರು ಒಳ್ಳೆಯದು, ಯಾವ ರಾಶಿಯವ್ರು ಯಾರನ್ನು ಮದುವೆ ಆದರೆ ಒಳ್ಳೆಯದು. ಆಗಿಬಿಟ್ಟಿದ್ರೆ ಏನೂ ಮಾಡೋಕ್ಕಾಗೋಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ಆಗೋಗಿದೆ. ನಮ್ಮ ಗುರುಗಳು ಹೇಳ್ತಾರೆ ಅನುಭವಿಸಬೇಕು ಅಷ್ಟೇ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಆಗೋಗಿರೋದನ್ನು ಬಂದು ವಿಶ್ಲೇಷಣೆ ಮಾಡತಕ್ಕಂಥದ್ದು ಉತ್ತಮನ ಆ ಒಂದು ರೀತಿಯಲ್ಲ ಅನ್ನತಕ್ಕಂಥದ್ದು. ಮಂಜುಳಾಜಿ ನಮಸ್ತೆ. ಅನುಪಮಾ ಮಂಜುನಾಥ್ ನಮಸ್ತೆ ಮಗು. ಸುನಂದ ನಮಸ್ತೆ. ಯಶಸ್ವಿನಿ ಯಶು ನಮಸ್ತೆ ಮೇಡಮ್. ನಂದಿನಿ ಸಂಜಯ್ ನಮಸ್ತೆ. ರೇಖಾ ಮನು ನಮಸ್ತೆ. ಶಿವಮ್ಮ ಜಯರಾಮ್ ನಮಸ್ತೆ. ಚಂದ್ರಕಲಾ ನಮಸ್ತೆ. ಚಿದಾನಂದ್ ಮನಮಿ ನಮಸ್ತೆ. ಲತಾಮಣಿ ನಮಸ್ತೆ. ರಶ್ಮಿ ನಮಸ್ತೆ. ಗೌರಮ್ಮ ಶ್ರೀನಿವಾಸ್ ನಮಸ್ತೆ. ರೂಪಶ್ರೀ ಜೀವನ್ ನಮಸ್ತೆ. ವಿಜಯಲಕ್ಷ್ಮಿ ಧರಣಾವರ್ ನಮಸ್ತೆ. ದೀಪಿಕಾ ಕ್ಷತ್ರಿಯ ಹೇಗಿದ್ದೀರಾ ಅಂತ ಕೇಳಿದ್ದೀರಾ. ನಿಮ್ಮ ಪ್ರೀತಿ, ನಿಮ್ಮ ಒಂದು ವಿಶ್ವಾಸ ಚೆನ್ನಾಗಿದ್ದೇನೆ ಮಗು, ಚೆನ್ನಾಗಿದ್ದೇನೆ ತಾಯಿ. ಕರಬಸಪ್ಪ ಅನ್ನತಕ್ಕಂಥವರು ನಮಸ್ತೆ. ರೇಖಾ ದೇವರಮಣಿಯವರೇ ಫ್ಲವರ್ ಕೊಟ್ಟಿದ್ದೀರಿ. ನಿಮಗೂ ಕೂಡ ಫ್ಲವರು ನಮ್ಮ ಆತ್ಮೀಯರ ಪರವಾಗಿ, ವೀಕ್ಷಕರ ಪರವಾಗಿ ನಿಮಗೂ ಕೂಡ. ಪಲ್ಲವಿ ನವೀನ್ ನಮಸ್ತೆ. ಆನಂದ್ ಸುತಾರ್ ನಮಸ್ತೆ. ತಿಮ್ಮಪ್ಪ ಡಿ ನಮಸ್ತೆ.
ತಿಮ್ಮಪ್ಪ ಡಿ ಅವರು, ಟುಡೇ ಸ್ವಾಮೀಜಿ ನನ್ನ ರಾಶಿ ಹೇಗಿದೆ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಅನಿಲ್ ಹೊಸಮನಿ, ಮಾಂಧಾತ ಯಂತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಸರ್, ವ್ಯವಸ್ಥೆ ಸ್ವಲ್ಪ ಏರುಪೇರು ಇದೆ, ಎಲ್ಲರಿಗೂ ತಲುಪಿಸ್ಲಿಕ್ಕಾಗೋಲ್ಲ. ಕಡಿಮೆ ಅಂದರೂ ಒಂದು ನಿತ್ಯ ನಮಗೆ ಒಂದು 40,000-50,000 ಮಿನಿಮಮ್ ಮೆಸೇಜಸ್ ಬರುತ್ತೆ. ಅದರಲ್ಲಿ ಸಾರ್ಟ್ಔಟ್ ಮಾಡಿ ನೋಡಿ, ಪ್ರಿಯಾರಿಟಿ ಮಾಡಿ, ಅದು ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಇಲ್ಲ ಆಸ್ ಗುರೂಜಿ ಅದಕ್ಕೆ ನನ್ನನ್ನು ಬಂದು ನೇರವಾಗಿ ನೋಡ್ಲಿಕ್ಕೆ ಆಗೋಲ್ಲ ಅಂತಾನೆ ನಿಮ್ಮ 3 ಪ್ರಶ್ನೆಗಳಿಗೆ ಉತ್ತರದ ಒಂದು ವ್ಯವಸ್ಥೆಯನ್ನು askguruji.live.in ಅಂತಕ್ಕಂಥ ವೆಬ್ಸೈಟೇ ಇದೆ, ನೀವು ಚೆಕ್ ಮಾಡಬಹುದು. ಅಲ್ಲಿ ನಿಮಗೊಂದು ವ್ಯವಸ್ಥೆ ಮಾಡಿಡಲಾಗಿದೆ. ಇಲ್ಲ ನಮ್ಮ namamishankara.com ಅಲ್ಲಿ ಬಂದರೂ ಸರಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರದ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ವಾಟ್ಸಪ್ ಮುಖಾಂತರ ಇಲ್ಲವೇ ಮೇಲ್ ಮುಖಾಂತರ ವ್ಯವಸ್ಥೆ ಮಾಡಿಡಲಾಗಿದೆ ಅನ್ನತಕ್ಕಂಥದ್ದು. ಧನ್ಯವಾದ ಗುರುಜಿ, ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳು ಅಂತಕ್ಕಂಥ. ಗುರುಜಿ, ಐ ಹ್ಯಾವ್ ಎ ಗ್ರೇಟ್ ಡೇ, ಮೇ ಗಾಡ್ ಬ್ಲೆಸ್ ಯು ಅಂತಕ್ಕಂಥದ್ದು. ಎಸ್, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಎ ಕಂಟ್ರೋಲರ್ ಅಂತಕ್ಕಂಥದ್ದು. ಮಣಿಕಂಠ ನಾಯಕ್ ಸರ್ ನಮಸ್ತೆ. ಪೂರ್ಣಿಮಾ ಗಿರೀಶ್ ನಮಸ್ತೆ. ಹರಿ ಓಂ ಗುರುಜಿ ಅಂತ ಅನುಪಮ ಮೇಡಮ್ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಶಿವಮೂರ್ತಿ ದರೂರ್ ಅನ್ನತಕ್ಕಂಥವ್ರು ನಮಸ್ತೆ. ಲಕ್ಷ್ಮೀ ಕೆ ನಮಸ್ತೆ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಗಂಟೆಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ, ಪೂಜೆಗಳ ಬಗ್ಗೆ ನಿಮ್ಮದೇನೇ ಪ್ರಶ್ನೆ ಇದ್ದರೂ ಹಾಕ್ತೀರಿ, ಹಾಗಾಗಿ ನೋಡ್ತೇನೆ, ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಶೇಷವಾಗಿ ಏನಾದರೂ ತಪ್ಪಾದರೆ ತಿದ್ದಿ ನನ್ನನ್ನು, ನಾನು ಕೂಡ ಎಲ್ಲ ತಿಳಿದುಕೊಂಡು ಬಂದಿಲ್ಲ. ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಕಲಿಯುತ್ತಿರಬೇಕು ಅನ್ನತಕ್ಕಂಥದ್ದು. ಒಬ್ಬ ಭಾರದ್ವಾಜ ಮಹಾಮುನಿಗಳ ಮಗ ಇದ್ದ, ಯುವಕ್ರೀತ ಅಂತಕ್ಕಂಥದ್ದು. ಆತನಿಗೆ ಭಾರದ್ವಾಜ ಮುನಿಗಳು, ನೀವು ನಂಬೋಲ್ಲ, ಮಗ ಹುಟ್ಟಿದ್ರೂ ಕೂಡ ಅವರು ಕಲಿತಿದ್ರು ಒಂದು ಗುರುಗಳ ಹತ್ರ. ಅವನ ತಂದೆ ಹತ್ರ ವಾದ ಮಾಡೋದು, ಏನಕ್ಕೆ ಗುರುಗಳ ಹತ್ರ ಕಲಿಬೇಕು ಅಂತ. ನಾನು ಯಾಕೆ ಈ ವಿಚಾರ ಇವತ್ತು ಹೇಳ್ತಿದ್ದೀನಿ ಅಂದರೆ, ಈ ಆನ್ಲೈನ್ ವಿದ್ಯೆಗೂ ನೇರವಾಗಿ ಗುರುಗಳ ಜೊತೆಯಲ್ಲಿ ಕುಳಿತು ಕಲಿತುಕೊಳ್ಳುವ ವಿದ್ಯೆಗೂ ಇರತಕ್ಕಂಥ ಒಂದು ಅಂತರ. ಆನ್ಲೈನ್ ಇವತ್ತು ನಮ್ಮನ್ನು ಮಾಡಿಟ್ಟಿರ್ತಕ್ಕಂಥ ಒಂದು ಎಡವಟ್ಟು ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬಿಸ್ತಿಲ್ಲ, ಅಲ್ಲೊಂದು ಚಿಂತನೆಯನ್ನು ತುಂಬಿಸ್ತಿಲ್ಲ. ಅಂದರೆ ಅಲ್ಲಿಗೆ ನಾವು ವಿದ್ಯಾಭ್ಯಾಸವನ್ನು ಯಾರೋ CD ಮಾಡಿ BA, BCom, BSc, BE, ME, MTech ಒಂದು CDಗಳು ಮಾಡಿಬಿಟ್ಟು ಆನ್ಲೈನಲ್ಲಿ ನೀನು ಓದ್ಕೋ ಹೋಗಪ್ಪ, ಎಕ್ಸಾಮ್ ಬಂದರೆ ಎಕ್ಸಾಮ್ ಮಾಡಪ್ಪ ಅಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ ಮಕ್ಕಳ. ಎಲ್ಲಿಗೆ ಬಂದು ನಿಲ್ತು ಬಿಡುತ್ತೆ, ಯಾವ ದುರ್ವ್ಯವಸ್ಥೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹಿಂದೆಯೇ ತಿಳಿಸ್ಕೊಟ್ಟಿದ್ದಾರೆ. ಯುವಕ್ರೀತ ಅನ್ನತಕ್ಕಂಥವನು ಭಾರದ್ವಾಜ ಮಹಾಮುನಿಗಳ ಮಗ. ತಂದೆ ಕಲಿಯೋದು ತನ್ನ ಜೊತೆ ಇರ್ತಕ್ಕಂಥ ಇನ್ನೂ 2 ಮಕ್ಕಳು ಕಲಿತಿರ್ತಕ್ಕಂಥದ್ದು. ಅವನಿಗೆ ಯಾಕೋ ಕಸಿವಿಸಿ ಅನಿಸುತ್ತೆ. ಇದೇನಿದು, ಬೆಳಿಗ್ಗೆ ಎದ್ದೊಳ್ಳೋದಂತೆ, 4 ಗಂಟೆಗೆ ಸ್ನಾನ ಮಾಡ್ಕೊಳ್ಳೋದಂತೆ, ಧ್ಯಾನ ಮಾಡೋದಂತೆ, ಮೆಡಿಟೇಷನ್ ಮಾಡೋದಂತೆ. ಆಗಿನ ಕಾಲದಲ್ಲಿ ಆ ಥರ ಇತ್ತು, ನಮ್ಮ ಕಾಲದಲ್ಲೂ ಇತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ತಿದ್ವಿ, ಇವತ್ತು ಎದ್ದೊಳ್ಳೋದಿಲ್ಲ ಬಿಡಿ ನಾವು. ಸೊ ನಮ್ಮದೊಂದು ಬೇರೆ ರೀತಿಯದ್ದಾದಂಥ ಒಂದು ಸಿಸ್ಟಮ್ನ ಮಾಡಿಟ್ಕೊಬಿಟ್ಟಿದ್ದೇವೆ. ಏನಿದು ಬೆಳಿಗ್ಗೆ ಎದ್ದು ಗುರುಗಳ ಹತ್ರ ಕಲಿಯೋದು, ಅಲ್ಲಿ ಹೋಗೋದು, ಅವರು ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಆಮೇಲೆ ಅವ್ರು ಜಡ್ಜ್ಮೆಂಟ್ ಮಾಡಿ ನಾನು ಯಾವುದರಲ್ಲಿ ನಿಸ್ಸೀಮ ಅದರಲ್ಲಿ ನನ್ನನ್ನು ಡೈವರ್ಷನ್ ಮಾಡು. ಇದೆಲ್ಲ ಯಾಕೋ ಒಗೋದಿಲ್ಲ ಅನ್ನತಕ್ಕಂಥ ವ್ಯಕ್ತಿತ್ವ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಒಂದು ಪದ್ಧತಿಗೆ ಅನುಗುಣವಾಗಿ ಅವತ್ತೇ ಅಲ್ಲೊಬ್ಬ ತಲೆ ಹರಟೆ ಉಟ್ಕೊಬಿಟ್ಟಿದ್ದ, ಯುವಕ್ರೀತ ಅನ್ನತಕ್ಕಂಥವ್ರು, ಭಾರದ್ವಾಜ ಮಹಾಮುನಿಗಳ ಮಗ. ಕಡೆಗೆ ಒಂದು ದಿನ ತಂದೆ ಹತ್ರ ವಾದಕ್ಕೆ ನಿಂತ್ಕೋತಾನೆ, ನೋಡಪ್ಪ ಈ ಥರ ಎಲ್ಲ ದಿನ ಟೈಮು ವರ್ಷಗಟ್ಟಲೆ ಎಲ್ಲ ಕುಳಿತುಕೊಂಡು ಇದೆಲ್ಲ ಆಗೋದು ಮಾತು. ನಾನು ತಪಸ್ ಮಾಡಿ ಒಂದೇ ಸರಿ ಎಲ್ಲ ವಿದ್ಯೆ ಪಡ್ಕೊಬಿಡ್ತೀನಿ. ತಂದೆ ಹೇಳ್ತಾನೆ, ಇದೆಲ್ಲ ತಪ್ಪಪ್ಪ, ಒಂದು ಗುರುಮುಖೇನವಾಗಿಯೇ ವಿದ್ಯೆ ಬರಬೇಕು. ಅಲ್ಲೊಂದು ತಿದ್ದುತ್ತಾರೆ, ಗೈಡೆನ್ಸ್ ಮಾಡ್ತಾರೆ, ನಿನ್ನ ಶಕ್ತಿಯನ್ನು ಪರಿಚಯ ಮಾಡಿಸ್ತಾರೆ. ಇಲ್ಲದಿದ್ದರೆ ನಿನ್ನ ವಿದ್ಯೆ ದುರುಪಯೋಗ ಆಗಿಬಿಡುತ್ತೆ, ಆ ವ್ಯಾಲ್ಯೂ ಗೊತ್ತಾಗೋದಿಲ್ಲ, ಯಾವಾಗ ಯಾವುದನ್ನು ಹೇಗೆ ಅದನ್ನು ಬಳಸ್ಕೋಬೇಕು ಅನ್ನತಕ್ಕಂಥದ್ದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಕೇಳಲ್ಲ, ತಪಸ್ಸು ಕುಳಿತುಕೋತಾನೆ. ಇಂದ್ರ ಬರ್ತಾನೆ, ಇಂದ್ರ ಹೇಳ್ತಾನೆ, ತಪ್ಪು ಮಾಡ್ತಿದ್ದಿ, ನನಗೆಲ್ಲ ವಿದ್ಯೆ ಕೊಟ್ಬಿಡು ಅಂತ ಹೇಳ್ತಾನೆ ಯುವಕರಿತ. ಇದೇನೋ ಇದು, ಹಿಂಗೆ ಮಾಡಬಾರ್ದು, ಅದಕ್ಕೊಂದು ಶಾಸ್ತ್ರ, ಸಂಪ್ರದಾಯ, ನಿಯಮ, ವ್ಯವಸ್ಥೆ ಅನ್ನತಕ್ಕಂಥದ್ದು ಇದೆ.
ಆ ವಿದ್ಯೆ ಒಂದು ಬರೋದ್ರಿಂದ ಎಲ್ಲ ಬರುತ್ತೆ ಅನ್ಕೋಬೇಡ. ಅದನ್ನು ಅದ್ರ ಜೊತೆಲಿ ಸಂಸ್ಕಾರದ ಪಾಠಗಳು ಇದೆಲ್ಲ ತುಂಬ ಇರುತ್ತೆ. ನನಗೆ ಕೊಟ್ಬಿಡು. ಇಂದ್ರ ಇಲ್ಲ ಸ್ವಲ್ಪ ಯೋಚನೆ ಮಾಡು ಅಂತ ಹೊರಟೋಗ್ಬಿಡ್ತಾನೆ. ಇವನು ಮತ್ತೆ ತಪಸ್ಸಿಗೆ ಕೂತ್ಕೋತಾನೆ. ಇಂದ್ರ ಏನು ಮಾಡ್ತಾರೆ ಅಂದರೆ, ಒಂದು ದಿನ ಈತನಿಗೆ ತಿದ್ದಿ ಹೇಳಲಿಕ್ಕೆ ಒಂದು ವಯಸ್ಸಾದ ಒಂದು ಬ್ರಾಹ್ಮಣ ರೂಪದಲ್ಲಿ, ಆಚಾರ್ಯ ರೂಪದಲ್ಲಿ ಗಂಗಾ ನದಿಯ ತೀರದ ದಡದಲ್ಲಿ ಮರಳು ತಗೊಬಂದು ಆ ನೀರು ಹರಿಯೋ ಜಾಗದಲ್ಲಿ ಸುರಿತಾ ಇರ್ತಾರೆ. ತುಂಬ ಹಣ್ಣು ಮುದುಕ. ಈತ ತಪಸ್ಸಲ್ಲಿ ಇರ್ತಾನಲ್ವ, ಬೆಳಿಗ್ಗೆ ಎದ್ದು ಸ್ನಾನ ಇದೆಲ್ಲ ಇದ್ದೇ ಇರುತ್ತೆ. ನಿತ್ಯ ಸ್ನಾನ, ನಿತ್ಯ ಕರ್ಮಗಳು, ನಿತ್ಯಾನುಷ್ಠಾನ ಕರ್ಮಗಳು ಅಂತ ಹೇಳ್ತೀವಲ್ಲ, ಅದು ಇರಲೇಬೇಕು, ಆಗಲೇಬೇಕು. ಅದಾದ ನಂತರ ತನ್ನ ಜಪ ತಪ ಸಿದ್ಧಿ ತಪಸ್ಸು ಆನತಕ್ಕಂಥದ್ದು ಕುಳಿತುಕೊಳ್ತಕ್ಕಂಥದ್ದು. ಬಂದು ನೋಡ್ತಾನೆ, ಅವ್ನಿಗೆ ಬೇಜಾರಾಗುತ್ತೆ, ಆಶ್ಚರ್ಯನಾಗುತ್ತೆ. ಇದು ಯಾರೋ ಮುದುಕ, ಇಷ್ಟದ ಸಾಮಾನ್ಯ ಪ್ರಜ್ಞೆ ಬೇಡವಾ, ತೊಗೊಂಡೋಗಿ ಮರಳನ್ನು ಒಯ್ತಾ ಇದ್ದಾನೆ, ಅದು ಕೋಚ್ಕೊಂಡು ಹೋಗ್ತಾ ಐತೆ ಅಂತ. ಅಲ್ಲಪ್ಪ ಮುದುಕಪ್ಪ, ಏನು ಮಾಡ್ತಿದ್ದೀಯ ಅಂತ. ಇಲ್ಲ, ಇದನ್ನು ಹೆಂಗಾದರೂ ಸರಿ ಈ ಒಂದು ಮರಳನ್ನು ತಗೊಬಂದು ನದಿಗೆ ಅಣೆಕಟ್ಟು ಕಟ್ಟಲಿಕ್ಕೆ ಒಯ್ತಾ ಇದ್ದೀನಿ. ನೀನು ಉಯ್ಯೋದು ಯಾವಾಗ, ಅದು ಆಗೋದು ಯಾವಾಗ, ಬುದ್ಧಿಗಿದೆಯಾ? ಇಷ್ಟು ದೊಡ್ಡ ರಭಸದ ನದಿ ಕೊಚ್ಕೊಂಡು ಹೋಗಲ್ವಾ? ಏನಾದರೂ ಬುದ್ಧಿ ಇದೆಯಾ ಅಂತ. ಅಲ್ಲಪ್ಪ, ತಾವು ತುಂಬ ಬುದ್ಧಿವಂತರು, ವಿದ್ಯೆಯನ್ನು ತಪಸ್ಸಲ್ಲಿ ಪಡ್ಕೊಬಿಟ್ರೆ ಎಲ್ಲ ಸಾಧಿಸ್ಕೊಬಿಟ್ಟೆ ಅಂತ. ಜ್ಞಾನ ಅನ್ನೋದು ನದಿ ಥರ ಕೊಚ್ಕೊಂಡು ಹೊಟ್ಟೋಗ್ಬಿಡುತ್ತೆ ವಿದ್ಯೆಯನ್ನು. ಇವತ್ತಾಗ್ತಿರೋದು ಅದೇ. ಮಕ್ಕಳನ್ನು ನಾವು ಕುಂದಿರಿಸಿ ಒಂದು ಟ್ಯಾಬ್ ಕೊಟ್ಟು ಅವರನ್ನು ಓದು ಅಂತ ಆ ಮಕ್ಕಳಿಗೆ ಪ್ರಾಕ್ಟಿಕಲ್ ಇರ್ಬೋದು, ಅಲ್ಲೊಂದು ಹಂಚ್ಕೊಳ್ಳೋದು, ಮಾತಾಡೋದು, ಕ್ವಶನ್ಸ್ ಕೇಳೋದು, ಸ್ನೇಹಿತರ ಜೊತೆ ಭಾವನೆಗಳನ್ನು ಏನೂ ಇಲ್ಲ. ಒಂದು ಟ್ಯಾಬ್ ಇಟ್ಕೊಂಡು ಆನ್ಲೈನ್ ಕೋರ್ಸ್ ದ್ಯಾಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್. ಯಾವ ಮೂರ್ಖ ಈ ಒಂದು ಸಿಸ್ಟಮನ್ನು ಅಡ್ವೈಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇರಬೇಕು, ಇಲ್ಲ ಅಂತಲ್ಲ ಮಕ್ಕಳೇ. ಸೊ ದರ್ ಶುಡ್ ಬಿ, ಇಟ್ ಹ್ಯಾಸ್ ಟು ಬಿ. ಬೇಕು, ಎಲ್ಲ ಟೆಕ್ನಾಲಜಿ ಇರೋದನ್ನು ಬಳಸ್ಕೋಬೇಕು. ಅದನ್ನೇ ಪೂರ್ತಿಯಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಮಕ್ಕಳು? ಆ ಮಕ್ಕಳಲ್ಲಿ ಅನುರಾಗ, ಭಕ್ತಿ, ಆ ಭದ್ರತಾ ಭಾವ, ಏನನ್ನು ನಾವು ಕಲಿಸ್ತೇವೆ? ಬರೀ ಓದೊಂದು ಕಲಿಸ್ಬಿಟ್ರೆ ಸಾಕಾ? ಹಾಗಾದರೆ ಶಾಲೆಗಳೇ ಬೇಡವಲ್ಲ. ಏನಕ್ಕೆ ಫೀಸ್ ಕಟ್ಟಿಸ್ಕೋಬೇಕು? ಆನ್ಲೈನ್ ಟೀಚರ್ಗಳಿದ್ದಾರೆ, ಅವ್ರ ಮೂಲಕನೇ ಒಂದು ಟ್ಯೂಷನ್ ಅಂತ ತೊಗೊಬಿಟ್ಟು ಎಕ್ಸಾಮ್ ಬರೆದು ಪಾಸ್ ಆಗ್ಬೋದಲ್ವ? ಮತ್ತೇನಕ್ಕೆ ಶಾಲಾ ಪದ್ಧತಿ ಅನ್ನತಕ್ಕಂಥದ್ದನ್ನು ನಮ್ಮ ಒಂದು ಹಿರಿಯರು ತಂದಿತ್ತು. ಪ್ರತಿಯೊಂದು ಶಾಲೆಯಲ್ಲೂ ಒಂದು ದೇವ ಮಂದಿರ ಇರ್ತಿತ್ತು, ಧ್ಯಾನ ಮಂದಿರ ಇರ್ತಿತ್ತು. ಇವತ್ತು ಯಾವ ಶಾಲೆಗಳಲ್ಲಿದೆ? ಬೆಳಿಗ್ಗೆ ಎದ್ದ ತಕ್ಷಣ ಅವರಿಂದ ಒಂದು ಸುಪ್ರಭಾತ, ವಿಶೇಷವಾಗಿ ಅಲ್ಲೊಂದು ಧ್ಯಾನ ಚಿಂತನ, ತಪಸ್ಸಿನ ಚಿಂತನ, ಬೆಳಿಗ್ಗೆನೇ ಒಂದು ಮೆಡಿಟೇಷನ್ ಮಾಡಿಸ್ತಿದ್ರು, ಹಾಡಾಡಿಸ್ತಿದ್ರು. ಎಲ್ಲ ಮಕ್ಕಳ ಕೈಯಲ್ಲಿ ಒಂದು ಧರಣಿ ಮಂಡಲ ಮಧ್ಯದೊಳಗೆ ಆ ಹಾಡನ್ನು ಕೇಳಿ ನೋಡಿ, ನಮ್ಮ ಜುಮ್ಮನ್ ಬಿಡುತ್ತೆ. ಆ ಹಾಡಿನ ಮುಖಾಂತರ ನಾವು ಸತ್ಯವನ್ನು ಹೇಗೆ ಒಪ್ಕೋಬೇಕು, ಸತ್ಯ ಅಂದರೆ ಏನು, ಕುಟುಂಬ ಅಂದರೆ ಏನು, ತಾಯಿಯ ಪ್ರೀತಿ ಅಂದರೆ ಏನು, ಮಗುವಿನ ಪ್ರೀತಿ ಅಂದರೆ ಏನು, ಸ್ನೇಹಿತರ ಪ್ರೀತಿ ಅಂದರೆ ಏನು, ಇದನ್ನೆಲ್ಲವನ್ನು ಒಂದು ಹಾಡಿನ ಮೂಲಕ ಅದನ್ನು ತಿಳಿಸೋದಷ್ಟೇ ಅಲ್ಲ. ಆ ಭಾವ ಅವ್ರ ಗಂಟ್ಲನ್ನು ಬೆಳಿಗ್ಗೆ ತಂಡಿ ಮಕ್ಕಳು ಏನು ತಿಂದಿರ್ತಾರೋ ತಿಂದಿರಲ್ವೋ ಬಂದು ಕೂತಿರ್ತಾರೆ. ಆ ಥರದ ಒಂದು ಚೈತನ್ಯಗಳ ಮುಖೇನ ಗುರುಗಳು ನಮಗೊಂದು ವಿಶೇಷ ಪದ್ಧತಿಗಳನ್ನು ನಮ್ಮ ಒಳಗಡೆ ತುಂಬ್ತಿದ್ರು, ಸಾರ ತುಂಬ್ತಿದ್ರು. ನಮಗೆ ಇಲ್ಲೊಂದು ನರಕ ಇದೆಯಂತಪ್ಪ, ಇದು ತಪ್ಪಂತೆಪ್ಪ, ಇದು ಅಮ್ಮ ಅಂತೆ, ಇದು ಅಪ್ಪ ಅಂತೆ, ಪರಸ್ತ್ರೀ ಅಂತೆ, ಪರಪುರುಷ ಅಂತೆ, ಇದು ನೋಡಿದ್ರೆ ಹಿಂಗಾಗುತ್ತೆ, ಅದು ನೋಡಿದ್ರೆ ಹಿಂಗಾಗುತ್ತೆ, ಈ ಪಾಪದ ಮೂಟೆ ಕಟ್ಕೋತೇವೆ, ಹಿಂಗೆ ನೋಡಬಾರ್ದು, ಎಲ್ಲೋ ಪ್ರಜ್ಞೆ ಇಟ್ಕೊಂಡಿದೀಯಾ? ಏನೂ ಬೇಡ. ನಮ್ಮ ಶಾಲೆಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಮ್ಮ ಧ್ಯಾನ ಹುಡುಗ ಮಕ್ಕಳು, ಅಯ್ಯೋ ನನ್ನ ಧ್ಯಾನ ಅಂತೂ ಇಲ್ಲಿ ಇರ್ತಾನೆ ಇರಲಿಲ್ಲ. ಸತ್ಯವಾಗ್ಲೂ ಹೇಳ್ತಾರೆ, ಅಯ್ಯೋ ನನ್ನ ಧ್ಯಾನ ಬೇರೆ ಯಾವುದೋ ಧ್ಯಾನ, ನಂದು ಕೆದಕೋ ಧ್ಯಾನ, ಇದ್ಯಾಕೆ, ಇದೇನಕ್ಕೆ, ಇದೇನು ಬೇಡ, ಅದೇನು ಬೇಡ ಅನ್ನೋ ಹುಡುಕಾಟವೇ ನಂದು. ಎಲ್ಲೋ ಇರ್ತಿದ್ದೆ, ಎಲ್ಲೋ ಇಟ್ಕೊಂಡಿದ್ಯಾ ಮಂಗೆ ಅಂತ ಒಂದು ಕಿವಿನ ಇಟ್ಕೊಂಡು ಹಿಂಡೋರು, ಎಲ್ಲೋ ಇಟ್ಕೊಂಡಿದ್ಯಾ ಪ್ರಜ್ಞೆ ಅಂತ ಅಮ್ಮಮ್ಮಮ್ಮಮ್ಮಮ್ಮಮ್ಮ ಅಂತ ಈ ಭೂಮಿಗೆ ಬರ್ತಿದ್ವಿ. ಯಾರಿಗೂ ಗೊತ್ತಿಲ್ಲ, ನಮ್ಮ ವಿಶೇಷವಾದಂಥ ಗುರುಗಳಿಗೆ ಗೊತ್ತಿತ್ತು. ಈ ಕಿವಿಗಳಲ್ಲಿ ಅಂಥದ್ದೊಂದು ವಿಸ್ಮಯವಿದೆ, ಫೋಕಸ್ಗೆ, ಕಾನ್ಸಂಟ್ರೇಷನ್ಗೆ ಅಂತ ಕಿವಿಯನ್ನು ನಿಂತಿದ್ರು, ಚುರುಕು ಮಾಡಿಸ್ತಿದ್ರು. ಅದಕ್ಕೆ ಬೆಳ್ಳಂಬೆಳಿಗ್ಗೆ ಗುರುಗಳೇನು ಮಾಡಿಸೋರು, ಏನಾದರೂ ನಾವು ತಪ್ಪು ಮಾಡಿದರೆ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಎಲ್ಲೋ ಪ್ರಜ್ಞೆ ಇಟ್ಕೊಂಡು ಬಾರೋ ಹೇಳಿ ಅಂತ ಹೇಳೋರು, ಕಿವಿನ ಹಿಂಗೆ ಹಿಡಿಸ್ಕೋರು, ಶಿವ 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 ಶಿವ, ಗಣಪತಿ ಗಣಪತಿ ಗಣಪತಿ. ಅದಕ್ಕೆ ಬೆಳ್ಳಂಬೆಳಿಗ್ಗೆ ಗಣಪತಿ ಹತ್ರ ಈ ಥರ ಊಟ ಬೇಯಿಸಿ ಮಾಡಿಸ್ತಕ್ಕಂಥದ್ದು ಹಿಂಗೆ ಕಿವಿ ಇಟ್ಕೊಂಡು ಮಾಡಿಸೋರು. ಎಂಥ ಒಂದು ಚುರುಕಿಲ್ಲದವನಿಗೂ ಕೂಡ ಚುರುಕಿನ ಒಂದು ಪ್ರಜ್ಞೆ. ಇವತ್ತು ಅದನ್ನೇ, ಅದಕ್ಕೆ ಸಂಬಂಧಪಟ್ಟಂಥ ಹರ್ಬ್ಸಲ್ಲಿ ಒಂದು ಅತ್ಯುತ್ತಮ ರಾಮಬಾಣ ಅಂದರೆ ಜಟಾಮಾಂಸಿ, ಇವತ್ತು ಬ್ರಹ್ಮಶಂಕರದಲ್ಲಿ ಹಾಕಿಟ್ಟಿರೋದು.
ವೇರ್ ಎಲ್ಲರೂ ಇದನ್ನು ಬಳಸ್ತಕ್ಕಂಥದ್ದು. ಚುರುಕು, ಫೋಕಸ್ಸು, ಕಾನ್ಸಂಟ್ರೇಷನ್ನು, ಕಾಂಪಿಟೇಟಿವ್ ಎಕ್ಸಾಮ್ಸು, ನಿಮ್ಮ ಕಾಂಪಿಟೇಟಿವ್ ವರ್ಕು, ಕಾಂಪಿಟೇಟಿವ್ ಇನ್ ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು, ಜಾಬ್ಸು, ಎಲ್ಲದಕ್ಕೂ ಎಲ್ಲರೂ ಬಳಸ್ತಕ್ಕಂಥ ನಿಮ್ಮ ಫೋಕಸ್ ಹೆಚ್ಚಿಸಲಿಕ್ಕೆ ಬ್ರಹ್ಮಶಂಕರದಲ್ಲಿದೆ. ಅದನ್ನು ನೋಡಿ ಅವತ್ತು ತುಂಬ ಈ ರೀತಿ ಒಂದು ಆ ಕರ್ಣಗಳನ್ನು, ಆ ಕಿವಿಯನ್ನು ಈ ರೀತಿ, ಆಮೇಲೆ ಇನ್ನೊಂದು ಇವತ್ತು ನಗಾಡ್ತಾರೆ, ಕಿವಿಯಲ್ಲಿ ಓಲೆ ಆಗೋದು. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಅಂತ ಗೊತ್ತಿತ್ತು ನಮ್ಮ ಹಿರಿಯರಿಗೆ. ಎಲ್ಲರೂ ಪಂಡಿತೋತ್ತಮರುಗಳೇ, ಶಾಲೆಗೆ ಬರೋರೆಲ್ಲರೂ ಎಲ್ಲರೂ ಕಿವಿಗೆ ಓಲೆ ಹಾಕ್ಕೊಂಡು ಬರಲೇಬೇಕಿತ್ತು, ಆಗಬೇಕಿತ್ತು, ಚುಚ್ಚಿಸ್ತಿದ್ರು. ಯಾಕೆ ಹೇಳಿ? ಕಿವಿಯಲ್ಲಿ ಓಲೆ ಇದ್ರೆ ದರ್ ವಿಲ್ ಬಿ ಎ ಫೋಕಸ್, ಕಿವಿಯಿಂದ ಕೇಳಬೇಕು 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 ಅಂತ. ಇಲ್ಲ ಅಂದರೆ ಯುವಕ ರೀತಿನ ಕತೆ ಆಗೋಗುತ್ತೆ ಅಷ್ಟೇ, ಸರ್ವನಾಶ ಆಗೋಗುತ್ತೆ ಅಷ್ಟೇ. ಅವನೇನು ಮಾಡ್ಕೋತಾನೆ ಗೊತ್ತಾ? ಇಂದ್ರ ಅದು ಹೇಳಿದಾಗ ಇಂದ್ರ ಹೇಳ್ತಾನೆ, ಅಲ್ಲಪ್ಪ ನೀನು ನೋಡ್ದ ಅಂದರೆ ನಿನ್ನ ವಿದ್ಯೆನ ತಪಸ್ಸಿಂದ ಹಂಗೆ ಪಡ್ಕೊಬಿಡ್ಬೇಕು ಅಂತ, ಅದೊಂಥರ ಮರಳಿನ ಥರ ಉಯ್ತಾನೆ ಇದ್ದರೆ ಕುಚ್ಕೊಂಡು ಹೋಗೇ ಬಿಡುತ್ತೆ ಅಂತ ಹೇಳಿದ್ರೆ ಅವ್ನು ಕೇಳಲ್ಲ, ಮತ್ತೆ ತಪಸ್ಸು ಕೂತ್ಕೋತಾನೆ. ಇಂದ್ರನನ್ನು ಒಪ್ಪಿಸ್ತಾನೆ, ಇಂದ್ರ ತಥಾಸ್ತು ಅಂತಾನೆ, ಖುಷಿಯಾಗಿ ಬರ್ತಾನೆ. ತಂದೆ ಹತ್ರ, ಭಾರದ್ವಾಜ ಮಹಾಮುನಿಗಳ ಹತ್ರ ಬರ್ತಾನೆ. ಬಂದು ನೋಡ್ದಪ್ಪ ನೀನೇನೋ ಕಲಿತಲೇ ಇದ್ದೀಯ ಅಂತ. ಭಾರದ್ವಾಜರು ಒಂದು ಮಹಾಗುರುಗಳ ಹತ್ರ ಕಲಿತಿರ್ತಾರೆ. ಅಲ್ಲಿ ಆ ಮಹಾಗುರುಗಳಿಗೆ 2 ಮಕ್ಕಳು. ಆ ಇಬ್ಬರಲ್ಲಿ ಒಬ್ಬರಿಗೆ ಮದುವೆ ಆಗಿರುತ್ತೆ. ಭಾರದ್ವಾಜರ ಗುರುಗಳು ಅಂದರೆ ನಿಮಗೇನಾಗಬೇಕು? ಮಹಾಗುರುಗಳಾದರು. ಗುರುಗಳು ಗುರು, ಪರಮಗುರು, ಪರಮಾಚಾರ್ಯರು. ನಮ್ಮ ಗುರುಗಳು ಆಚಾರ್ಯರು, ಅವರ ಗುರುಗಳು ಪರಮಾಚಾರ್ಯರು ಅಂತ ಹೇಳ್ತವೆ. ಪರಮಾಚಾರ್ಯರ ಮಕ್ಕಳು ಅಂತ ಹೇಳ್ದ ಅಂದರೆ ತನ್ನ ತಂದೆ ಸಮಾನ. ಸೊ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಇರುವ ಒಬ್ಬನ ಮದುವೆ ಆಗಿರುವ ಹೆಂಡತಿಯನ್ನು ನೋಡಿ ಇವನಿಗೆ ನೋಡಿ, ಆ ವಿದ್ಯೆ ಅನ್ನೋದು ಸಂಸ್ಕಾರ ಕಲಿಸ್ಬೇಕು. ವಿದ್ಯಾ ದದಾತಿ ವಿನಯಂ. ಇದನ್ನೆಲ್ಲಿಂದ ಕಲಿಸ್ತಿದ್ರು ನಮ್ಮ ಮಹರ್ಷಿಗಳು? ಇದು ತಪ್ಪು, ಇದು ಸರಿ, ನಿನ್ನ ನೋಟ ತಪ್ಪು, ನಿನ್ನ ನೋಟದ ಒಳಗಡೆ ಈ ಥರದೊಂದು ಭಾವ ಬಂದಿದೆ. ಎಲ್ಲರಿಗೂ ಬರುತ್ತೆ ಮಕ್ಕಳೇ. ನನ್ನನ್ನು ಸೇರಿಸಿ ಒಂದು ವಿಕೃತ ಮನುಷ್ಯ ಒಳಗಡೆ ಇದ್ದಾನೆ, ಬಯಸ್ತಾನೆ ಮೆಲ್ಲಿಗೆ ನಿಮ್ಮ ಮೈ ಮೇಲೆ ಇರೋ ಆ ವಾಚು, ಆಹಾ ಅಂದ, ಆ ಬಳೆ, ಆ ಸೀರೆ, 100% ಹೇಳ್ತೇನೆ, ನಾನು ಸುಳ್ಳು ಹೇಳೋಲ್ಲ. ಖಂಡಿತ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೊಳಗಡೆ ವಿಕೃತ ಇದೆ. ಅಲ್ಲೊಂದು ಕಹಿ ಇದೆ, ಅಲ್ಲೊಂದು ಬೇವಿದೆ. ಸಿಹಿ ಜಾಸ್ತಿ ಮಾಡ್ಕೊತಾ ಹೋದಾಗ ಆ ಕಹಿ ಕಾಣಿಸ್ಕೊಳ್ಳಲ್ಲ. ದ ಮೋರ್ ವಿ ಆರ್ ಫೋಕಸ್ಡ್ ಇನ್ ಅದರ್ ಥಿಂಗ್ಸ್, ಈ ಡಿಸ್ಟರ್ಬೆನ್ಸ್ ಆಗೋಲ್ಲ ಅಂತ ನಮಗೊಂದು ಪದ್ಧತಿಗಳು ಹಾಕ್ಕೊಡ್ತಿದ್ರು. ಇವನು ಆಕೆಯಲ್ಲಿ ಕೇಳಬಾರ್ದನ್ನ ಕೇಳಿಬಿಡ್ತಾನೆ, ಕೇಳೇ ಬಿಡ್ತಾನೆ. ಆಕೆಗೆ ಒಂಥರ ಏನು ಹೇಳೋದು, ಇಂಥ ಒಂದು ಭಾರದ್ವಾಜ ಮಹಾಮುನಿಗಳ ಮಗ ಬಂದು ಈ ಥರ ಮಾಡ್ದ ಅಂದರೆ ಎಲ್ಲಾದರೂ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇನ್ನೇನು ಮಾಡೋದು ಅಂತೇಳಿ ಸುಮ್ಮನೆ ಆ ವಿರಾಟರಾಜನ ಆ ಒಂದು ಇದರಲ್ಲಿ ದ್ರೌಪದಿಯನ್ನು ಆ ಕೀಚಕ ಕೇಳಿದಾಗ ಒಪ್ಕೊಂಡಾಗ ಹೇಗೆ ನಟನೆ ಮಾಡಿ ತಪ್ಪಿಸ್ಕೋತಾಳೋ ಹಾಗೆ ಈಕೆ ಕೂಡ ಹೇಳಿ ತಪ್ಪಿಸ್ಕೊಂಡು ಹೋಗ್ತಾಳೆ. ಗೊತ್ತಾದ ಮೇಲೆ ಭಾರದ್ವಾಜ ಮಹಾಮುನಿಗಳು, ಗುರುಗಳು ಯಾರು ಭಾರದ್ವಾಜರಿಗೆ ವಿದ್ಯೆ ಕಲಿಸ್ತಿದ್ರೋ ತಮ್ಮ ಜಟೆಯಿಂದ ಒಂದು ಜಟೆ ತೆಗೆದುಹಾಕಿ ಒಬ್ಬ ಬ್ರಹ್ಮರಾಕ್ಷಸನನ್ನು ಸೃಷ್ಟಿಸ್ತಾರೆ. ಹೋಗಿ ಆತ ಹತ್ಯೆ ಮಾಡಾಕ್ತಾನೆ. ಅಷ್ಟೇ. ಸಂಸ್ಕಾರ ನೋಡಿ ಎಲ್ಲಿಗೆ ಬಂತು. ಅವನಿಗೆ ವಿದ್ಯೆ ಮಾತ್ರ ಕಲ್ತಿದ್ದ, ಸಂಸ್ಕಾರ ಕಲ್ತಿರ್ಲಿಲ್ಲ. ನಾವೀಗ ಮಾಡ್ತಿರೋದು ಅದೇ, ಮಕ್ಕಳಲ್ಲಿ ಸಂಸ್ಕಾರ ಕಲಿಸ್ತಿಲ್ಲ. ಕೆಲವರುಗಳು ಹಾಗೆ ತುಂಬ ಓದ್ಕೊಂಡಿರ್ತಾರೆ, ಸಂಸ್ಕಾರ ಗೊತ್ತಿರೋಲ್ಲ. ಕೆಲವರು ತುಂಬ ಕಡಿಮೆ ಓದಿರ್ತಾರೆ, ಸಂಸ್ಕಾರ ಅಪಾರವಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ನೀವು ಗಮನಿಸಿ ನೋಡಿ, ಡಾಕ್ಟರ್ ರಾಮಾನುಜನ್ ಅವ್ರು ಯಾವುದೇ PhD ಮಾಡಿರಲಿಲ್ಲ ಮ್ಯಾಥಮೆಟಿಕ್ಸಲ್ಲಿ, ಬಟ್ ಹಿ ವಾಸ್ ಅ ಜೀನಿಯಸ್. ಎವ್ರಿಬಡಿ ವಾಸ್ ಲಿಸನಿಂಗ್ ಟು ಹಿಮ್. ಅವರ ಆ ಒಂದು ಮ್ಯಾಥಮೆಟಿಕಲ್ ಪಜಲ್ಸ್ ತುಂಬ ಅತ್ಯಂತ ಎಲ್ಲ ಪಾತ್ರಗಳನ್ನು ಲೀಲಾಜಾಲವಾಗಿ ಮಾಡುವಂತಹ ಏಕೈಕ ಪ್ರಪಂಚದ ವ್ಯಕ್ತಿ ಅಂತ ಹೇಳದ ಅಂದರೆ ಇಟ್ಸ್ ನನ್ ಅದರ್ ದೆನ್ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ. ಅದನ್ನು ನಾನು ನೀವು ಹೇಳ್ತಿಲ್ಲ, ಅದನ್ನು ಅವಾರ್ಡೇ ಕೊಟ್ಟಿದೆ ಬಹುದೊಡ್ಡ ಸಂಸ್ಥೆ. ಅದಷ್ಟೇ ಅಲ್ಲ, ತುಂಬ ದೊಡ್ಡ ನಟರು. ಒಮ್ಮೆ ಅಕ್ಕಿನೇನಿ ನಾಗೇಶ್ವರ ರಾವ್, ಹಾಗೆ NT ರಾಮರಾವ್, ಶಿವಾಜಿ ಗಣೇಶನ್, MGR ಇವರುಗಳು ಒಂಥರ ತೆಲುಗು ತಮಿಳು ಚಿತ್ರರಂಗದಲ್ಲಿ ಒಬ್ಬರು ಸಾಮಾಜಿಕ ಅಂದರೆ ಒಬ್ಬರು ಪೌರಾಣಿಕ. ಈ ರೀತಿಯ ಪಾತ್ರಗಳಲ್ಲಿ ಜನಗಳಲ್ಲಿ ತುಂಬ ಪ್ರೀತಿಯನ್ನು ಗಳಿಸಿಟ್ಟುಬಿಟ್ಟಿದ್ರು.
ಸೊ ಅಲ್ಲೊಂದು ಯಾವುದೋ ಒಂದು ಫಂಕ್ಷನ್ಗೆ ಕರೀತಾರೆ. ಆಗೆಲ್ಲ ಫಂಕ್ಷನ್ಗಳು ಚೆನ್ನೈಯಲ್ಲಿ ನಡೀತಿದ್ದಿದ್ದು. ರಾಜ್ಕುಮಾರ್ ಗುರುಗಳು ಹೋಗ್ತಾರೆ, ಗುರುಗಳೇ ಅವರು, ಆ ಮಹಾಗುರುಗಳು ತಮ್ಮ ಪಾಡಿಗೆ ಮಗು ಥರ ಕೂತಿರ್ತಾರೆ. ಎಷ್ಟಾದರೂ ಸ್ವಾತಿ ನಕ್ಷತ್ರ ಅಲ್ವಾ, ತಮ್ಮ ಶಕ್ತಿ ಗೊತ್ತಿಲ್ಲ, ಹೀಗೆ ಮಗು ಥರ ಕರೀತಾರೆ. ತಮ್ಮಂಥವ್ರ ಜೊತೆಲಿ ನಾನು ಅಂದಾಗ ಆಗ ಅಕ್ಕಿನೇನಿ ನಾಗೇಶ್ವರ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ಪೌರಾಣಿಕಕ್ಕೆ ಎನ್ ಟಿ ರಾಮರಾವ್ ಮೀರಿದ್ದಿಲ್ಲ. ದೇವರದು ಒಂದೇ ಒಂದು ಪಾತ್ರ ಹಾಕಿ ನಿಂತ್ಕೊಬಿಟ್ರೆ, ವಿಷ್ಣು ಪಾತ್ರ, ವೆಂಕಟೇಶ್ವರ ಪಾತ್ರ, ರಾಮನ ಪಾತ್ರ, ದೇವರೇ ಇಳಿದು ಬಂದರು ಅಂತ ಕಾಲಿಗೆ ಬಿದ್ದುಬಿಡ್ತಾರೆ. ಇನ್ನು ನಾನು ಸಾಮಾಜಿಕ ಪಾತ್ರಕ್ಕೆ ನಿಂತ್ಕೊಬಿಟ್ರೆ ನನ್ನ ಹಿಂದ್ಗಡೆ ಜನ ನಿಂತ್ಕೋತಾರೆ. ಅಲ್ಲೂ ಹಾಗೆ MGR ವಿಚಾರದಲ್ಲೂ ಪಕ್ಕದಲ್ಲೇ ಇದ್ದಾರೆ ಶಿವಾಜಿ ಗಣೇಶನ್. ಆದರೆ ನೀನೊಬ್ಬ ಇದೆಯಲ್ಲ, ನೀನು ಎಲ್ಲವನ್ನು ನಮ್ಮ 4 ಜನಕ್ಕೂ ಮೀರಿದಂಥ ಪಾತ್ರ ಒಂದಿದೆ, ಅದು ನಗಿಸೋ ಪಾತ್ರ, ತಮಾಷೆಯ ಪಾತ್ರ. ಅದನ್ನು ನೀನು ಮಾಡಿದೀಯ. ಅದಷ್ಟೇ ಅಲ್ಲ, ನಾವು 4 ಜನ ಮಾಡಲಾರ್ದು ಇನ್ನೊಂದು ಪಾತ್ರ, ಜೇಮ್ಸ್ ಬಾಂಡ್ ಪಾತ್ರ, ಅದನ್ನು ನೀನು ಮಾಡಿದೀಯಾ. ಜನರನ್ನು ನಗಿಸೋದು ಇದೆಯಲ್ಲ ತುಂಬ ಕಷ್ಟ. ನೀವು ಬಂಗಾರದ ಪಂಜರ ಅನ್ನತಕ್ಕಂಥ ಪಿಕ್ಚರನ್ನು ರಾಜ್ಕುಮಾರ್ ಅವ್ರದ್ದು ನೋಡಿ, ಅಯ್ಯೋ ಅದರಲ್ಲಿ ಲೀನವಾಗಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಇನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ದೊಂದು ಅದ್ಭುತ. ಬಂಗಾರದ ಪಂಜರ ನನಗೆ ನೆನಪಿರೋ ಹಾಗೆ, ಪಂಜರದಲ್ಲಿ ಕಟ್ಟಾಕದ ಹಾಗೆ ಅಂತಕ್ಕಂಥದ್ದು ಮಕ್ಕಳು. ರಾಜ್ಕುಮಾರ್ ಅವರು ಧನ್ಯೋಸ್ಮಿ ಅಂತ ಹೇಳ್ತಾರೆ. ಏನಿದು, ನನ್ನನ್ನು ಇಂಥ ಹಿರಿಯ ದಿಗ್ಗಜರುಗಳು ನನ್ನನ್ನು ಅಂತ ಹೇಳ್ಬಿಟ್ಟು, ಇಲ್ಲ ತಾವು ಯಾಕೋ ದೊಡ್ಡ ಮಾತದೆ, ನಿನಗೆ ನಿನ್ನ ಶಕ್ತಿ ಗೊತ್ತಿಲ್ಲ, ಬಾರೋ ನೀನು ನಿಂತ್ಕೊಳ್ಳು ಅಂತೇಳಿ ಜೊತೇಲಿ ನಿಂತು ಒಂದು ಗ್ರೂಪ್ ಫೋಟೋ ತೆಗೆಸ್ಕೋತಾರೆ. ಅಂದರೆ ನೋಡಿ, ಕಲಿತದ್ದು ಕಡಿಮೆಯೇ, ಆದರೆ ಆ ಒಂದು ಕಡಿಮೆ ಅನ್ನುವುದೇ ಅವರನ್ನು ಇನ್ನೊಂದಷ್ಟು ಕಲಿಸುವ ಕಡೆಗೆ ಅವ್ರು ಹೆಜ್ಜೆ ಇಡ್ತಿತ್ತು. ನಿತ್ಯ ಅವರು ಕಾದಂಬರಿಗಳು ಓದ್ತಿದ್ರು, ಇನ್ನೊಬ್ಬರ ಜೊತೆ ಚರ್ಚೆ ಮಾಡ್ತಿದ್ರು. ನಿತ್ಯ ಎಷ್ಟು ಜನಕ್ಕೆ ಗೊತ್ತಿದೆ ಅವರೊಬ್ಬ ವೀಣಾ ವಿದ್ವಾಂಸ ಅಂತ. ವೀಣಾ ವಿದ್ವಾಂಸರು ಅವರು ಅದ್ಭುತವಾಗಿ ವೀಣೆಯನ್ನು ನುಡಿಸ್ತಿದ್ರು. ಅವರೆಲ್ಲ ಅದಿತ್ತು, ನನ್ನಲ್ಲಿ ಏನೋ ಕಡಿಮೆ, ಇದನ್ನು ಕಲ್ತ್ಕೋಬೇಕು, ಅದಕ್ಕೆ ಮೇರು ಶೃಂಗ ಆಗಿತ್ತು. ಇವತ್ತು ನಾವು ನಮ್ಮ ಮಕ್ಕಳನ್ನು ಅದನ್ನೇ ಮಾಡ್ತಿದ್ದೇವೆ. ಮಕ್ಕಳೇ ಎಲ್ಲೋ ರೆಡಿಮೇಡ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ. ರೆಡಿಮೇಡ್ ಫುಡ್ಡು, ರೆಡಿಮೇಡ್ ಜಂಕ್ ಫುಡ್ಡು, ರೆಡಿಮೇಡ್ ವಾಟರು, ಎಲ್ಲ ರೆಡಿಮೇಡು. ಈಗ ವಿದ್ಯೆ ಕೂಡ ರೆಡಿಮೇಡ್ ಸ್ಥಾಯಿಗೆ ತೊಗೊಬಂದು ನಿಲ್ಲಿಸ್ತಿದ್ದೇವೆ. ಆನ್ಲೈನ್ ಕೋಚಿಂಗ್ ಅಂತ ಏನೋ ಒಂದು ವ್ಯವಸ್ಥೆ ಮಾಡಿರ್ತಿದ್ದಾರೆ. ದಯಮಾಡಿ ಅದನ್ನೊಂದು ಅರ್ಧ ಗಂಟೆ ಅಂತ ಮಾಡಿ, ಬೇರೆ ರೀತಿಯ ಮಾತುಗಳು, ಬೇರೆ ರೀತಿಯ ಚಿಂತನೆಗಳು, ಬೇರೆ ರೀತಿಯ ತಮಾಷೆಗಳು, ಬೇರೆ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಕ್ಕಂಥದ್ದು ಮಕ್ಕಳಲ್ಲಿ ತುಂಬಿಸ್ಬೇಕು. ಮಕ್ಕಳೇ, ಇಲ್ಲದಿದ್ದರೆ ನಮ್ಮ ಮಕ್ಕಳು ಆ ಯುವಕ್ರೀತನ ಹಾಗೆ ಭಾರದ್ವಾಜ ಮಹಾಮುನಿಗಳ ಅವರು ಇದಾಗ್ತಾರೆ. ಇವನು ಮಾಡಿದ ಎಡವಟ್ಟಿಂದ ಅಲ್ಲಿ ತುಂಬ ದೊಡ್ಡ ಅನಾಹುತಗಳು ಏನೇನೋ ಆಗುತ್ತೆ. ಆಮೇಲೆ ಅದು ದೊಡ್ಡ ಕತೆ. ಅಂದರೆ ಸುಲಭವಾಗಿ ಬಂದ ವಿದ್ಯೆ ಸಂಸ್ಕಾರ ಕಲಿಸುವುದಿಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ಒಂದು ಪಾಠಶಾಲೆ ಅನ್ನೋದು, ಅಲ್ಲೊಂದು ದೇವಸ್ಥಾನ ಇರ್ತಿತ್ತು, ಅಲ್ಲೊಂದು ಘಂಟಾನಾದ, ಮಂತ್ರಾನಾದ, ಶಂಖಾನಾದ, ನಮ್ಮ ಧ್ಯಾನಗಳು, ಪೂಜೆಗಳು, ಸಂಕಲ್ಪಗಳು, ಇವುಗಳೆಲ್ಲವನ್ನ ಹೇಳ್ತಿದ್ರು. ಪಂಕ್ತಿ ಭೋಜನ ತುಂಬ ಅದ್ಭುತ. ಗುರುಗಳು ಸಮೇತ ಬಂದು ಗುರುಗಳೇ ಊಟ ಬಡಿಸೋದು. ಆ ಮಕ್ಕಳನ್ನು ಯಾರಾದರೂ ತಪ್ಪು ಮಾಡ್ತಿದ್ರೆ ಅವನನ್ನು ಹಿಂಗಿಸದೆ ಅವನನ್ನು ಹಿಂಜರಿಯೋ ಹಾಗೆ ಮಾಡದೆ ಅವನಲ್ಲೊಂದು ಚೈತನ್ಯವನ್ನು ತುಂಬಿಸಿ ಅವರಲ್ಲಿ ಬೆಳಕು ಮೂಡಿಸಿ ಅವರನ್ನು ಒಂದು ವಿಶ್ವದ ಶ್ರೇಷ್ಠ ಪಟುಗಳನ್ನಾಗಿ ಮಾಡ್ತಿದ್ರು. ಇವತ್ತು ನನಗೆ ಯಾಕೋ ಇದು ನನ್ನ ಸಮ್ಮತಿ ಅಲ್ಲ ಮಕ್ಕಳೇ. ನಾನು ತುಂಬ ಜನಗಳ ಜೊತೆ ಮಾತಾಡ್ತಿರ್ತೇನೆ, ತುಂಬ ತಾಯಿಯಂದರ ಜೊತೆ, ಮಕ್ಕಳ ಜೊತೆ, ಗುರುಗಳ ಜೊತೆಲೂ ಕೂಡ ಪಾಪ ಟೀಚರ್ಸು ಹೇಳ್ತಿರ್ತಾರೆ, ನಾವು ಕೂಡ ಏನು ಮಾಡೋದು ಗುರುಗಳೇ, ವಿ ಆರ್ ಫೋರ್ಸ್ ಟು ಡೂ ದ್ಯಾಟ್ ಅಂತ. ಸತ್ಯವೇ. ಆಸ್ಕ್ ಯುವರ್ ಡಿಪಾರ್ಟ್ಮೆಂಟ್ ಹೆಡ್, ದಯಮಾಡಿ ಅದನ್ನು ಒಂದು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿ. ಏನಾದರೂ ಒಂದು ಹೊಸತನವನ್ನು ಮಕ್ಕಳಿಗೆ ಆನ್ಲೈನಲ್ಲೇ, ಅಲ್ಲೊಂದು ನಗು, ಅಲ್ಲೊಂದು ಖುಷಿ, ಸೀರಿಯಸ್ ಆಗಿ ಕುತ್ಕೊಂಡು. ಹೌದು, ಮನೆಗಳಲ್ಲೂ ಪಾಪ ಕೆಲವ್ರಿಗೆ ತುಂಬ ದೊಡ್ಡ ಕುಟುಂಬ ಇರುತ್ತೆ, ಅಲ್ಲೊಂದು ಪದ್ದೋ ಬರುತ್ತೆ. ಬಿಕಾಸ್ ಆಫ್ ಯು ಆಲ್ ದ ಕ್ಲಾಸಸ್ ಅಟ್ಮಾಸ್ಫಿಯರ್ ಇಸ್ ಬಿನ್ ಮೆಸ್ಡ್ ಅಪ್. ಅವೆಲ್ಲ ಸ್ಟೋರೀಸ್ ಎಲ್ಲ ಹೇಳ್ಬೇಡಿ. ಫಸ್ಟ್ ಆಫ್ ಆಲ್ ಆನ್ಲೈನ್ ಕ್ಲಾಸ್ ಮಾಡ್ತಿರೋದೇ ತಪ್ಪು. ಆನ್ಲೈನ್ ಪಾಪ ಮಗುಗೇನು ಗೊತ್ತಿದೆ, ಮನೆಯಲ್ಲಿರೋರ್ಗೆ ಅವ್ರಿಗೂ ಬೇರೆ ಬೇರೆ ಆದಂತಹ ಕೆಲಸ ಕಾರ್ಯಗಳು ಇರ್ತವೆ. ಎಲ್ರಿಗೂ ಪ್ರೈವಸಿ ರೂಮ್ಸ್ ಇರಲ್ಲ ಮಕ್ಕಳೇ. ರೂಮ್ನಲ್ಲಿ ಹಾಕ್ಕೊಂಡು ಹಿಂಗೆ ಕೂತ್ಕೊಳ್ಳೋ ನೀನು ಅಂತ ಎಲ್ರಿಗೂ ಇರಲ್ಲ. 190% ಮಕ್ಕಳಿಗೆ ಇಲ್ಲ ಮಕ್ಕಳೇ. ನನಗೆ ಅರ್ಥ ಆಗ್ತಿಲ್ಲ. ಅಲ್ಲೇನೋ ಬಂದಿದ್ದ ತಕ್ಷಣ ವಾಟ್ ಈಸ್ ಹ್ಯಾಪನಿಂಗ್,
ಏನದು ನಿಮ್ಮ ಮನೇಲಿ ಸದ್ದು ಅಂತ. ಮನೇಲೂ ತಂದೆ ರೆಡಿ ಆಗ್ತಿರ್ತಾನೆ, ತಾಯಿ ರೆಡಿ ಆಗ್ತಿರ್ತಾನೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೊಂದು ಮದ್ದು ತಿಂಡಿನೋ ಇನ್ನೊಂದು ಅದಿರುತ್ತೆ. ಆ್ಯಸ್ ಅ ಗುರು ಬಂದು ಅದನ್ನೆಲ್ಲ ತಗೋಬಾರ್ದು. ಇನ್ನು ಮಕ್ಕಳಲ್ಲಿ ಏನೋ ತಿಂಡಿ ಮಾಡ್ತಿದ್ದೀರಾ ನಿಮ್ಮ ಡ್ಯಾಡಿ ಅಂತೆ. ಕೆಲವು ಮನೆಯಲ್ಲಿ ಮಾಡ್ತಿರ್ತಾರೆ ಮಕ್ಕಳೇ, ನನ್ನ ಪುಣ್ಯ ನಾನು ಮಾಡಿದ್ದಿಲ್ಲ. ಕೆಲವು ಮನೆಯಲ್ಲಿ ತಂದೆನೇ ಮಾಡಬೇಕು, ಬಡಿಸ್ಬೇಕು, ಪಾತ್ರೆ ತುಳಿಯೋ ಕೆಲಸ ಎಲ್ಲ ವರ್ಕ್ ಫ್ರಮ್ ಹೋಮು ಅಂದರೆ ಅದೆಲ್ಲ ಆಗ್ಬಿಟ್ಟಿದ್ದಾವೆ. ಅದೆಲ್ಲ ಇರುತ್ತೆ. ಅಲ್ಲೊಂದು ಪುಟ್ಟ ತಮಾಷೆ ನಗಿಸೋದು, ಅವನಲ್ಲಿ ಒಂದು ಖುಷಿ ತುಂಬಿಸೋದು. ಅವ್ನ ಪಾಪ ಆಡೋ ವಯಸ್ಸು, ಮಕ್ಕಳ ಜೊತೆಲಿ ಸ್ನೇಹಿತರ ಜೊತೆಲಿ ಮರ ಹತ್ತೋದು, ಚಿನ್ನಿ ದಾಂಡು, ಕಬಡ್ಡಿ, ಖೋ-ಖೋ, ಲಗೋರಿ, ಇವು ಒಂದಾ ಎರಡ ಎಲ್ಲ ಕಟ್ಟಾಕಿ. ಯಾವ ಸ್ಕೂಲಲ್ಲೂ ಮರಗಳಿಲ್ಲ, ಆಡಿಸೋದಿಲ್ಲ. ಈಗಂತೂ ಆನ್ಲೈನ್ ಅವ್ರನ್ನ ಕಟ್ಟಾಕಿ ಅವರಲ್ಲಿ ಚಿಂತನ ಮಂಥನ, ದೇ ಆರ್ ಗೋಯಿಂಗ್ ಡೇ ಬೈ ಡೇ ಡಿಪ್ರೆಷನ್ಗೆ ಜಾರ್ತಿರ್ತಕ್ಕಂಥದ್ದು ಆಗ್ತಿದ್ದಾರೆ ಮಕ್ಕಳು. ದಯಮಾಡಿ ಹೇಳ್ತಿದ್ದಾನೆ, ಸೊ ಸ್ವಲ್ಪ ಪ್ಯಾಟ್ರನನ್ನು ಚೇಂಜ್ ಮಾಡ್ತಕ್ಕಂಥದ್ದು ಮಾಡಿ ನಾನು ಕೇಳ್ಕೊತಿದ್ದೇನೆ ಸ್ವಲ್ಪ. ಸೊ ಅದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ಎಸ್, ಯು ಆರ್ ಫೋರ್ಸ್ ಟು ಡೂ ದ್ಯಾಟ್, ಬಟ್ ಬ್ರಿಂಗ್ ಸಮ್ ಫ್ರೆಶ್ನೆಸ್. ಅಲ್ಲೊಂದು ಖುಷಿ, ಅಲ್ಲೊಂದು ತಮಾಷೆ, ಅಲ್ಲೊಂದು ನಗು. ನೀವು ಕೂಡ ಆ ಮಕ್ಕಳ ಜೊತೆ ಮಗುವಾಗಿ ಕಲಿಸ್ತಾ ನಾವು ಕಲಿತಕ್ಕಂಥದ್ದು ಎಷ್ಟೋ ವಿಚಾರ ಇರುತ್ತೆ. ಬರೀ ಆನ್ಲೈನ್ ಅನ್ನತಕ್ಕಂಥದ್ದು ಗಂಟೆಗಟ್ಟಲೆ ಬೆಳಿಗ್ಗೆ 8:30 ಶುರು ಆದರೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಬ್ರೇಕ್ ಬಿಟ್ಬಿಟ್ಟು ಸಂಜೆ 3:30-4 ಗಂಟೆವರೆಗೂ ಕುಯ್ತಾ ಕೂತ್ಕೋಬೇಡಿ. ಅವ್ರ ಕಣ್ಣುಗಳೇನಾಗುತ್ತೆ, ಅವ್ರ ಬುದ್ಧಿ ಏನಾಗುತ್ತೆ, ಹಿಂಗೆ ತಿರುಗಿದ ತಕ್ಷಣ ನಿಮಗೆ ಕಾಣಿಸುತ್ತೆ. ವೇರ್ ಆರ್ ಯು ಲುಕಿಂಗ್, ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿದ್ರೆ ಮನೆಯಲ್ಲಿ ಅಮ್ಮ ಓಡಾಡ್ತಿರುತ್ತೆ, ಅವ್ನಿಗೇನೋ ನೋವು, ಏನೋ ಸಂಕಟ, ಕೂತ್ಕೊಂಡಿರೋನು, ಏನು ಆಗ್ತಿದೆ ಇದು ನನಗಂತೂ ಗೊತ್ತಾಗ್ತಿಲ್ಲ ಮಕ್ಕಳೇ. ಸೊ ಪ್ಲೀಸ್ ಟೇಕ್ ಕೇರ್ ದ್ಯಾಟ್. ಇರಲಿ, ಗಂಟೆಗಳ ಬಗ್ಗೆ, ಗಂಟಾನಾದ ಗಂಟೆಯನ್ನು ದಾನ ಮಾಡೋದ್ರಿಂದ, ನೆನ್ನೆ ನಾನು ಮೇಷರಾಶಿಯವರಿಗೆ ಹೇಳಿದ್ದೆ ಈ ಥರದೊಂದು ಪ್ರಭಾವ ಅಂತ. ಇವತ್ತು ವೃಷಭ ರಾಶಿಯವರಿಗೆ ಎಂಥ ಸಂಕಲ್ಪ, ಎಷ್ಟು ಗಂಟೆ ದಾನ ಮಾಡಬೇಕು, ಹಾಗೆಯೇ ನಿಮ್ಮ ದಿನ ಭವಿಷ್ಯ, ಹಾಗೆಯೇ ಒಂದು ವಿಶೇಷವಾದಂಥ ಮಾಹಿತಿ ಇದೆ. ಅದೇನು ಎತ್ತ ಅನ್ನೋದನ್ನು ಒಂದು ಪುಟ್ಟ ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಮಾತಾಡ್ತೇನೆ ನಿಮ್ಮ ಜೊತೆ. ನಮಾಮಿ ಶಂಕರ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು. ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ. ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರ್ಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಮೂತ್ರನಾಳದ
ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ಸ್ವಾಮಿ ಶಂಕರ, ಪದೇ ಪದೇ ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆಯಾ? ಪದೇ ಪದೇ ನಿಮ್ಮ BP ಶುಗರ್ ಏರುಪೇರಾಗುತ್ತಿದೆಯಾ? ಪದೇ ಪದೇ ನಿಮಗೆ ಜ್ವರ ಬರುತ್ತಿದೆಯಾ? ಆಲ್ಕೋಹಾಲ್ ಇಲ್ಲವೇ ಧೂಮಪಾನದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಿಮ್ಮ ಮಕ್ಕಳು ತೀರಾ ತುಂಟ್ರು ಅಂತ ಅನ್ನಿಸ್ತಿದೆಯಾ? ಪದೇ ಪದೇ ಶೀತ ಹಾಗೂ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರಾ? ಈಗ ಬಂದಿದೆ ಬ್ರಹ್ಮಶಂಕರ, ನಿಮ್ಮ ಮಕ್ಕಳ ಬೆಳವಣಿಗೆಯ ಕಾವಲುಗಾರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೊಂದು ಸಹಾಯ ಹಸ್ತ ಬೇಕೆ? ಸಂಪರ್ಕಿಸಿ ನಮಾಮಿ ಶಂಕರ, ನಿಮ್ಮ ಬದುಕಿಗೊಂದು ಪುಟ್ಟ ನೆರಳು. ದಿನ ಭವಿಷ್ಯಕ್ಕೆ ಕಾಯ್ತಿದ್ದೀರಿ. ನಿಮಗೊಂದು ವಿಶೇಷವಾದಂಥ ಮಾಹಿತಿ ಇದೆ ಅಂತ ಹೇಳಿದೆ. ಪಂಚಮಿ ಇವತ್ತು, ಪೂರ್ವ ಪಾಲ್ಗುಣಿ ನಕ್ಷತ್ರ ವಿಶೇಷವಾಗಿ. ಸೊ ಹೇಳಲೇಬೇಕು, ಎಸ್, ವಿ ಆರ್ ಸ್ಟಾರ್ಟಿಂಗ್ ಅವರ್ ಓನ್ ಯೂಟ್ಯೂಬ್ ಚಾನೆಲ್ ನಮಾಮಿ ಶಂಕರ. ಸಬ್ಸ್ಕ್ರೈಬ್ ಆಗಿ. ನಮಾಮಿ ಶಂಕರ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಅದರಲ್ಲಿ ತುಂಬ ಮಾಹಿತಿಗಳಿರ್ತಕ್ಕಂಥದ್ದಿರುತ್ತೆ. ದಟ್ ವಾಸ್ ಮೈ ಟೀಮ್. ಸುಮಾರು ಒಂದು 4 ವರ್ಷದಿಂದ ಹೇಳ್ತಿದ್ರು ನಮ್ಮದೇ ಚಾನಲ್ ಇರಬೇಕು, ವಿ ಶುಡ್ ನಾಟ್ ಬಿ ಆನ್ ಸಂಬಡೀಸ್ ಚಾನೆಲ್, ನಮಗೆ ಕಂಟೆಂಟ್ ಕಂಟ್ರೋಲ್ ಇರೋಲ್ಲ, ಅಪ್ಡೇಟ್ ಮಾಡ್ಕೊಳ್ಳೋಕ್ಕಾಗೋಲ್ಲ, ಆಕ್ಸೆಸ್ ಇರೋಲ್ಲ, ಬೇಡ ಸರ್, ದೆನ್ ದೇ ವಿಲ್ ಸ್ಟಾರ್ಟ್ ಟೂ ಸ್ಮಾರ್ಟ್, ಆಗಲ್ಲ ಅದು ಇದು ಅನ್ನೋದು ಬೇರೆ ರೀತಿಯದ್ದೇ ಬರುತ್ತೆ. ನಮ್ಮದೇ ಚಾನಲ್ ನಾವು ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಬಹುದೊಡ್ಡ ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕಿದ್ದೇವೆ. ತುಂಬ ದೊಡ್ಡ ಆಯುರ್ವೇದ ಪಂಡಿತರು, ಡಾಕ್ಟರ್ಸು, ಆಲೋಪತಿ ಇರ್ಬೋದು, ಡೆಂಟಲ್ ಡಾಕ್ಟರ್ಸ್ ಇರ್ಬೋದು, ಅಡಿಗೆ ಇರ್ಬೋದು, ಪೂಜಾ ಕ್ರಮ ಇರ್ಬೋದು, ವಾಸ್ತು ಇರ್ಬೋದು, ದೇವಸ್ಥಾನ ದರ್ಶನ ಇರ್ಬೋದು, ಇವೆಲ್ಲವುಗಳ ಒಂದು ಸಿಸ್ಟಮನ್ನು ರೆಡಿ ಮಾಡ್ತಿದ್ದೇವೆ. ಸೊ ವಿ ಆರ್ ಆಲ್ರೆಡಿ ಸ್ಟಾರ್ಟೆಡ್. ಸೊ ನಿಮ್ಮ ಸ್ನೇಹಿತರು, ಆತ್ಮೀಯರು ಎಲ್ಲರಿಗೂ ಹೇಳಿ, ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿಕ್ಕೆ. ಅಲ್ಲೀಗ ನಿಮಗೆ ಅಲ್ಲೊಂದು ಸ್ಕ್ರೋಲಿಂಗ್ ಕೂಡ ಹಾಕ್ತಾರೆ. ಒಂದು ಪುಟ್ಟದಾಗಿ ನಾನೊಂದು ಬ್ರೇಕ್ ತೊಗೋತೇನೆ. ಈ ಖುಷಿ ವಿಚಾರ ಹೇಳ್ಬಿಡಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಕಾಯ್ತಿದ್ದೆ ಸುಮಾರು ಒಂದು 6 ತಿಂಗಳಿಂದ, ವಿಚ್ ವಿ ವರ್ ವರ್ಕಿಂಗ್ ಆನ್ ಇಟ್. ಸೊ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಆಲ್ರೆಡಿ. 1,000 ಜನ ಕ್ರಾಸ್ ಆಗ್ತಿದ್ದಾಗೆ ಲೈವ್ ಕಾರ್ಯಕ್ರಮ ಅದರಲ್ಲಿಂದಲೂ ನೋಡಬಹುದು. ಸೊ ವಿ ಆರ್ ಟ್ರೈಂಗ್ ಟು ರೀಚ್ ಮೋರ್ ನಂಬರ್ಸ್. ಸೊ ಒಂದು ಪುಟ್ಟ ಬ್ರೇಕ್ ತೊಗೊಳ್ಳೋಣ. ಆ ಸ್ಲೈಡಿಂಗ್ ಆ್ಯಡನ್ನು ತೋರಿಸ್ತಾರೆ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ನಮಾಮಿ ಶಂಕರ ಯೂಟ್ಯೂಬ್ ಚಾನಲ್. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ನೋಡೋದ್ರಲ್ವಾ, ನಮಾಮಿ ಶಂಕರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಲ್ಲೊಂದು ಬೆಲ್ ಬಟನ್ ಇರುತ್ತೆ. ತುಂಬ ಹೆಚ್ಚಿನ ಮಾಹಿತಿಗಳು ಅದರಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ. ನಮ್ಮ ಆ ಒಂದು ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ. ಸಂಸ್ಕಾರಗಳಿರ್ಬೋದು, ದೀಪಾರಾಧನೆ ಇರ್ಬೋದು, ನಂಬರ್ಸ್ ಇರ್ಬೋದು, ಪೂಜೆಗಳಿರ್ಬೋದು, ಹಬ್ಬಗಳಿರ್ಬೋದು, ಆರಾಧನೆಗಳಿರ್ಬೋದು, ಸಂಸ್ಕಾರಗಳಿರ್ಬೋದು, ಹಲವಾರು ವಿಚಾರಧಾರೆಗಳನ್ನು ಅದರಲ್ಲಿ ವೇರ್ ಆಲ್ರೆಡಿ ಸ್ಟಾರ್ಟೆಡ್. ನನ್ನ ಟೀಮ್ ಸ್ಟಾರ್ಟ್ ಮಾಡಿರೋದು. ಎಲ್ಲೋ ನನಗೆ ತುಂಬ ಬ್ಯುಸಿ ಆಗ್ಬಿಟ್ಟು, ಇಲ್ಲ ಗುರುಗಳೇ, ಬೇರೆ ಬೇರೆದಿದೆ. ತುಂಬ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಬೆಳಿಗ್ಗೆ ಒಂದು ದೇವಸ್ಥಾನದ ದರ್ಶನ ಇರ್ಬೋದು, ಇವುಗಳೆಲ್ಲವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಶುರು ಆಗ್ತಿದೆ. ಸೊ ಜೊತೆಯಾಗಿ ನಮಾಮಿ ಶಂಕರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಒತ್ತಿ.
ನನಗೆ ಆಸೆ ಒಂದು ವಾರದಷ್ಟರಲ್ಲಿ ಅದೊಂದು 1000 ದಾಟಬೇಕು ಅಂತಕ್ಕಂಥದ್ದು, ಹಾಗೂ ಲೈವ್ ಅದರಲ್ಲಿಂದಲೇ ಆರಂಭ ಆಗಬೇಕು ಅನ್ನತಕ್ಕಂಥದ್ದು ನನಗೆ ತುಂಬ ಆಸೆ. ಸೊ ತುಂಬ ವರ್ಷಗಳ ಕನಸು, ನಮ್ಮದೇ ಒಂದು ಪಡೆ ಅದು ಇದು ಅಂತ ನಮ್ಮ ಬ್ರದರು ಹೇಳ್ತಿದ್ರು, ಬೇಡಣ ಅಂತ. ಅಲ್ಲಾಗಿದೆ, ಮನಸ್ಸಿಗೆ ತುಂಬ ಆಘಾತ ಆಗಿರ್ತಕ್ಕಂಥದ್ದು, ನೋವು ಮಾಡಿರ್ತಕ್ಕಂಥದ್ದು ಆಗಿದೆ ಕೆಲವು. ಅದನ್ನು ತುಂಬ ವಿಶ್ಲೇಷಣೆ ಈ ಸ್ಥಾನದಲ್ಲಿ ಕುಳಿತು ಮಾಡೋದು ಒಳ್ಳೆಯದಲ್ಲ. ಸೊ ಉತ್ತಮನ ಕೋಪ ಉಷೋದಯದವರೆಗೂ ಅಂತ ಹೇಳ್ತೇವೆ. ಒಂದು ಗುರುಸ್ಥಾನ, ಒಂದು ದೇವಸ್ಥಾನ, ಒಂದು ದೊರೆಸ್ಥಾನ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವ್ರಿಗೂ ಸದ್ಬಳಕೆ, ದುರ್ಬಳಕೆ ಮಾಡ್ಕೊಳ್ಳೋರಿಗೂ ದುರ್ಬಳಕೆ ಅನ್ನತಕ್ಕಂಥ ಒಂದು ಭಾವ ಅಷ್ಟೇ. ಆ ಸ್ಥಾನಕ್ಕೆ ತನ್ನದೇ ಆದಂಥ ಒಂದು ಇದಿರುತ್ತೆ. ಇದು ನಾನಿಲ್ಲದೆಯೂ ನಡೆಯಬೇಕು, ಅದಕ್ಕೋಸ್ಕರ ನಾನು ಕಟ್ಟಿರೋ ಪಡೆ. ನೀವು ನಂಬೋಲ್ಲ, ಫೆಬ್ರವರಿ 7ನೇ ತಾರೀಕು ಹಿಂದಿನ ವರ್ಷ ಫೆಬ್ರವರಿ 7, 2020 ನಮಾಮಿ ಶಂಕರ ಅನ್ನತಕ್ಕಂಥ ನಮ್ಮ ಉತ್ಪನ್ನಗಳು ಸಂಸ್ಥೆ ಅಂತಕ್ಕಂಥದ್ದು ನಾವು ಆರಂಭ ಮಾಡಿದಾಗ ಬರೀ 7 ಜನ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬರೀ ನನ್ನ ಆಫೀಸಲ್ಲಿ, ಈ ಆಫೀಸಿಂದ ನಾನೇನು ಲೈವ್ ಮಾಡ್ತಿದ್ದೇನಲ್ವಾ, ಇಟ್ಸ್ ಮೋರ್ ದೆನ್ 77 ಪೀಪಲ್ ಇನ್ ಜಸ್ಟ್ ಇನ್ 1 year ಇಲ್ಲಿ. ಇನ್ನು ನನ್ನ ಗೋಡೌನ್ ಇರ್ಬೋದು, ಸಪ್ಲೈ ಚೈನ್ ಇರ್ಬೋದು, ಡೆಲಿವರಿ ಚೈನ್ ಇರ್ಬೋದು, ಇವುಗಳೆಲ್ಲ ತೊಗೊಂಡ ಅಂದರೆ ಆಲ್ಮೋಸ್ಟ್ 700 ಜನ. ಇನ್ನು ನನ್ನ ದೇವಸೇನಾ ಪಡೆ ತೆಗೆದುಕೊಂಡರೆ 7,000ಕ್ಕೂ ಮೇಲ್ಪಟ್ಟು ಜನ. ತಿಂಗಳಿಗೆ ಕಡಿಮೆ ಎಂದರೂ ವಿ ಆರ್ ರಿಲೀಸಿಂಗ್ ಎ ಪೇಮೆಂಟ್ಸ್ ಆಫ್ ವರ್ತ್ ಆಫ್ ನಾಟ್ ಲೆಸ್ ದೆನ್ ಒಂದು 48ರಿಂದ 50 ಲಕ್ಷದವರೆಗೂ ಬರೀ ಪೇಮೆಂಟ್ಸನ್ನು ರಿಲೀಸ್ ಮಾಡ್ತಿದ್ದೆ. ನನಗೆ ಗೊತ್ತಿರೋವಾಗ ಇನ್ನೂ ಜಾಸ್ತಿ ಇರ್ಬೋದು. ನನ್ನನ್ನು ಇನ್ವಾಲ್ವ್ ಆಗೋಗ್ಬಿಡೋಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. ಗುರುಗಳೇ ನೀವೆಲ್ಲದಕ್ಕೂ ಎಸ್ ಅಂತೀರಾ, ನಿಮ್ಮನ್ನ ಇಲ್ಲಿ ಏಡಿ ಥರ ಲಾಕ್ ಮಾಡಿಬಿಡ್ತಾರೆ, ಸಿಕ್ಕಾಕೋಬಿಡ್ತೀರಾ. ಮೆಲ್ಲಗೆ ವಿನಯವಾಗಿ ಒಂದು ವಿಶೇಷವಾಗಿ ಒಂದು ಕತೆ ಇದೆ. ಒಂದು ಮುದಿಯಾದ ವಯಸ್ಸಾದ ಕೊಕ್ಕರೆ, ಅದು ಕುಡ್ಕಾಡಿ ಕಣ್ಣು ಸರಿಯಾಗಿ ಕಾಣಿಸೋಲ್ಲ, ಹುಡುಗಾಡಿ ತಿನ್ನೋದು ಕಷ್ಟ. ಅದಕ್ಕೇನು ಮಾಡುತ್ತೆ ಅಂದರೆ ಒಂದು ಕೊಳದಲ್ಲಿ, ಪಂಚತಂತ್ರದ ಕತೆ ಇದು, ಒಂದು ಕಾಲಲ್ಲಿ ನಿಂತ್ಕೊಬಿಟ್ಟು ಧ್ಯಾನ, ರಾಮ 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 ಅಂತಿದ್ರೆ ಆ ಕೊಳದಲ್ಲಿರ್ತಕ್ಕಂಥವ್ರು ಎಲ್ಲರೂ ಏನಾಯ್ತಿದ್ದು, ಇದು ಯಾರನ್ನೂ ಬಿಡ್ತಿರ್ಲಿಲ್ಲ, ಒಂದು ಮೀನನ್ನು ಬಿಡ್ತಿರ್ಲಿಲ್ಲ, ಏನಿದು ಅಂತ. ಮೀನುಗಳೆಲ್ಲ ಹತ್ರ ಹೋದ್ರೂ ಕೂಡ ಮುಟ್ಟಲ್ಲ, ಕಣ್ಣು ಕಾಣಿಸಿದ್ರೆ ಅಲ್ವಾ ಮುಟ್ಟೋಕೆ, ಹಿಡ್ಕೊಳ್ಳೋಕ್ಕೆ ಸರಿಯಾಗಿ ಕಾಣಿಸಲ್ಲ, ವಯಸ್ಸಾಗ್ಬಿಟ್ಟಿದೆ. ನಾಟಕದ ಕೊಕ್ಕರೆ. ಇದನ್ನೆಲ್ಲ ಜೀವನದಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಯಾವ ರೀತಿ ಕೊರಳಿಗೆ ಲಾಕ್ ಮಾಡ್ತಾರೆ ಅಂತಕ್ಕಂಥದ್ದು. ವ್ಯಕ್ತಿಗಳು ನನ್ನ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ಎಲ್ಲರ ಜೀವನದಲ್ಲೂ ಈ ಥರದ ವ್ಯಕ್ತಿಗಳು ಇರ್ತಾರೆ ಅನ್ನತಕ್ಕಂಥದ್ದಕ್ಕೆ ನಾನು ಹೇಳ್ತಿರ್ತಕ್ಕಂಥ ಒಂದು ನೀತಿ ಪಾಠ. ಇದು ಈ ಥರ ಕುತ್ಕೊಂಡಾಗ ಹೊರೆ ಯಾರು ಹೋದ್ರೂ ಇದೇನೂ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು ಏಡಿ ಹತ್ರಕ್ಕೆ ಬರುತ್ತೆ. ಚಿಕ್ಕ ಮಗು ಅದು, ಒಂದು 16-18 ವರ್ಷದ ಹುಡುಗ ಅದು ಬರುತ್ತೆ. ಮಾಮ ಕೊಕ್ರೆ ಮಾಮ ಏನು ಮಾಮ ನೀನು, ಏನಾಯಿತು ಇದು ಅಂತ. ಇಲ್ಲಪ್ಪ, ನಾನು ತುಂಬ ಜೀವನದಲ್ಲಿ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ, ನಾನು ತಿದ್ಕೋಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಯಾರಿಗೂ ನೋವು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಧ್ಯಾನದಲ್ಲಿದ್ದೀನಿ. ಯಾಕೆಂದರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಬರಗಾಲ ಹತ್ತಲಿದೆ, ಆದ್ದರಿಂದ ಈ ಕೊಳ ಎಲ್ಲ ಒಣಗೋಗುತ್ತೆ, ಇದರಲ್ಲಿರೋರು ನಾವೆಲ್ಲ ಸತ್ತೋಗ್ಬಿಡ್ತೀವಿ, ನಾನು ಸತ್ತೋಗ್ಬಿಡ್ತೀನಿ. ಆದರೆ ಅದೃಷ್ಟಕ್ಕೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಅದ್ಭುತವಾದಂಥ ಕೊಳ ಇದೆ. ಅಲ್ಲಿ ಎಲ್ಲರೂ ಆನಂದವಾಗಿ ಹೆಂಗಿರ್ಬೋದು ಅಂತ ಹೇಳಿದ್ರೆ ಅದು 1000 ವರ್ಷದಿಂದ ಎಂಥ ಮಳೆ ಬಂದರೂ, ಇದು ಬರಗಾಲ ಬಂದರೂ ಒಣಗದಂತಹ ಕೊಳ. ಸೊ ಅದಕ್ಕೆ ನಿಮಗೆಲ್ಲ ಹೇಳ್ಬಿಟ್ಟು ಏನೋ ಒಂದು ಧ್ಯಾನಕ್ಕೆ, ದೇವ್ರ ಧ್ಯಾನಕ್ಕೆ ಕೂತ್ಬಿಟ್ಟಿದ್ದೇನಂತ. ಏನಿದು ಖುಷಿ ಆಗ್ಬಿಟ್ಟು ಎಲ್ಲರಿಗೂ ಹೇಳುತ್ತಂತೆ, ಈ ಥರ ಹೇಳ್ತಿದೆ ಆ ಕೊಕ್ಕರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಖುಷಿ. ಸರಿ, ನಾವು ಹೆಂಗೆ ಹೋಗೋದು, ಅಷ್ಟು ದೂರಕ್ಕೆ ಹೋಗೋಕ್ಕಾಗೋದಿಲ್ವಲ್ಲ ಅಂತ ಹೇಳಿದಾಗ, ನಾನು ಕರ್ಕೊಂಡು ಹೋಗ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸೇರಿಸ್ತೀನಿ, ನಿಮ್ಮನ್ನೆಲ್ಲ ಬಚಾವ್ ಮಾಡಿಸ್ತೀನಿ, ಇದೆಲ್ಲ ಒಣಗೋಗ್ಬಿಡುತ್ತೆ, ದಯಮಾಡಿ ನನ್ನ ಮಾತು ಕೇಳಿ ಅಂದಾಗ ಅದರ ನಯ ವಿನಯ ಮಾತು ಏನು ತುಂಬ ಚೆನ್ನಾಗಿ. ಅದಕ್ಕೆ ಹೇಳ್ತಾರೆ ಗೋಮುಖ ವ್ಯಾಘ್ರ ಅಂತಕ್ಕಂಥದ್ದು, ಮಾರ್ಜಾಲ ನ್ಯಾಯ ಅನ್ನತಕ್ಕಂಥದ್ದು, ಒಳಗಡೆ ಒಂದು ಹೊರಗಡೆ ಒಂದು ಮನುಷ್ಯನ ಲೆಕ್ಕಾಚಾರ ನೋಡಿ. ಅದಕ್ಕೆ ತನ್ನನ್ನು ಬದುಕಿಸ್ಕೋಬೇಕು, ತನ್ನನ್ನು ತಿನ್ನಬೇಕು. ಯಾರು ಹಾಳಾದ್ರೆ ಏನು, ಆ ಕೊಳದಲ್ಲಿರೋರು ಹಾಳಾದ್ರೆ ಏನು, ತಾನೊಬ್ಬ ಮಾತ್ರ ಬದುಕಬೇಕು. ನನ್ನ ಸಂಸ್ಥೆ ಇವತ್ತು ಕಟ್ಟಿರೋದು ನನ್ನೊಬ್ಬನಿಗಲ್ಲ, ನಿಮಗೆಲ್ಲರಿಗೂ. ನೀವು ಬಂದು ಕುಳಿತುಕೊಂಡು ನಡೆಸಬೇಕು ಅಂತಕ್ಕಂಥದ್ದು. ಇನ್ನೂ ಒಂದು ಶುಭ ಸುದ್ದಿ ಇದೆ, ಹೇಳ್ತೀನಿ. ಈ ಕೊಕ್ಕರೆ ಏನು ಮಾಡೋದು ಅಂದರೆ, ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ಮೂತಿನಲ್ಲಿ ಹಿಡ್ಕೊಂಡು ಆ ಕೊಳದವರೆಗೂ ಹೋಗೋದು. ಆ ಕೊಳದ ಹತ್ರ ಒಂದು ದೊಡ್ಡ ಬಂಡೆ ಮೇಲಿಂದ ಬಿಟ್ಬಿಡೋದು. ಬಿದ್ದ ತಕ್ಷಣ ಆ ಮೀನುಗಳು ಸಾಯೋದು, ಕುಚ್ಚಿ ಚುಚ್ಚಿ ತಿನ್ನೋದಿದು ಆನಂದವಾಗಿ. ಹಿಂಗೆ ಡೈಲಿ ಒಂದೊಂದು ರಸಪೂರಿ ಊಟ. ಇದು ಡೈಲಿ ಏಡಿ ಬಂದು ಕತೆ ಕೇಳೋದು, ಹೆಂಗಿದೆ ಅಲ್ಲಿ ತೋಟ, ಯಾವ ಥರ ಇದ್ದಾರೆ ನಮ್ಮ ಸ್ನೇಹಿತರುಗಳು, ಮೀನುಗಳು, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಒಂದು ಕೊಳ ಅಂತ ಹೇಳಿದ್ಮೇಲೆ ಏನೇನೋ ಇರುತ್ತಲ್ವಾ,
ಯಾವುದ್ಯಾವುದು ಜಲಚರಗಳೆಲ್ಲ ಇರುತ್ತಲ್ವ, ಇದಕ್ಕೆ ನಿತ್ಯ ಮೃಷ್ಟಾನ್ನ ಭೋಜನ, ಒಂದೊಂದು ದಿನಕ್ಕೂ ಒಂದೊಂದು ರಸಗವಳ. ಒಂದಿನ ಈ ಚಿಕ್ಕ ಏಡಿ ಬಂದು ಹೇಳ್ತೆ, ಮಾಮ ನನ್ನನ್ನು ಕರ್ಕೊಂಡೋಗಿ ಮಾಮ, ಪ್ಲೀಸ್ ಮಾಮ ಅಂತ ಹೇಳ್ತು. ಆ ಕೊಳ ನೋಡಬೇಕು, ಫಸ್ಟ್ ನಾನೇ ಹೋಗ್ಬೇಕು, ನಮ್ಮ ದೊಡ್ಡವರೆಲ್ಲ ಹೋಗೋಕೆ ಮೊದಲು ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ಅರ್ಧ ಖಾಲಿ ಆಗ್ಬಿಟ್ಟಿದೆ ಏನೋ ಕೊಳದಲ್ಲಿರೋರು. ಇದು ಕರ್ಕೊಂಡು ಹೋಗ್ತೀನಿ ಅಂತ ಒಬ್ಬೊಬ್ಬನೇ ಕರ್ಕೊಂಡು ಹೋಗೋದು. ಅದು ಹೆಂಗೆ ಕರ್ಕೊಂಡು ಹೋಗ್ಬೇಕು, ಒಂದ ಮೂತಿಲಿ ಇಟ್ಕೊಳ್ಳಿ, ಇಲ್ಲ ಇಲ್ಲಿ ಇಟ್ಕೊಳ್ಳಿ ಅಂತ. ಸರಿ, ಈ ಚಿಕ್ಕ ಏಡಿ ಏನು ಮಾಡುತ್ತೆ ಅಂದರೆ, ನಾನು ಹೆಂಗೆ ಬರಲಿ ಮಾಮ, ನಾನು ಕರ್ಕೊಂಡು ಹೋಗು ಅಂದರೆ, ಸರಿ ಆಯಿತು, ಇವತ್ತು ಸಖತ್ತಾಗಿದ್ದಾನೆ ಅವನು, 18-20 ವರ್ಷ, ಪುಷ್ಟಿಯಾಗಿದ್ದಾನೆ, ಮೈ ಕಂಡ ಎಲ್ಲ ತುಂಬ್ಕೊಂಡಿದ್ದಾನೆ, ಒಳ್ಳೆ ಬಾಡಿ ಬಿಲ್ಡರ್ ಇರ್ತಾರೆ. 18-20 ವರ್ಷದವ್ರು ಹಂಗೆ ತಾನೇ ಇರ್ತಾರೆ, ಅಂದವಾಗಿರ್ತಾರೆ, ಚಂದವಾಗಿರ್ತಾರೆ, ಒಂಥರ ನೋಡೋಕೆ ಒಂದು ಆ ವಯಸ್ಸೇ ಆ ಗಾಂಭೀರ್ಯ ತುಂಬಿಸುತ್ತೆ. ಹೌದು, 30ಕ್ಕೆಲ್ಲ ನಮಗೆ ಕುಟುಂಬದ ಜವಾಬ್ದಾರಿ, 40ಕ್ಕೆಲ್ಲ ಮಕ್ಕಳ ಜವಾಬ್ದಾರಿ, 50ಕ್ಕೆಲ್ಲ ಕಳ್ಕೊಂಡ್ರೆ ಸಾಕು ಅಂತ, 60ಕ್ಕೆಲ್ಲ ಹೊರಟ್ರೆ ಸಾಕು ಅಂತ ಕೂತು ಬಿಟ್ಟಿರ್ತೀವಿ. 20ಕ್ಕೆ ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಕಿಕ್ಕಲ್ಲಿರ್ತಾರೆ ಮಕ್ಕಳು. ಅವ್ರು ಆಗಿದ್ರೇ ಚಂದ, ಅವ್ರ ನಶೆ ಹಂಗಿದ್ರೇ ಚಂದ. ಅವರು ಒಂದು ನಶೆಯಲ್ಲಿ ತೇಲ್ತಿರ್ತಾರೆ ವಯಸ್ಸಿನ, ನಾವೆಲ್ಲ ಆ ನಶೆನ ದಾಟಿ ಬಂದಿದ್ದೇವೆ, ಅವ್ರು ಅದರಲ್ಲಿ ಇದ್ದಾರೆ ಅಷ್ಟೇ. ಅದನ್ನ ಅವ್ರು ನೋಡಿ ನಾವು ತಪ್ಪು ಅನ್ಬಾರ್ದು. ಈ ಹುಡುಗ ತಕ ಕುಣಿಯೋದು ನೋಡ್ಬಿಟ್ಟು ಇದು ಕೊಕ್ಕರೆಗೆ ರಸಗವಳ, ವಾವ್ ಇವನನ್ನ, ಏನು ತೊಡೆಗಳು ಹೆಂಗಿದ್ದಾನೆ, ಏಡಿ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ, ಸೂಪರ್ ಆಗಿದ್ದಾನೆ ಇವನನ್ನ ಅಂತ ಹೇಳಿಬಿಟ್ಟು, ಸರಿ ಕರ್ಕೊಂಡು ಹೋಗ್ತೀನಿ ಅಂತ. ಮಾಮ ನಾನು ಹೆಂಗಿರ್ಲಿ ಅಂತ ಹೇಳಿದ್ರೆ, ನೀನೊಂದು ಕೆಲಸ ಮಾಡು, ನಾನು ಕುತ್ತಿಗೆಗೆ ಏಡಿಗೆ ಹೆಂಗಿರುತ್ತೆ ಹೇಳಿ, ಲಾಕಿಂಗ್ ಇರುತ್ತೆ, ಹಿಂಗೆ ಇಟ್ಕೊ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆಯಿತು ಮಾಮ ಅಂತ ಹೇಳ್ಬಿಟ್ಟು ಸರಿ ಹೋಗ್ತಿರ್ಬೇಕಾದ್ರೆ ಅದು ಕೇಳ್ತಲೇ ಇರುತ್ತೆ, ಹೆಂಗಿದೆ ಮಾಮ, ಹಂಗಿದೆ ಮಾಮ ಅಂತ. ಇದು ಹೋಗ್ತಾ ಕೊಳ ಹತ್ರ ಬರ್ತಿರ್ಬೇಕಾದ್ರೆ ಅದು ಕೆಳಗಡೆ ಫುಲ್ಲು ರಾಶಿ ಮೂಳೆಗಳು. ಏನು ಮೂಳೆಗಳು? ಮೀನಿನ ಮೂಳೆಗಳು, ಏಡಿ ಮೂಳೆಗಳು, ಬೇರೆ ಜಲಚರದ ಮೂಳೆಗಳು. ಇದು ಗಾಬರಿ ಆಗುತ್ತೆ, ಗೊತ್ತಾಗುತ್ತೆ ಸ್ವಲ್ಪ ಏಡಿಗೆ, ಯಾಕೋ ಡೌಟು, ಇದೇನಿದು ಈ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಮಾಮ ಇದೇನಿದು ಅಂದಾಗ, ಅಯ್ಯೋ ಹುಚ್ಚಪ್ಪಂದ್ರ, ನಿಮಗೇನೋ ಗೊತ್ತು, ನಾನು ಈ ಟೆಕ್ನಿಕ್ ಮಾಡ್ತಿದ್ದೆ, ನಂಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ, ವಯಸ್ಸಾಗ್ಬಿಟ್ಟಿದೆ, ಅದಕ್ಕೆ ನಾನು ಒಬ್ಬನೇ ಬದುಕೋಬೇಕು, ನಿಮ್ಮ ಹತ್ರ ಹೆಂಗಾದ್ರೂ ನಯ ವಿನಯ ಆಡಿಸಿ ನಿಮ್ಮಿಂದ ನಾನು ತಿನ್ಕೊಂಡು ಬದುಕಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೆ. ಅದಕ್ಕೆ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಮೇಲಿಂದ ಬಿಟ್ಬಿಡ್ತೀನಿ, ಕೆಳಗಡೆ ಬಂಡೆದ ಪಟಕ್ ಅಂತ ಬೀಳ್ತೀರಿ, ಅರ್ಧಂಬರ್ಧ ಆಗೋಗ್ತೀರಿ, ನಾನು ಚುಚ್ಚಿ ಆನಂದವಾಗಿ ತಿಂತೀನಿ ಅಂದರೆ, ಮಾಮ ಎಂಥ ಕೆಲಸ ಮಾಡಿದೆ ಮಾಮ, ಓಹೋ ಮಾಮ ಅಂತ ಹೇಳ್ಬಿಟ್ಟು ಕುತ್ತಿಗೆ ಹಿಡ್ಕೊಂಡಿದ್ದೆಲ್ಲ ಕಾಚಕ್ಕಂತ ಹಿಂಗೆ ಜೋರಾಗಿ ಹಿಡ್ಕೊಬಿಡ್ತಾನೆ. ಕೊಕ್ರೆ ಏನಾಗುತ್ತೆ ಹೇಳಿ, ತಲೆ ಕಟ್ಟು. ಅದು ಖುಷಿಯಿಂದ ಮರ್ತು ಬಿಡ್ತು ಏಡಿ ಹಿಂಗೆ ಹಿಡ್ಕೊಂಡು ಬರ್ತಿದೆ ಅಂತ. ಭಗವಂತ ಹಾಗೆ ಮೇಲಿಂದ ಬಿತ್ತು, ಏಡಿ ಅಲ್ಲಿಂದ ಕೊಳಗೆ ಬಂದು ನೋಡುತ್ತೆ, ಯಾರೂ ಇಲ್ಲ. ಅಲ್ಲಿಂದ ಹೇಗೋ ಮಾಡಿ ಈಸ್ಕೊಂಡು ಅಲ್ಲಿಂದ 10 ಕಿಲೋಮೀಟ್ರ್ ಅಲ್ವಾ, ಹೆಂಗೋ ಬಂದು ಹಳೆ ಕೊಳಗೆ ಬಂದು ಹೇಳುತ್ತೆ, ಅವನು ಮಾಡಿದ್ದ ಈ ಥರ ನಾಟಕದಾರ. ನಮ್ಮ ಹತ್ರ ಕೆಲವು ವ್ಯಕ್ತಿಗಳು ಹಾಗೆ, ನಯ ವಿನಯ ನಾಟಕ ಇನ್ನೊಂದು ಬರುವವರೆಗೂ ಒಂದು. ನಾವು ದೇವ್ರನ್ನ ಬೈಯೋದು ಹಾಗೆ, ದೊರೆನ ಬೈಯೋದು ಹಾಗೆ, ಗುರುವನ್ನು ಬೈಯೋದು ಹಾಗೆ. ಗುರು ಎಲ್ಲರ ವಸ್ತು, ಪಬ್ಲಿಕ್ ಪ್ರಾಪರ್ಟಿ ಅಂದ್ಕೊಳ್ಳಲ್ಲ, ನನ್ನದೇ ವಸ್ತು. ನನ್ನ ಹೆಂಡತಿಗೆ ನಾನು ಅಲೌ ಮಾಡಲ್ಲ, ಐ ಆಮ್ ಎ ಪಬ್ಲಿಕ್ ಪ್ರಾಪರ್ಟಿ ಅಂತ. ಪಾಪ ನನ್ನ ಮಕ್ಕಳು ನನ್ನ ಹತ್ರ ಬರೋಕ್ಕೆ ಮಾತಾಡೋಕ್ಕೆ ಭಯಪಡ್ತಾರೆ, ನನ್ನ ಸೊಸೆಯರು, ನನ್ನ ಅಳಿಯೋದು. ಇಲ್ಲಮ್ಮ, ಎಷ್ಟು ಇತಿ ಮಿತಿ ಇದೆಯೋ ಅದಷ್ಟೇ. ಅಲ್ಲೊಂದು ವಿಚಿತ್ರವೂ ನಡೆದಿದೆ, ಅದು ಎಷ್ಟೋ ವರ್ಷಗಳ ಹಿಂದೆ ನನ್ನ ಗುರುಗಳು ಹೇಳಿದಂಥ ಮಾತು, ಗುರುಗಳಿಗೆ ನಾನು ಕೊಟ್ಟ ಮಾತು. ಇವತ್ತು ನಾವು ಸಂಪಾದಿಸುತ್ತಿರುವ 100 ರೂಪಾಯಲ್ಲಿ 90 ರೂಪಾಯಿ ನಾವು ಹಂಚುತ್ತಿದ್ದೇವೆ ಅಂದರೆ ನಮಗೊಂದು ಆನಂದವಿದೆ. ಎಲ್ಲೂ 100 ರೂಪಾಯಲ್ಲಿ 90 ರೂಪಾಯಿ ತಮಗೆತ್ತಿಟ್ಕೊಂಡ್ರೆ, ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಎಂದೋ ಆಡಿದಂಥ ಮಾತು, ನನ್ನ ಗುರುಗಳಿಗೆ ಕೊಟ್ಟಿದ್ದಂಥ ಮಾತು, ಈ ಒಂದು ಶಕ್ತಿ ಕೊಡುವಾಗ ನೀನೇನು ವಾಪಸ್ ಕೊಡ್ತೀಯ ಅಂದಾಗ, ಗುರುಗಳೇ ನಾನು ದುಡಿದಿದ್ರಲ್ಲಿ ಕಡಿಮೆ ಅಂದರೂ 80 ಭಾಗ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇವತ್ತು ಇಷ್ಟು ಸಾವಿರಾರು ಜನಕ್ಕೆ ನೆರಳಾಗಿ ನಿಂತಿದೆ, ಮರಳಿ ವಾಪಸ್ ನಿಮಗೆ ಕೊಡ್ತಿದ್ದಾರೆ. ದಟ್ ಈಸ್ ದೇರ್. ಇವತ್ತೂ ಕೂಡ ಇನ್ನೂ ಒಂದು 50 ಜನ ಟೆಲಿಕಾಲರ್ಸನ್ನು ನಾವು ರಿಕ್ರೂಟ್ ಮಾಡ್ಕೊತಿದ್ದೇವೆ. ದಯಮಾಡಿ ಅಲ್ಲಿನ ಸಂಖ್ಯೆಗಳಿಗೆ ಕರೆ ಮಾಡಿಸಿ, ಯಾರಿಗಾದರೂ ಇನ್ ಹೌಸ್ ಜಾಬ್, ಅದು ನೇರವಾಗಿ ಉದ್ಯೋಗಾವಕಾಶ, ಸುಮಾರು ಉತ್ಪನ್ನಗಳು, ಕಡಿಮೆ ಅಂದರೂ ಒಂದು 100 ಉತ್ಪನ್ನಗಳಿರ್ತಕ್ಕಂಥ ಒಂದು ಭಂಡಾರವೇ. ಸೊ ಅದರಿಂದ ಟೆಲಿಕಾಲಿಂಗ್, ಅಡ್ವೈಸಿಂಗ್, ಗೈಡಿಂಗ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ತಕ್ಕಂಥವರು. ಕನ್ನಡದವರಿಗೆ ಮೊದಲನೇ ಪ್ರಾಧಾನ್ಯತೆ, ಕನ್ನಡ ಮಾತಾಡಬೇಕು, ಅತಿ ಮುಖ್ಯವಾಗಿ ಕನ್ನಡ ಬರಬೇಕು, ಕನ್ನಡ ಬರಲೇಬೇಕು, ನಾನು ಒಪ್ಪೋದೇ ಇಲ್ಲ. ಕನ್ನಡದವರಿಗೆ ಮೊದಲನೇ ಪ್ರಾಧಾನ್ಯತೆ ಆಯ್ತು, ಕನ್ನಡ ಬರಬೇಕು. ಬೇರೆ ಲೋಕಲ್ ಲ್ಯಾಂಗ್ವೇಜಸ್ ಬಂದರೆ ಒಳ್ಳೆಯದೇ. ಇನ್ನು ನಿಮ್ಗೆ ಅಡ್ವಾನ್ಸ್ಡ್ ಕಂಪ್ಯೂಟರ್ ಅದು ಇದು ಬರುತ್ತೆ ಅನ್ನತಕ್ಕಂಥದ್ದಾದರೆ ನೋ ಇಶ್ಯೂ.
ನಮಗೊಬ್ಬ ಇಬ್ಬರು ಕಸ್ಟಮರ್ ಸರ್ವಿಸ್ ಹೆಡ್ಸ್ ಮ್ಯಾನೇಜರ್ಸ್ ಬೇಕು, ಫ್ಲೋರ್ ಮ್ಯಾನೇಜರ್ಸ್ ಬೇಕು, ಕೈ ತುಂಬ ಸಂಬಳ, ಅದರ ಜೊತೆ ಬೇರೆ ಬೇರೆಯ ವ್ಯವಸ್ಥೆ. ಮೊದಲ 3 ತಿಂಗಳು ನೀವು ಅಂದುಕೊಳ್ಳುವ, ನೀವು ತಯಾರಿಯ ಸಿದ್ಧತೆಯಲ್ಲಿರ್ತೀವಿ, ಸ್ವಲ್ಪ ಕಡಿಮೆ ಸಂಬಳವೇ ಇರುತ್ತೆ. ಸಂಬಳದ ವಿಚಾರ ನನಗೆ ಗೊತ್ತಿಲ್ಲ. ಯು ಕ್ಯಾನ್ ಕಾಲ್ ಅಪ್, ಅಲ್ಲಿನ ಸಂಖ್ಯೆಗಳಿಗೆ ದೇ ವಿಲ್ ಗೈಡ್ ಯು. ಕಡಿಮೆ ಅಂದರೂ 50. ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಸ್ತ್ರೀಯರಿಗೆ, ಅದರಲ್ಲೂ ತುಂಬ ತೊಂದರೆಯಲ್ಲಿರೋರಿಗೆ, ಸಮಸ್ಯೆ ಆಗಿರತಕ್ಕಂಥವರಿಗೆ, ಮಕ್ಕಳಿರೋ ಅಮ್ಮಂದರಿಗೆ, ಅಲ್ಲೆಲ್ಲೋ ಕೌಟುಂಬಿಕ ಸಮಸ್ಯೆ ಆಗಿರ್ತಕ್ಕಂಥವರಿಗೆ ಮೊದಲನೇ ಪ್ರಾಧಾನ್ಯತೆ. ಇವತ್ತು ನಮ್ಮ ಸಂಸ್ಥೆಯ 88% ಸ್ಟಾಫ್ ಬಂದು ನನ್ನ ಹತ್ರ ಕ್ಲೈಂಟ್ ಆಗಿ ಸಮಸ್ಯೆ ಹೇಳ್ಕೊಂಡು ಬಂದಿರೋರಿಗೆ ಉದ್ಯೋಗದ ವ್ಯವಸ್ಥೆ, ದೇವಸೇನದ ವ್ಯವಸ್ಥೆ, ಹಲವಾರು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರತಕ್ಕಂಥದ್ದು 88%. ಇನ್ನು ಅದರ ಲೆಕ್ಕ ಹಾಕ್ಕೊಳ್ಳಿ, ಇನ್ನು 12% ಮಾತ್ರ ಹೊರಗಡೆಯಿಂದ ನಾವು ರಿಕ್ರೂಟ್ ಮಾಡ್ಕೊಂಡಿರೋದು. 88 ಭಾಗ ಉದ್ಯೋಗವನ್ನು ನಮ್ಮ ಸಂಸ್ಥೆಯಲ್ಲಿ ಯಾರು ನೋವು ಸಮಸ್ಯೆ ಅಂತ ಜಾತಕ ಕೇಳೋಕೆ ಬಂದಿದ್ರಮ್ಮ, ಈ ಥರದ ಕೆಲಸ ಇದೆ ಮಾಡ್ಕೋತೀಯ, ನನಗೊಂದು ಶೋಭಾ ಅಂತಿದ್ದಾರೆ ಒಬ್ರು, ತಾಯಿ ಜೀವ ಮಗನ ಜೊತೆ ಬಂದಿತ್ತು ಸುಮಾರು ಒಂದು 3 ವರ್ಷದ ಹಿಂದೆ ಅಂತ ನೆನಪು, 3-3.5 ವರ್ಷದ ಹಿಂದೆ ಜಾತಕ ಕೊಟ್ಟಿದೆ. ನೋಡ್ತಿದ್ದ ಹಾಗೆ ಗೊತ್ತಾಯಿತು ಜಾತಕ ಕೇಳೋಕೆ ಬಂದಿಲ್ಲ ಅಂತ. ಕೇಳಿದೆ, ಏನು ಮಗು ನಿನ್ನ ಜಾತಕ ಕೇಳೋಕೆ ಬಂದಿಲ್ಲ, ಬೇರೆ ಏನಕ್ಕೋ ಬಂದಿದ್ಯಾ, ಸತ್ಯ ಹೇಳು ಅಂತ ಹೇಳಿದೆ. ನನಗೆ ಅಷ್ಟೊಂದು ದುಡ್ಡು ಕಟ್ಟಿ ಬರೋ ಸಾಮರ್ಥ್ಯ ಎಲ್ಲ ಗುರುಗಳೇ, ಸಮಸ್ಯೆ ಇದೆ, ನನಗೊಂದು ಏನಾದರೂ ಒಂದು ಮಗ 10th ಓದ್ತಿದ್ದಾನೆ, ಅವನು ಒಂದು ವಿದ್ಯಾಭ್ಯಾಸ ಓದಿಸ್ಬೇಕು, ಯಜಮಾನ್ರಿಗೆ ಬಲ ಇಲ್ಲ, ಪ್ಯಾರಾಲಿಸಿಸ್ ಆಗಿ ಮಲಗಿಬಿಟ್ಟಿದ್ದಾರೆ, ಬರೀ 1,500 ರೂಪಾಯಿ ಬಾಡಿಗೆ ಮನೇಲಿದ್ದೇನೆ. 1,500 ಬಾಡಿಗೆ ಮನೆ, ಅಜ್ಜನ ಕಾಲದಿಂದಲೂ ಇದ್ದಾರೆ, ಅದೇ ಚಿಕ್ಕ ಮನೆ. ಏನಾದರೂ ನನಗೊಂದು ದಾರಿ ಮಾಡಿಕೊಡಿ ಅಂತ. ನನಗೊಂದು ಕಾಫಿ ಮಾಡಿಕೊಡೋಕ್ಕಾಗುತ್ತಾ ಮಗಳೇ? ಆಗುತ್ತಾ? ನಾನು ಸ್ವಲ್ಪ ಕೋಪಿಷ್ಟ, ಏನಾದರೂ ಸ್ವಲ್ಪ ಮಡಿ ಜಾಸ್ತಿ, ಮಡಿ ಅಂದರೆ ಆ ಟೈಮ್ಗೆ ಆಗಬೇಕಷ್ಟೆ, ಮಡಿ ಅಂದರೆ ಕ್ಲೀನ್ ಅಂತೆಲ್ಲ, ಆ ಟೈಮ್ ಈಸ್ ಅ ಟೈಮ್ ಅನ್ನೋ ಒಂದು ವ್ಯಕ್ತಿ ನಾನು. ಸ್ವಲ್ಪ ಕಷ್ಟ ಅನಿಸುತ್ತೆ, ಪರವಾಗಿಲ್ವಾ, ಸಮಯಕ್ಕೆ ಸರಿಯಾಗಿ ನನಗೊಂದು ತಿಂಡಿ ಮನೆಯಿಂದ ಬರುತ್ತೆ, ಅದನ್ನು ನೆನಪಿಸಿ ನನಗೆ ತಿಂಡಿ ತಿನ್ನಿಸೋ ಮಗಳೇ, ಅಲ್ಲಿಟ್ಬಿಟ್ಟು ನಾನು ಹಾಕ್ಕೊಂಡು ತಿಂತೇನೆ, ಕಾಫಿ ಮಾತ್ರ ನೀನು ಕೊಡಬೇಕು, ಬಿಸಿನೀರು ಕುಡಿಯೋದು ನಾನು, ಅಲ್ಲೊಂದು ಕಷಾಯ ಕಳಿಸಿರ್ತಾರೆ, ಅದನ್ನು ಮಿಕ್ಸ್ ಮಾಡಿ ಅದ್ರಲ್ಲಿ ಕೊಡಬೇಕು, ಆಗುತ್ತಾ ಮಗು ಅಂತ. ಆಯಿತು ಗುರುಗಳೇ ಅಂತ. ಇವತ್ತಿಗೂ ಆ ಮಗುನೇ ನೋಡಿ, ಆಗಲೇ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದೆ ಗುರುಗಳೇ ಅಂತ ಓಡಿ ಬಂದು ಒಂದು ಪುಟ್ಟು ಟೀ ಕೊಟ್ಟಿರೋ ತಾಯಿ ಜೀವ. ಇವತ್ತಿಗೂ ತಂದೆಗಿಂತಲೂ ಅಣ್ಣನಿಗಿಂತಲೂ ಹೆಚ್ಚಾಗಿ ಆ ಥರದ್ದು ನನ್ನ ಸಂಸ್ಥೆಯಲ್ಲಿರ್ತಕ್ಕಂಥ 88 ಭಾಗ ಎಂಪ್ಲಾಯೀಸ್ ವೇರ್ ಮೋರ್ ದೆನ್ 7,000 ಜನ ಏನು ನಾವು ಉದ್ಯೋಗದ ಅವಕಾಶಗಳನ್ನು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಅವರು ಎಲ್ಲರೂ ನನ್ನನ್ನು ತಂದೆಗಿಂತಲೂ, ಒಂದು ಮಗು ನನಗೆ ಗೊತ್ತಿಲ್ಲ, ಆ ಹೆಸರು ಫೋನಲ್ಲಿ ಹಾಕ್ಕೊಂಡಿರೋದೇನು ಗೊತ್ತಾ, ಅನ್ನದಾತ ಅಂತ ಹಾಕ್ಕೊಂಡಿದೆ. ಇಲ್ಲ ಮಗು ಆ ಥರ ಹಾಕ್ಕೋಬಾರ್ದು ಅಂದರೆ, ಇಲ್ಲ ಗುರುಗಳೇ ಅಂತ. ಅಷ್ಟು ಪ್ರೀತಿ, ಅಷ್ಟು ಒಲವು, ಅಂಥ ಒಂದು ಪಳೇನು ಕಟ್ಟಿದ್ದಾನೆ. ಅದು ನಿಮ್ಮದು, ಈ ಸಂಸ್ಥೆ ನಿಮ್ಮದು. ಇವತ್ತು ನಾನೇನು ದುಡಿತಿದ್ದಾರೆ 100ಕ್ಕೆ 90 ಭಾಗ ಗುರುಗಳು ಕೊಟ್ಟ ಮಾತು ಅದು ನಡೆಸಿದೆ. ಆ ವಾಗ್ದೇವಿ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇವತ್ತು ಈ ಬೆಳೀಲಿಕ್ಕೆ. ಸೊ ಇವತ್ತು ಕೂಡ ನಮಾಮಿ ಶಂಕರ ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮದೇ. ಅಲ್ಲಿ ಹಲವಾರು ನಮ್ಮದೇ ಒಂದು ಸ್ಟುಡಿಯೋ ಸ್ಥಾಪನೆ ಮಾಡಲಿಕ್ಕೆ ಸಿದ್ಧತೆಗಳು ನಮ್ಮ ಹೆಡ್ಸ್ ಮಾಡಿಟ್ಟಿದ್ದಾರೆ. ಅಲ್ಲಿ ನಿತ್ಯ ಡಾಕ್ಟರ್ಗಳಿರ್ಬೋದು, ಗುರುಗಳಿರ್ಬೋದು, ಬಹುದೊಡ್ಡ ಜ್ಞಾನ ಭಂಡಾರದ ನನ್ನ ಗುರುಗಳನ್ನು ಕರೆಸಿಬಿಟ್ಟು ಅಲ್ಲಿ ಆ ವೇದಿಕೆಯಲ್ಲಿ ಮಾತಾಡಿಸ್ಬೇಕು. ಅವರ ಜ್ಯೋತಿಷ್ಯ ಭಂಡಾರ, ವೇದ ಭಂಡಾರ, ಈ ಥರದ್ದು 100 ಗುರುಗಳಿದ್ದಾರೆ. ಕರ್ಕೊಂಡು ಬಂದು ಅವರ ಒಂದು ದೊಡ್ಡ ವಿದ್ವತ್ತನ್ನು ನಿಮ್ಗೆ ಪರಿಚಯ ಮಾಡಿಸ್ಬೇಕು. ಅವರಿಗೆ ತಿಳಿದದ್ದು ನಿಮಗೆ ತಿಳಿಸಿ ನಿಮ್ಮಲ್ಲೊಂದು ಬದಲಾವಣೆ ಶಕ್ತಿಯನ್ನು ತುಂಬಿಸ್ಬೇಕು ಅಂತ ನಮಾಮಿ ಶಂಕರ ಯೂಟ್ಯೂಬ್ ಚಾನಲ್ನ ಒಂದು ದೊಡ್ಡ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಮಾಡಿದ್ದಾರೆ. ನಮ್ಮ ಬಿಸ್ನೆಸ್ ಹೆಡ್, ಸ್ಟ್ರಾಟಜಿ ಹೆಡ್ ರಾವ್ ಸರ್, ರಾಘವೇಂದ್ರ ರಾವ್ ಅಂತಕ್ಕಂಥದ್ದು. ತುಂಬ ಧನ್ಯವಾದ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ಕಾಯ್ತಿರ್ತೀರಿ ಅಂತ ನನಗೆ ಗೊತ್ತಿದೆ. ವಿಶೇಷವಾಗಿ ಇವತ್ತು ಪುಪಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಪೂರ್ವ ಪಾಲ್ಗುಣಿ ಅಂತ ಹೇಳ್ತಿದ್ದಾಗೆ ಶುಕ್ರನ ನಕ್ಷತ್ರ ಅಂತ ಹೇಳ್ತೇವೆ. ಶುಕ್ರ ಬಂದು ಬುಧನ ಸಾರದಲ್ಲಿ ಇರತಕ್ಕಂಥದ್ದು, ಆಶ್ಲೇಷ ನಕ್ಷತ್ರ ಪ್ರಭಾವದಲ್ಲಿದ್ದಾನೆ. ಆ ಬುಧ ಬಂದು ಆರುದ್ರ ರಾಹು ನಕ್ಷತ್ರದಲ್ಲಿದ್ದಾನೆ. ರಾಹು ಚಂದ್ರನ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ಮತ್ತೆ 4 ಜನ ಅದಲು ಬದಲಾವಣೆಯಲ್ಲಿದ್ದಾರೆ. ಚಂದ್ರ ಶುಕ್ರನ ಸಾರ, ಚಂದ್ರ ಶುಕ್ರನ ಸಾರ, ಶುಕ್ರ ಬುಧನ ಸಾರ, ಬುಧ ವಿಶೇಷವಾಗಿ ರಾಹು ಸಾರ, ರಾಹು ಚಂದ್ರನ ಸಾರ. ನೋಡಿ, ಈ ರೀತಿ 5 ಭಾವಗಳ ಸ್ವರೂಪ ಬರತಕ್ಕಂಥ ಒಂದು ಭಾವ ಸೂಚಿಸ್ತಿದೆ. ಮೇಷರಾಶಿ
ಚೆನ್ನಾಗಿದೆ ಮಕ್ಕಳೇ, ತೊಂದರೆ ಏನಿಲ್ಲ. ಶುಕ್ರನ ಸಹಾಯ ಇರೋದ್ರಿಂದ, ಶುಕ್ರ ನಿಮಗೆ ಕೇಂದ್ರದಲ್ಲಿರೋದ್ರಿಂದ ಮದುವೆ, ಕುಟುಂಬ, ಭೂಮಿ, ಮನೆ, ಆಳು ಕಾಳು, ವ್ಯವಹಾರ ಅನ್ನತಕ್ಕಂಥ ಆಲೋಚನೆ ಇರತಕ್ಕಂಥವರಿಗೆ ತುಂಬ ಒಂದು ಒಳ್ಳೆಯ ಅವಕಾಶಗಳು. ಸ್ವಲ್ಪ ನನಗೆ ಯಾಕೋ ನನ್ನ ಧಾವಂತ ಮಕ್ಕಳೇ, ತಪ್ಪಿದ್ರೆ ಕ್ಷಮೆ ಇರಲಿ. ನನಗಿಂತ ಕಿರಿಯನಿಲ್ಲ ಅಂತ ನಾನು ಹೇಳ್ಕೊಳ್ತಾನೆ, ನಿಮ್ಮ ಪಾದಕ್ಕೆ ಬೀಳ್ತಾ ಹೇಳ್ತಿದ್ದಾನೆ, ದಯಮಾಡಿ ಮದುವೆಗಳನ್ನು ಮುಂದಿನ ವರ್ಷಕ್ಕೆ ತಳ್ಳಲಿಕ್ಕಾಗುತ್ತಾ? ಐ ಆಮ್ ರಿಕ್ವೆಸ್ಟಿಂಗ್ ಯು. ಮದುವೆಗಳನ್ನು, ನಿಮ್ಮ ಕುಟುಂಬದಲ್ಲಿ ಒಂದು ಮಗಳಿದ್ದಾಳೆ, ನನ್ನ ಮಗಳಿದ್ದಾಳೆ, ನಿಮ್ಮ ಕುಟುಂಬದಲ್ಲಿ ಮಗ ಇದ್ದಾನೆ, ನನ್ನ ಮಗ ಇದ್ದಾನೆ ಅಂದ್ಕೊಂಡು ಒಂದು ಕಕ್ಕುಲತೆಯಿಂದ ಕೇಳ್ಕೊತಿದ್ದಾನೆ. ಗುರು ವಕ್ರ ಇರಬಾರ್ದು. ಆಮೇಲೆ ಸೆಪ್ಟೆಂಬರ್ 14 ಮೇಲೆ ಮತ್ತೆ ಗುರು ನೀಚ ಆಗ್ತಾನೆ. ದಟ್ ಇಸ್ ನಾಟ್ ಎ ರೈಟ್ ಸೈನ್ ಟು ಡೂ ಎಸ್ಪೆಷಲಿ ಶುಭ ಕಾರ್ಯ. ಯಾವುದೇ ಹೆಣ್ಣು ಮಗುವಿಗೆ ಅತಿ ಮುಖ್ಯವಾಗಿ ಮದುವೆ ಮಾಡಬೇಕಾದ್ರೆ ಒಂದು ನಿಯಮವಿದೆ. ಹೆಣ್ಣು ಮಗುವಿಗೆ ಗುರುಬಲ ಇರಬೇಕು, ಈಜ್ಕೊಂಡು ಹೋಗ್ಬಿಡುತ್ತೆ. ಇದು ಸತ್ಯ. ಹೆಣ್ಣು ಮಗುವಿಗೆ ಗುರುಬಲವಿರಬೇಕು. ಈಜಿಸುತ್ತೆ, ತಾಳ್ಮೆ ಬರುತ್ತೆ. ಯಾವಾಗ ಅಲ್ಲಿಲ್ವೋ ಆ ಮಗುವಿನಲ್ಲಿ ತಾಳ್ಮೆ ಹೊರಟೋಗುತ್ತೆ, ಸಹನೆಯ ಕಟ್ಟೆ ಹೊರಡೋಗುತ್ತೆ. ಸತ್ಯ ಹೇಳ್ತಾನೆ, ನನ್ನ ಕೋಪಕ್ಕೆ ನನ್ನ ಹೆಂಡತಿ ಯಾವತ್ತೋ, ಧರ್ಮಪ್ರಭು ಅದು ಭೂದೇವಿ ಶ್ರೀದೇವಿ ಪಾದಕ್ಕೆ ನಮಸ್ತೆ. ನಾನು ಒಬ್ಬೊಬ್ಬ ನಖಶಿಕಾಂತ ಬೆಂಕಿ ತುಂಬ ಮಾಡಿ ಅಂದಲ್ಲ. ಟೈಮ್, ಸಿಸ್ಟಮ್, ಪ್ರಿನ್ಸಿಪಲ್ಸ್, ಈ ಥರದ ಮನುಷ್ಯ ನಾನು. ಸ್ವಲ್ಪ ಕಷ್ಟ. ಐ ಆಮ್ ದ ಫಸ್ಟ್ ಪರ್ಸನ್ ಟು ಬ್ರೇಕ್, ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಫಾಲೋ. ಅದು ಇದೆ. ಬಟ್ ಆ ತಾಯಿ ಜೀವದ ಸಹನೆ, ನನ್ನ ಮದುವೆ ಅನ್ನತಕ್ಕಂಥ ಲೆಕ್ಕಾಚಾರ ತಗೊಂಡ್ರೆ ನನಗೆ ಗುರುಬಲವಿರಲಿಲ್ಲ. ಆಕೆಯ ಜಾತಕದಲ್ಲಿತ್ತು. ಅದುವೇ ಈಜಿಸಿರುವುದು, ನನ್ನ ಮನೆ ನಿಂತಿರುವುದು. ಅದನ್ನು ಮದುವೆಗೆ ಮೊದಲೇ ಆಕೆಗೆ ಮಾತು ತಗೊಂಡಿದ್ದು. ಒಂದು ಕಾಲಾನುಘಟ್ಟದಲ್ಲಿ ಈ ಥರದ ಕೆಲವೊಂದು ಸಮಸ್ಯೆಗಳು ಬಂದಾಗ ಈ ಮೊಂಡು ಕೋಪ, ಮಂಡು ಏನಾದರೂ ಒಂದು ಮಾಡ್ತೇನೆ, ಅವತ್ತು ಕಾವಲಿಗೆ ನಿಂತ್ಕೊಬಿಡು ಮಗು ಅಂತ ನಿಂತಿದೆ. ಕಾರಣ, ಯಾವ ಮಹಾಗುರುವೋ ಆ ಒಂದು ಮುಹೂರ್ತ ನಿಶ್ಚಯ ಮಾಡುವಾಗ ಗುರುಬಲವಿರುವ ಹಾಗೆ ನೋಡ್ಕೊಬಿಟ್ಟಿದೆ. ಇತ್ತು ಅಲ್ಲಿ ಆ ತಾಯಿ ಜೀವಕ್ಕೆ. ದಯಮಾಡಿ ಹೇಳ್ತಿದ್ದಾನೆ, ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್, ಪ್ಲೀಸ್ ಮದುವೆ ಮುಂದಿನ ವರ್ಷಕ್ಕೆ ತಳ್ಳಲಿಕ್ಕಾಗುತ್ತಾ ಪ್ರಯತ್ನ ಮಾಡಿ. ಫಿಕ್ಸ್ ಮಾಡಿಬಿಟ್ಟಿದ್ದೀರ, ಏನೂ ಆಗೋಲ್ಲ. ದಯಮಾಡಿ ಹೇಳ್ತೇನೆ, ತಳ್ಳಿಬಿಡಿ ಮುಂದಿನ ವರ್ಷಕ್ಕೆ ಮಕ್ಕಳೇ. ಬೇಡ ಮಕ್ಕಳೇ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ತಿದ್ದೇವೆ. ಚೆನ್ನಾಗಿರ್ಬೇಕಲ್ವಾ? ಈ ಗುರುವಕ್ರ ಗುರು ನೀಚದ ಸಂದರ್ಭದಲ್ಲಿ ಅಲ್ಲಿ ಜ್ಞಾನ ವಕ್ರ, ಶುಭ ಕಾರ್ಯವೇ ವಕ್ರ. ನೋಡಿ, ಇವಾಗ ಎಲ್ಲಿ ಸಾಮೂಹಿಕವಾಗಿ ಮದುವೆ ಮಾಡ್ಲಿಕ್ಕೆ ಒಪ್ಪಿದಾರಾ? ಸರ್ಕಾರ ಒಪ್ಪಿದೆಯಾ? ನಮ್ಮ ಮನಸ್ಸು ಒಪ್ಪುತ್ತಾ? ಗ್ರಾಂಡಾಗಿ ಮಾಡಬೇಕು, ದೇವರ ಕ್ಷೇತ್ರದಲ್ಲಿ ಮಾಡಬೇಕು, ಚೌಲ್ಟ್ರಿನಲ್ಲಿ ಮಾಡಬೇಕು, ಮಂಟಪದಲ್ಲಿ ಮಾಡಬೇಕು. ಮೊನ್ನೆ ನನ್ನ ಸ್ನೇಹಿತರಿಗೆ ಒಂದು 15 ಮುಹೂರ್ತ ತೆಗೆದಿಟ್ಟಿದ್ದಾನೆ. ಕಂಪನ ನನಗೆ. ನೀವು ನೋಡಿ, ಈಗ ಮಿಥುನ ಲಗ್ನ ಮದುವೆ ಅಂತ ಮಾಡ್ತೀನಿ ಅನ್ನೋದಾದ್ರೆ ಬೆಳಿಗ್ಗೆ 6 ಲಗ್ನದಲ್ಲೇ ಸೂರ್ಯ. ನಾನು ಒಪ್ಪಲ್ಲ. ಅಷ್ಟಮದಲ್ಲಿ ಬೇರೆ ಶನಿ, ನಾನು ಒಪ್ಪಲ್ಲ. ಲಗ್ನದಲ್ಲೇ ಸೂರ್ಯ ಸುಟ್ಟಾಕುತ್ತೆ, ಅಲ್ಲೆಲ್ಲೋ ಬೆಂಕಿ ಇಡುತ್ತೆ. ಕುಟುಂಬ ಸ್ಥಾನದಲ್ಲಿ ಯಾರಿದ್ದಾರೆ? ಕುಜ ನೀಚ, ಗಂಡ ಅನ್ನೋ ನೀಚ, ಗಂಡ ಹೆಂಡತಿ ಕಟ 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 ಇದ್ದಿದ್ದೆ. ಈ ವರ್ಷದಲ್ಲಿ ಮದುವೆ ಮಾಡಿದವರ ಜೀವನ ಕಟ 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 ಕಟ. ದಿಸ್ ಇಸ್ ದೇರ್. ಸರಿ ಹೋಗ್ಲಿ, ಕಟಕ ಲಗ್ನದಲ್ಲಿ ಮದುವೆ ಮಾಡೋಣ ಒಂದು 7:30 8:30 ಮೇಲೆ ಅಂತ ಹೇಳಿದ್ರು ಲಗ್ನದಲ್ಲೇ ಕುಜ ನೀಚ. ಹೌ ಕ್ಯಾನ್ ಯು ಡೂ ಇಟ್? ಸಪ್ತಮದಲ್ಲಿ ದುಷ್ಟಗ್ರಹ, ಲಗ್ನದಲ್ಲೂ ದುಷ್ಟಗ್ರಹ ಇರಬಾರದು. ಸರಿ, ಕಟಕ ಲಗ್ನದಲ್ಲಿ ಮಾಡೋಣ ಅನ್ನೋದಾದ್ರೆ 8ರಿಂದ 10 ಗಂಟೆ. ಏನು 10 ಗಂಟೆ ಮೇಲೆ ಮದುವೆ ಮಾಡೋ ಸಂಪ್ರದಾಯ ಎಲ್ಲಿದೆ? ಸರಿ, ಹಂಗೂ ಮಾಡೋಣ. ಸಿಂಹರಾಶಿ 12ನೇ ಮನೆಯಲ್ಲಿ ಕುಜ. ಗಂಡಿಗೆ ಬಲ ಇಲ್ಲ, ಅವರಿಬ್ಬರ ರಮಿಸುವಿಕೆಯಲ್ಲಿ ಒಂದು ಆನಂದವಿಲ್ಲ. ಲಗ್ನದಲ್ಲೇ ಚಂದ್ರ, ಸಿಂಹ ಲಗ್ನ. ಸಪ್ತಮದಲ್ಲಿ ಒಂಟಿ ಗುರು, ಅದು ಬೇರೆ. ಎಲ್ಲಿ ಮಾಡ್ತೀರಾ? ಅಭಿಜಿತ್ ಮುಹೂರ್ತದಲ್ಲಾದ್ರೂ ಮಾಡೋಣ ಅಂದ್ರೆ ಅದೊಂದು ಸಮಸ್ಯೆ. ಸರಿ, ಕನ್ಯಾ ಲಗ್ನ ಅಭಿಜಿತ್ ಮುಹೂರ್ತದಲ್ಲಿ ಮಾಡೋಣ. ಸಪ್ತಮದಲ್ಲಿ ಗುರು ದೃಷ್ಟಿಯೇ ಇಲ್ವೇ? ಗುರು ಬಲ ಎಲ್ಲಿದೆ? ವಕ್ರವಾಗಿದ್ದಾನೆ. 7ನೇ ಮನೆಯವನು 6ನೇ ಮನೆಗೆ ಬಂದರೆ ಏನಾಗುತ್ತೆ? ಡೈವರ್ಸ್, ಸಪ್ರೇಷನ್. ಬರೀ ದುಡ್ಡು ಕಾಸು ಮದುವೆ ಮಾಡಿಬಿಟ್ರೆ ಸಾಕ? ನನ್ನ ಮಾತು ಕೇಳಿ ಮಕ್ಕಳೇ, ನನ್ನ ಮಾತು ಕೇಳಿ ಮಕ್ಕಳೇ. ನನಗೊಂದು ನೋಡಿ, ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳೇ, ಕೆಟ್ಟದಾಗಬಾರ್ದು. ಆ ಮಕ್ಕಳು ಕಣ್ಣೀರು ಹಾಕಬಾರ್ದು. ಹಾಗೇ ತಟಸ್ಥ ಆಗ್ಬಿಟ್ಟಿದ್ದಾನೆ. ಏನೋ ಮದುವೆಗಳು ಅಂತಿದ್ದಾರೆ. ಏನೋ ಮದುವೆ ಮಾಡಿ ಕೈ ತೊಳ್ಕೊಬಿಡೋದ ನಿಮ್ಮ ಮಗಳನ್ನ? ಕನ್ವಿನ್ಸ್ ದೆಮ್. ಅವ್ರನ್ನ
ನಿಮ್ಮ ಮಕ್ಕಳನ್ನ ಸ್ನಾನ ಮಾಡಿಸಿದ್ದೀರಿ ತಾನೆ, ಕಕ್ಕ ಎಲ್ಲ ತೊಳೆದಿದ್ದೀರಿ ತಾನೆ, ಅವ್ರಿಗೆ ಎಣ್ಣೆಲ್ಲ ಹಚ್ಚುವಾಗ ಕಾಲು ಕೈಯೆಲ್ಲ ಇಟ್ಕೊಂಡಿದ್ದೀರಿ ತಾನೆ. ಈಗ ಅವ್ರ ಕೈಗಳನ್ನೇ ಕಾಲು ಅಂತ ಇಟ್ಕೋಬೇಡಿ ಮಕ್ಕಳೇ. 6 ತಿಂಗಳು ಉತ್ತರಾಯಣ ಹುಟ್ಟಲಿ, ಸಂಕ್ರಾಂತಿ ಬರಲಿ, ಹಾಗೆ ಮಾಡೋಣ. ಗುರು ಮಾರ್ಚ್ವರೆಗೂ ಮಾಡೋ ಆಗಿಲ್ಲ, ಮುಂದಿನ ಮಾರ್ಚ್ವರೆಗೂ ಗುರು ಬಲ ಇರೋಲ್ಲ. ನನ್ನ ಮಾತು ಕೇಳಿ ಮಕ್ಕಳೇ. ಎಲ್ಲೋ ಒಂದು ಆ ಸಂಕಟದಿಂದ ಹೇಳ್ತಿದ್ದಾನೆ, ಏನೋ ಮಾಡಿಬಿಡೋಣ, ಹೀಗೋ ಮಾಡಿಬಿಡೋಣ, ಹೆಂಗೋ ಮಾಡಿಬಿಡೋಣ, ಕೊರೋನಾ ಅಯ್ಯೋ ಏನೂ ಆಗೋಲ್ಲ ಮಕ್ಕಳೇ. ನಾವು CM ಅಲ್ಲ, ನಾವು ದೊರೆ ಅಲ್ಲ, ನಾವು ಗುರು ಅಲ್ಲ. ಹೌದು ಗುರು ಆದರೆ ಹೌದಪ್ಪ, ಸತ್ಯವತಿ ದೇವಿಗೆ ಕಂಪನ. ಭೀಷ್ಮ ನೀನೇನೋ ಯುದ್ಧ ಅದು ಇದು ಅಂತ ಸೇನಾಪತಿ ಅಂತ ಹೊರಟೋಗ್ತೀಯ, ಅರಮನೆಗೆ ನುಗ್ಗು ಬಿಟ್ರೆ, ಇಲ್ಲಿರೋರೆ ನುಗ್ಗು ಬಿಟ್ರೆ, ಈ 3 ಹೆಂಗಸರುಗಳಿದ್ದಾರಲ್ಲ ಇವ್ರನ್ನ ಸಾಯಿಸಿಬಿಟ್ರೆ ರಾಜ್ಯ ಎಲ್ಲ ನಂಬುದು ಅಂತ ಹೇಳ್ಬಿಟ್ಟು ನೀನು ಒಂದು ಕಡೆಯಿಂದ ಗೆದ್ಕೊಂಡು ಬಾ, ಇನ್ನೊಂದು ಕಡೆಯಿಂದ ದಂಗೆ ಬರ್ತಿದೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಸೊಸೆಯರಿಗೆ ಮಕ್ಕಳು ಮಾಡ್ಕೊಡು. ಆಗಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ದೇವ್ರ ನ್ಯಾಯ ಅಂತಿತ್ತು. ನಾದಿನಿಯರಿಗೆ ಯಜಮಾನರಿಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ಭಾವಯ್ಯ ಮಕ್ಕಳನ್ನು ಮಾಡಬಹುದು ಅನ್ನತಕ್ಕಂಥದ್ದು. ಆಗ ಭೀಷ್ಮರು ಒಪ್ಪಲ್ಲ, ನಾನು ಅಖಂಡ ಬ್ರಹ್ಮಚಾರಿಮ್ಮ ಅಂದಾಗ ಆಕೆ ಯಾರಾದರೂ ಸದ್ಬ್ರಾಹ್ಮಣ ಇಂಥ ಒಂದು ಶಕ್ತಿ ಇರತಕ್ಕಂಥವ್ರು ಬಂದು ಒಂದು ಮಕ್ಕಳನ್ನು ಮಾಡ್ಬೋದು ಅಂದಾಗ ಭೀಷ್ಮ ಈ ಥರದ್ದೊಂದು ನಡೆದಿತ್ತು. ನನ್ನ ಹಿಂದಿನ ಒಂದು ಗತದಲ್ಲಿ ವ್ಯಾಸರು ಹುಟ್ಟಿದ್ದಾರೆ, ಅವರು ನಿನಗೆ ಅಣ್ಣನಾಗ್ತಾರೆ ವರಸೆಯಲ್ಲಿ, ಕರೆಸಿ ಇದು ಮಾಡೋಣ. ಅಮ್ಮ ಅದಕ್ಕಿಂತ ಶ್ರೇಷ್ಠರು ಇನ್ಯಾರಿದ್ದಾರೆ ವರಸೆಯಲ್ಲಿ? ಭಾವ, ಇನ್ನೊಂದರಲ್ಲಿ ಬ್ರಾಹ್ಮಣ, ಜ್ಞಾನ ಪುರುಷೋತ್ತಮ ವ್ಯಾಸರು ಅಂತ ಹೇಳಿದ್ರೆ ನಾನು ಕೇಳಿದ್ದೇನೆ. ಆ ಮಹಾಪುಣ್ಯಾತ್ಮ ನನಗಣ್ಣ ಕರ್ಸಮ್ಮ ಅಂತ ಹೇಳ್ತಾರೆ. ಕರೆಸಿ ಅವರ ಮುಖೇನ ಮಕ್ಕಳು ಇಮ್ಮಿಡಿಯೇಟ್ ಆಗಿಬಿಡ್ಲಿ, ಹಸ್ತಿನಾಪುರವನ್ನು ಕಾಪಾಡಬೇಕು ಅನ್ನೋ ಭಯ ಸತ್ಯವತಿ ದೇವಿಗೆ. ನನ್ನ ರಾಜ್ಯ ಯಾರು ಕೊಳ್ಳೆ ಹೊಡೆದು ಬಿಡ್ತಾರೆ ಅಂತ ಇವ್ರುಗಳು ನಮ್ಮ ಸಾಮಾನ್ಯ ಜನರಿಗೆ ಆ ಥರದ್ದು ಆಗ್ಬಿಟ್ಟಿದೆ. ಏನೋ 100,000 ಕೋಟಿ ನಿಮಗೆ ಮಕ್ಕಳು ಮೊಮ್ಮಕ್ಕಳಾಗಲಿಲ್ಲ ಅಂದರೆ ನಿಮ್ಮ ರಾಜ್ಯನ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಕೊಚ್ಕೊಂಡು ಹೋಗ್ಬಿಡ್ತಾರೆ, ದೋಚ್ಕೊಂಡು ಹೋಗ್ಬಿಡ್ತಾರೆ, ಬಾಚ್ಕೊಂಡು ಹೋಗ್ಬಿಡ್ತಾರೆ ಅನ್ನತಕ್ಕಂಥ ಧಾವಂತಕ್ಕೆ ದಗದಗ ದಗ ದಗ ದಗದಗ ದಗ 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 ಅಂತ. ಅವನೇನೋ CM ಪೋಸ್ಟಲ್ಲಿದ್ದಾನೆ, PM ಪೋಸ್ಟಲ್ಲಿದ್ದಾನೆ, ದೇಶ ರಕ್ಷಿಸ್ತಿದ್ದಾನೆ, 100 ಕೆರೆ ರಕ್ಷಿಸ್ತಿದ್ದಾನೆ, ಅದೊಂದು ಸಂತಾನ ಇಲ್ಲ ಅಂತ ಹೇಳಿಬಿಟ್ಟ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ರಿ ಮಕ್ಕಳೇ. ಗುರುಬಲವಿಲ್ಲ, ಸಾಮಾನ್ಯರು ನಾವು. ಅದು ದೊರೆನೇ ಯೋಚನೆ ಮಾಡ್ತಿಲ್ಲ ಬಿಡಿ, ಅದು ಬೇಡ. ಕಲಿಯುಗದ ಪ್ರಭಾವ ನಾವು ಮಾತಾಡಬಾರ್ದು, ತಪ್ಪಾಗುತ್ತೆ. ದೊರೆಯೂ ಯೋಚನೆ ಮಾಡ್ತಿಲ್ಲ, ದೇವರು ಯೋಚನೆ ಮಾಡ್ತಿಲ್ಲ. ಅಟ್ಲೀಸ್ಟ್ ಆಚಾರ್ಯರು ನೀವು ಆಚಾರ್ಯರೇ. ನನಗೆ ದಯಮಾಡಿ ಹೇಳ್ತೇನೆ, ಮದುವೆ ಪೋಸ್ಟ್ಪೋನ್ ಮಾಡಿ ಮಕ್ಕಳೇ. ಇಲ್ಲ ಮಕ್ಕಳಾಗಿ ತಂದೆ ತಾಯಿನ ಕೇಳ್ಕೊಳ್ಳಿ, ಫಿಕ್ಸ್ ಆಗಿದೆ ಅಂದರೆ ಕೇಳ್ಕೊಳ್ಳಿ ಮಕ್ಕಳೇ, ನನ್ನ ಮಾತು ಕೇಳಿ ಮಕ್ಕಳೇ. ಬೇಡ ಮಕ್ಕಳೇ, ನನ್ನ ಅನುಭವ ನಾನು ನೋಡಿದ್ದೇನೆ. ಗುರು ವಕ್ರ, ಗುರು ನೀಚ, ಮತ್ತೆ ಹಿಂದಕ್ಕೆ ಸೆಪ್ಟೆಂಬರ್ 14 ಮೇಲೆ ಮತ್ತೆ ಬರ್ತಾನೆ. ಮದುವೆಗಳು ಮಾಡಬಾರ್ದ? ಶ್ರಾವಣ ಕಾರ್ತಿಕದಲ್ಲಿ ಮಾಡಬಾರ್ದ? ಗುರುವೇ ಬಲ ಇಲ್ಲ ಅಂದಮೇಲೆ ಏನು ಮದುವೆ ಮಾಡ್ತೀರಿ? ಮಕ್ಕಳು, ಕುಟುಂಬ, ಇನ್ನೊಂದು ಅಂತ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಆನಂದವಾಗಿರೋದು ನಿಮ್ಗೆ ನೋಡೋದು ಬೇಡವಾ? ಸೊ ಅದರಿಂದ ಮೇಷರಾಶಿಗೂ ಇದಿದೆ, ಎಲ್ಲ ರಾಶಿಗೂ ಸೇರಿಸಿ ಹೇಳ್ತಿದ್ದಾನೆ, ದುಡುಕಬೇಡಿ. 6 ತಿಂಗಳಲ್ಲಿ ಏನೂ ಆಗೋಲ್ಲ. ಏನಾಗಬಹುದು 6 ತಿಂಗಳಲ್ಲಿ? 6 ತಿಂಗಳಲ್ಲಿ ಈ ಕೊರೋನಾ ರಭಸ ಆರ್ಭಟಕ್ಕೆ ಅವನ್ನ ನೀವು ಮದುವೆ ಮಾಡಿದ್ರು ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ, ಆನಂದ ಅನುಭವಿಸೋಕ್ಕಾಗಲ್ಲ. ಒಂದು ದೇವಸ್ಥಾನ, ಒಂದು ಮುಡಿ, ಒಂದು ಪೂಜೆ, ಒಂದು ಸಂಕಲ್ಪ, ಒಂದು ದರ್ಶನ, ಎಲ್ಲೆಲ್ಲೋ ಜನ ಇರೋ ಕಡೆ ಹೋಗೋ ಆಗೂ ಇಲ್ಲ. ಇಟ್ಸ್ ಆಲ್ರೆಡಿ ಸಿಡ್ನಿ ಇಸ್ ಬಿನ್ ಫಸ್ಟ್ ಟೈಮ್ ದೇ ಆರ್ ಲಾಕ್ಡೌನ್ ಅಗೇನ್. ಈ ಡೆಲ್ಟಾ ಅನ್ನೋದು ಇಡೋ ಬೆಂಕಿ ಇದೆಯಲ್ಲ, ನನಗೆ ಭಯ ಇರೋದು ಮತ್ತೆ ಪೂರ್ಣಕಾಳ ಸರ್ಪದೋಷದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಗ್ರಹಣ ನಡೀತಕ್ಕಂಥದ್ದು. ಅದು ಮೊದಲೇ 2 ತಿಂಗಳು ಮೊದಲೇ ತೋರಿಸುತ್ತೆ. ನಾನು ಮೊದಲೇ ಹೇಳಿದ್ದೆ, ಯುಗಾದಿ ಸಂದರ್ಭದಲ್ಲೂ ದ ಫ್ಲಕ್ಸ್ ವಿಲ್ ಹ್ಯಾಪನ್. ಭೂಮಿ ತೆಪ್ಪದಾಗ ಆಗುತ್ತೆ. ತುಂಬ ಮಳೆಗೆ ಸಂಬಂಧಿಸಿದಂಥ ಆರ್ಭಟ, ರಭಸ, ಮರಣ ಛಾಯೆ ಅಂತ. ನೆನ್ನೆ ಒಂದೇ ದಿನ ಸುಮಾರು 75ಕ್ಕೂ ಮೇಲ್ಪಟ್ಟು ಜನ ಮಿಂಚೊಡೆದು, ಸಿಡಿಲೊಡೆದು ಸತ್ತಿದ್ದಾರೆ. ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ಬೋದಷ್ಟೇ, ತಡೆಯೋ ಶಕ್ತಿ ಇಲ್ಲ. 2019 ಕೂಡ ಇದೇ ಥರದ ಗ್ರಹಣ ಛಾಯೆ ನಡೆದಾಗಲೇ ಡಿಸೆಂಬರ್ ಮಾಸದಲ್ಲಿ ಇದು ಎಂಟ್ರಿ 1-1.5 ತಿಂಗಳು ಮೊದಲೇ ಸ್ಟಾರ್ಟ್ ಆಗಿತ್ತು. ದೇ ವರ್ ನಾಟ್ ಸೀರಿಯಸ್ ಬಿಫೋರ್ ದ್ಯಾಟ್, ಇಟ್ ಹಸ್ ಸ್ಪ್ರೆಡ್. ಎಗೇನ್ ಐ ಆಮ್ ಸೇಯಿಂಗ್, ಪ್ಲೀಸ್ ಮದುವೆನ ತಳ್ಳಿ 6 ತಿಂಗಳು ಮಕ್ಕಳೇ. ಬೇಡ, ಏನೂ ಆಗಲ್ಲ. ನಮ್ಮ ಮಕ್ಕಳು ನಮ್ಮ ಮುಂದ್ಗಡೆ ಆನಂದವಾಗಿರಲಿ. ದಯಮಾಡಿ ಹೇಳ್ತಾರೆ, ಬೇಡ ಮಕ್ಕಳೇ. ಸ್ವಲ್ಪ ನನ್ನ ಅನುಭವ, ಇನ್ನು ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ನಿಮ್ಮನ್ನು ಒಪ್ಪಿಸೋ ಶಕ್ತಿ ನನಗಿಲ್ಲ, ನಿಮ್ಮ ಇಷ್ಟ. ಸೊ ಇನ್ನು ವೃಷಭ ರಾಶಿಯವರಿಗೆ ಶುಕ್ರನ್ ಛಾಯೆಯಲ್ಲೇ ಚಂದ್ರ ಚೆನ್ನಾಗಿದೆ. ಶುಭ ಕಾರ್ಯಗಳ ಸಿಂಚನ, ಒಂದು ಗಾಡಿ ತಗೋಬೇಕು, ಪ್ರಾಪರ್ಟೀಸ್ ಒಳ್ಳೆ ವ್ಯಾಲ್ಯೂಸ್ ಬರುತ್ತೆ ಮಕ್ಕಳು. ಕುಜ ನೀಚ ಆಗಿದ್ದಾನೆ,
ಕರೆಕ್ಟಾಗಿ ದುಡ್ಡು ಇಟ್ಕೊಂಡು ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ಇನ್ಕಮ್ ಇತ್ತು ಅಂದರೆ ಟೇಕ್ ಎ ರಿಸ್ಕ್ ಆಫ್ 20% ಇಫ್ ಯು ಆರ್ ಅರ್ನಿಂಗ್ 100 rupees. ಅಂದರೆ 1,00,000 ಆದಾಯದನ್ನು ಒಂದು 20-25 ಸಾವಿರ ರೂಪಾಯಿ ನಾನು ಕಟ್ಟಬಲ್ಲೆ ಅನ್ನೋದಾದರೆ ಯಾವುದಾದ್ರೂ ಫ್ಲ್ಯಾಟೋ ಭೂಮಿನೋ ಮನೆನೋ ಜಾಗನೋ ತೊಗೊಳ್ಳಿ. ಖಂಡಿತ ಹೇಳ್ತಾನೆ ಇಟ್ ಇಸ್ ಡಿಕ್ರೀಸಿಂಗ್. ಕುಜ ನೀಚ. ಈಗಿನ ಪೀಪಲ್ ಸ್ಪೆಂಡಿಂಗ್ ಕೆಪಾಸಿಟಿ ಪೆಟ್ರೋಲ್ನಾಗ ಹತ್ತಿಸ್ಬಿಟ್ಟಿದ್ರೆ ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್ ಆನ್ ಅದರ್ ಥಿಂಗ್ಸ್. ನೋಡ್ಕೊಂಡು ಹೆಜ್ಜೆ ಹಾಕಿ, ಖಂಡಿತ ಆಗುತ್ತೆ. ಬಂಗಾರದಲ್ಲೊಂದು ಒಳ್ಳೆ ದುಡ್ಡು ಇನ್ವೆಸ್ಟ್ಮೆಂಟಿಗೆ ಪ್ಲ್ಯಾನ್ ಮಾಡ್ಬೋದು. ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಾಗುತ್ತೆ, ಯೋಚನೆ ಏನು ಮಾಡಬೇಡಿ. ಮಿಥುನ ರಾಶಿ ಚೆನ್ನಾಗಿದೆ. ಗಂಡ ಹೆಂಡತಿ ಪ್ರೀತಿಸಿ ಮದುವೆ ಆಗಿದ್ದರೆ, ಇಲ್ಲ ಮನೆಯಲ್ಲಿ ಮದುವೆ ಕಾರ್ಯ ಏನಾದರೂ ಒಂದು ಮಾಡ್ತಿದ್ರೆ ಸ್ವಲ್ಪ ನೋಡಿಕೊಂಡು ಇವತ್ತು ಮನೆಯಲ್ಲೊಂದು ತಗೊಳ್ಳೋದು, ಓಡಾಡೋದು, ವಸ್ತ್ರಗಳು ಅದು ಇದು ಅಂತಕ್ಕಂಥದ್ದು. ಮಿಥುನ ರಾಶಿಯವ್ರ ಮನೆಯಲ್ಲೊಂದು ಶುಭ ಕಾರ್ಯ ಆಗಬೇಕು, ಒಂದು ಮಗು ಬರೋದು, ಮನೆ ಬರೋದು, ಮದುವೆ ಆಗೋದು. ಬಟ್ ಗುರು ಯಾಕೋ ವಕ್ರವಾಗಿ ನೋಡ್ತಿದ್ದಾನೆ. ಸೊ ಅಲ್ಲೊಂದು ವಕ್ರ ಥಾಟ್ಸು ಅದು ಇದು ಇದೆ. ಏನು ಮಾಡಿ ಅಂದರೆ ದಯಮಾಡಿ ಎಲ್ಲರೂ ಶುಭ ಕಾರ್ಯಕ್ಕೆ ಹೆಜ್ಜೆ ಇಟ್ಬಿಟ್ಟಿದ್ದೀರಿ, ಅಲ್ಲೊಂದು ಏನೋ ಹೆಜ್ಜೆ ಇಟ್ಬಿಟ್ಟಿದ್ದೀರಿ. ನಾನು ಇನ್ನೇನು ಮಾಡಲ್ಲ. ಪರಿಹಾರ ಒಂದು ಹೇಳ್ಕೊಡ್ತೀನಿ ಎಲ್ಲ ರಾಶಿಗೂ. ಮನೇಲೊಂದು ಮದುವೆ ಮಾತುಕತೆ, ಮಗ ಮಗಳು ಇನ್ನೊಂದು ಹೆಜ್ಜೆ ಇಟ್ಬಿಟ್ಟಿದೆ. ದಾರಿ ಏನು ಮಾಡೋದು ಗುರುಗಳೇ? ಸ್ವಲ್ಪ ಮಟ್ಟಿಗೆ ಒಂದು ಕೊಡೆ ಇಡಿಸಬಲ್ಲೆ, ಸ್ವಲ್ಪ ಮಟ್ಟಿಗೆ ಒಂದು ಕೊಡೆ ಇಡಿಸಬಲ್ಲೆ, ಅದಕ್ಕೆ ಮೀರಿದ್ದಿಲ್ಲ ನನ್ನ ಶಕ್ತಿ. ಇದನ್ನು ಹೇಳ್ಕೊಡ್ತಿದ್ದಾನೆ. ಏನು ಗೊತ್ತಾ, 48 ದಿನ ರಾಯರ ಮಠ ಹತ್ತಿರದಲ್ಲಿರುತ್ತೆ, ದಕ್ಷಿಣಾಮೂರ್ತಿ ಮಠ ಹತ್ತಿರದಲ್ಲಿರುತ್ತೆ, ದತ್ತಾತ್ರೇಯರ ಮಠ ಹತ್ತಿರದಲ್ಲಿರುತ್ತೆ. ನಿತ್ಯ ಅಲ್ಲಿಗೆ ಹೋಗ್ಬೇಕು ಸೇವೆ. ಯಾರಾದರೂ ತುಂಬು ಮಕ್ಕಳಿರುವ ಆಚಾರ್ಯ ಕುಟುಂಬ, ತುಂಬು ಮಕ್ಕಳಿರುವ ಬಡ ಆಚಾರ್ಯ ಕುಟುಂಬ, ಪೌರೋಹಿತ್ಯ ಕುಟುಂಬ, ಪುರೋಹಿತ ಕುಟುಂಬ, ಬ್ರಾಹ್ಮಣ ಕುಟುಂಬ, ದಂಪತಿಗಳು ಮಕ್ಕಳಿರೋ ಕುಟುಂಬ, ಸ್ವಲ್ಪ ಬಡವರನ್ನೇ ಹುಡುಕಿ ನೋಡಿ. ಶಿವಕ್ಷೇತ್ರ ಅದರಲ್ಲಿ ಸೇವೆ ಮಾಡ್ತಕ್ಕಂಥವರು ಸ್ವಲ್ಪ ಬಡವರೇ. ಅಲ್ಲಿ ಧ್ಯಾನಕ್ಕೆ ಹೋಗ್ತಾರೆ. ಶಿವನ ಹತ್ರ ಹೋದರೆ ಧ್ಯಾನ, ವಿಷ್ಣು ಹತ್ರ ಹೋದರೆ ದನ. ಇಲ್ಲಿ ಇಲ್ಲೂ ಅರ್ಥಕ್ಕೆ ಹೋಗ್ತಾರೆ, ಇಲ್ಲೂ ಅರ್ಥಕ್ಕೆ ಹೋಗ್ತಾರೆ. ವಿಷ್ಣು ಹತ್ರ ಹೋಗೋದು ಅರ್ಥಕ್ಕೇನೆ, ಶಿವನ ಹತ್ರ ಹೋಗೋದು ಅರ್ಥಕ್ಕೇನೆ. ವಿಷ್ಣು ಹತ್ರ ಹೋಗೋದು ಅರ್ಥ ಅಂದರೆ ದುಡ್ಡು, ಶಿವನ ಹತ್ರ ಹೋಗೋದು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಕ್ಕಂಥದ್ದು ಅಷ್ಟೇ. ಸೊ ಅದರಿಂದ ನೋಡಿ, ಅಂಥ ಒಂದು ಆಚಾರ್ಯರಿಗೆ ಗುರುವಾರ ದ್ವಾದಶಿ ಹುಣ್ಣಿಮೆ ಈ 3 ದಿನ ನೆನ್ಪಿಟ್ಕೊಳ್ಳಿ. ಗುರುವಾರ ದ್ವಾದಶಿ ಹುಣ್ಣಿಮೆ ಈ ದಿನಗಳಂದು ನಿಮ್ಮ ಶಕ್ತಿಯಾನುಸಾರ ಒಂದು ಒಳ್ಳೆ ಭೋಜನ, ಫಲತಾಂಬೂಲ, ಹಣ್ಣು, ತರಕಾರಿಯೋ, ಸೊಪ್ಪು, ಒಂದಷ್ಟು ಹೂವು, ಅಕ್ಷತೆ ಕಾಳು ಸಿಹಿ ಸಮೇತ ಹೋಗಿ ಅದರಲ್ಲಿ ಒಂದಷ್ಟು ದಕ್ಷಿಣೆ ಇಟ್ಟು ಅವ್ರಿಗೆ ಕೊಟ್ಟು ಹಾಕಿಸ್ಕೊಂಡು ಬನ್ನಿ. ನಮ್ಮ ಮಗಳದ್ದು ಒಂದು ಶುಭ ಕಾರ್ಯ ಮಾಡ್ತಿದೆ, ಏನೂ ತೊಂದರೆ ಆಗದೆ ಇರಲಿ, ಆಚಾರ್ಯರ ಆಶೀರ್ವಾದ ಮಾಡಿಸಿ ಮಕ್ಕಳು. ಆಮೇಲೆ ಹತ್ತಿರದಲ್ಲಿ ಎಲ್ಲಾದರೂ ಪಿಪ್ಪಲಾದಿ ವೃಕ್ಷ, ಪಿಪ್ಪಲ್ ಟ್ರೀ, ಅಶ್ವತ್ಥ ವೃಕ್ಷ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಬುಡಕ್ಕೆ ಒಂದು ಸ್ವಲ್ಪ ಹಾಲು ಹಾಕೋದು, ಒಂದು ಸ್ವಲ್ಪ ರಾಗಿ ಇಲ್ಲ ನವಣೆ, ಅದ್ರ ಜೊತೆಲಿ ಒಂದು ಸ್ವಲ್ಪ ಅವಲಕ್ಕಿ, ಬೆಲ್ಲ ಬೊಗಸೆ ತೊಗೊಂಡೋಗ್ಬಿಟ್ಟು ನಿತ್ಯ ಚೆಲ್ಲಿ ಬರೋ ಹಾಗೆ ಮಾಡಿಸಿ. ಕುಜ ಬೇರೆ ನೀಚ, ಅಲ್ಲೇನಾದ್ರು ನಾಗರಕಟ್ಟೆ ಇದ್ದರೆ ಗಂಡಸರು ಒಂದು ಸ್ವಲ್ಪ, ಕೆಲವು ಕಡೆ ಹೆಂಗಸರಿಗೆ ಹತ್ರ ಅಲೋವಿರಲ್ಲ, ಮಂಗಳೂರು ಪ್ರಾಂತ್ಯದಲ್ಲಿ ಸ್ವಲ್ಪ ಹಾಲು ಹಾಕಿ ಬರ್ತಕ್ಕಂಥದ್ದು, ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿಸಿ. ಸೊ ಶುಭ ಕಾರ್ಯಕ್ಕೆ ಯಾರ್ಯಾರು ಹೆಜ್ಜೆ ಇಟ್ಬಿಟ್ಟಿದ್ದೇವೆ, ಏನು ಮಾಡೋದು ಗುರುಗಳೇ? ಈಗ ಒಳ್ಳೆ ಬಾಂಬ್ ಇಟ್ಬಿಟ್ರಲ್ಲ ಗುರುಗಳೇ, ಮಾಡಬಾರ್ದು ಮುಂದಕ್ಕೆ ಹಾಕಿ ನೋಡಿ. ಒಂದು ಕೊಡೆ ಇಡಿಸಬಲ್ಲ ಅಷ್ಟೇ. ಜೋರು ಮಳೆ ಜೋರು ಗಾಳಿ ಬಂದರೆ ಕೊಡೆಯನ್ನು ನಮ್ಮನ್ನು ಎತ್ತಾಕೊಂಡು ಹೋಗ್ಬಿಡುತ್ತೆ. ನನ್ನನ್ನು ಬ್ಲೇಮ್ ಮಾಡಬೇಡಿ. ಅಷ್ಟು ಮಾತ್ರ ಬಿಸಿಲು ಒಂಚೂರು ತಡ್ಕೊಳ್ಳೋಕ್ಕೆ, ಮಳೆ ಒಂಚೂರು ತಡ್ಕೊಳ್ಳೋಕ್ಕೆ, ವಿಚ್ ಐ ಆಮ್ ಡೂಯಿಂಗ್ ಇಟ್. ಪ್ಲೀಸ್ ಇದನ್ನು ಮಾಡ್ಕೊಳ್ಳಿ. ವೃಷಭ ನೀವು ಕೂಡ, ಮಿಥುನ ನಿಮಗಂತೂ ನಾ ಹೇಳಿದ್ನಲ್ಲ, ಈ ಕಾರ್ಯ ಆಗಲೇಬೇಕು. ಅತಿ ಮುಖ್ಯವಾಗಿ ಮಿಥುನ ರಾಶಿಯವರ ಮನೆಯಲ್ಲಿ ಒಂದು ಸ್ವಸ್ತಿಕ ಶ್ರೀಯಂತ್ರ ಇಲ್ಲ ಸ್ಕಂದ ದಿಗ್ಬಂಧ ಕೇಳಿ, ನಮ್ಮ ಸಂಸ್ಥೆ ವ್ಯವಸ್ಥೆ ಮಾಡ್ತಾರೆ. ಮನೇಲಿ ಶುಭ ಕಾರ್ಯ ಖಂಡಿತ ಆಗಬೇಕು. ಅಲ್ಲೊಂದು ಗರ್ಭ, ಒಂದು ಮಗು ಆಗಬೇಕು, ಒಂದು ಮೊಮ್ಮಗು ಬರಬೇಕು, ಒಂದು ತಂದೆ ಆಗಬೇಕು, ಒಂದು ಮದುವೆ ಆಗಬೇಕು. ವಿಘ್ನ ಅಂತೂ ಅಲ್ಲಾಡಿಸಿಬಿಡುತ್ತೆ. ಅಷ್ಟಮದಲ್ಲಿ ಶನಿ, ನಾನಾ ಮಾತುಗಳು, ನಾನಾ ಕಲಹ ಇದೆಲ್ಲವೂ ಉಂಟು. ಮನೋಕ್ಷೇಪ, ಏನೇನೋ ಭಯ ಬರ್ತಕ್ಕಂಥದ್ದು ಇರುತ್ತೆ. ಫಸ್ಟ್ ಅದನ್ನು ದಿಗ್ಬಂಧ ಮಾಡಿ, ನಾ ಹೇಳಿದ್ದನ್ನು ಪಾಠನೆ ಮಾಡಿ. ಸ್ವಲ್ಪ ಮಟ್ಟಿಗೆ ಒಂದು ಬ್ಯಾಂಡೇಜ್ ಕಟ್ಕೊಳ್ಳೋ ಒಂದು ಮಟ್ಟಕ್ಕಾಗುತ್ತಾ, ಬ್ಲೀಡಿಂಗನ್ನು ಇಮಿಡಿಯೇಟ್ ಯಾರೋ ಬಂದು ತಡೆದಾಗ ಆಗ್ತಕ್ಕಂಥದ್ದಾಗುತ್ತೆ. ಕರ್ಕಾಟಕ ರಾಶಿ ತುಂಟುತನ, ಆನಂದ, ಅಲಂಕಾರ, ದೇವ ಕ್ಷೇತ್ರ ಇವೆಲ್ಲವನ್ನು ನೋಡಿ ಬರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಕೇತ, ಬಲ ನಿಮ್ಮದಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಲೈಟ್ಸ್ ಹೋಗ್ಬಿಟ್ಟಿದೆ, ಕರೆಂಟ್ ಹೋಗ್ಬಿಟ್ಟಿದೆ, UPS ಪ್ರಾಬ್ಲಮ್ ಆಗಿದೆ,
ಸೊ ಅದರಿಂದ ಸ್ವಲ್ಪ ಶಾಡೋ ಬರ್ತಕ್ಕಂಥದ್ದಾಗುತ್ತೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಅಲ್ಲೊಂದು ಸಣ್ಣ ಚೇಂಜಸ್ ಇದೆ. ಸರ್ ಸರ್ ವಿಂಡೋ ಓಕೆ. ಏನು ಸಿಂಹರಾಶಿ, ಅಬ್ಬೋ ಆ ಅಲಂಕಾರವೇನು, ಆ ವನಪೇನು, ಆ ವಯ್ಯಾರವೇನು, ಅಮ್ಮಮ್ಮ ರಾಮಚಂದ್ರ ಅಂಥದ್ದೊಂದು ಕದಲಿಕೆ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತು ಏನೋ ಒಂದು ಶುಭ ಸುದ್ದಿ ಕೇಳ್ತೀರಿ, ಏನೋ ಒಂದು ಸ್ತ್ರೀ ಮುಖೇನ ಸ್ತ್ರೀಯರಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಪರಿಶ್ರಮದಿಂದ ಅನುಕೂಲ. ಇನ್ನು ಕನ್ಯಾ ರಾಶಿ ಫ್ಲೈಯಿಂಗ್ ಆನ್ ದಿ ಸ್ಕೈ, ಶುಕ್ರನ್ ಛಾಯೆ, ಶುಕ್ರ 11, ಆಹಾ ಆ ಅಲಂಕಾರ, ಆ ವನಪು, ಆ ವಯ್ಯಾರ, ಬಟ್ಟೆ, ಬ್ಯೂಟಿ ಪಾರ್ಲರು, ಡಿಸೈನಿಂಗು, ಡ್ರೆಸ್ಸಿಂಗು, ಶಾಪಿಂಗು, ಇವುಗಳೆಲ್ಲ ನಡೆಯತಕ್ಕಂಥ ಒಂದು ಪ್ರಭಾವದ ಒಂದು ದಿನ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ತುಲಾ ರಾಶಿ, ಅರೆ ರಾಶಿಯಾಧಿಪತಿಯ ಪ್ರಭಾವದಲ್ಲೇ ಚಂದ್ರನಿದ್ದಾನೆ, ತೊಂದರೆ ಏನಿಲ್ಲ. ಬಟ್ ಸ್ವಲ್ಪ ಈ ಒಂದು ನಿಟ್ಟಿಂಗು, ಡಿಸೈನಿಂಗು, ಮೇಕಪ್ಪು, ಆರ್ಟಿಸ್ಟ್ಗಳಾಗಿದ್ದೀರ ಸ್ವಲ್ಪ ಜಾಗ್ರತೆ. ಅಲ್ಲೊಂದು ಅಪವಾದ, ಅವಮಾನ ಏನಾದರೂ ತುಣುಕಾಡಿಸ್ಬಿಡುತ್ತೆ. ಶುಕ್ರ ಕುಜನ್ ಜೊತೆ ಸೇರಿ ಆ ಒಂದು ಬುಧನ್ ಛಾಯದಲ್ಲಿದ್ದಾನೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚೆನ್ನಾಗಿದೆ ನಿಮಗೂ ಕೂಡ. ಚಂದ್ರ ಶುಕ್ರನ್ ಛಾಯೆ, ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಸ್ತ್ರೀ ಮುಖೇನವಾಗಿ ಮಾಡುತ್ತಿರುವ ವ್ಯವಹಾರ, ಕೆಲಸ, ಕಾರ್ಯ, ಒಡೆದು ಹೋದ ಮನಸ್ಸು, ಒಡೆದು ಹೋದ ಕುಟುಂಬ, ಒಡೆದು ಹೋದ ಬದುಕು, ಈ ಥರದ್ದೆಲ್ಲೋ ಒಂದು ಹತ್ತಿರಕ್ಕೆ ತಂದು ನಿಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರಿಗೆ ಸಂಬಂಧಿಸಿದ ಈ ಒಂದು ಹೋಟೆಲ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ತರಕಾರಿ ಇರ್ಬೋದು, ಜ್ಯೂಸ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಕುಕ್ಕಿಂಗ್ ಕ್ಲಾಸಸ್ ಇರ್ಬೋದು, ಅನುಕೂಲ ಬದ್ಧತೆಯನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಆಟೋಮೊಬೈಲ್ಸಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಳೆದಾಟ. ಧನುಸು ರಾಶಿ ತುಂಬ ವಿಶೇಷ ನೋಡಿ. ಧನುಸು ರಾಶಿಯವ್ರು ಏನು ಗೊತ್ತಾ, ಪ್ರತಿನಿತ್ಯ ಒಂದೊಂದು ರಾಶಿಗೆ ಸಂಬಂಧಪಟ್ಟಂಥದ್ದು ಮಾತಾಡಬೇಕು ಅಂತ ಇವತ್ತು ಈ ಮುಹೂರ್ತಗಳ ಬಗ್ಗೆ ಹೇಳ್ಕೊಂಡು ಹೋಗ್ಬಿಡ್ತು, ನಾಳೆ ಮಾತಾಡ್ತಾನೆ. ಧನುಸು ರಾಶಿ ಚಂದ್ರ ಶುಕ್ರನ್ ಛಾಯೆ, ಅಬ್ಬೋ ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ. ಇಲ್ಲಿ ಬಂಗಾರ ಇದ್ರು ಬೆಳ್ಳಿ ಕಡೆ ನೋಡೋ ಗುಣ ಇರ್ತಕ್ಕಂಥವ್ರು ಸ್ವಲ್ಪ ನೋಡಿಕೊಂಡು ತುಂಬ ತುಂಟರಾಗ್ಬಿಟ್ಟಿರ್ತೀರಿ, ತುಂಬ ರಸಿಕರಾಗ್ಬಿಟ್ಟಿರ್ತೀರಿ. ಏನೋ ಇವತ್ತೊಂದು ಖುಷಿ. ದಟ್ ಈಸ್ ದರ್ ಎಸ್ಪೆಷಲಿ ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ ಅಂತಕ್ಕಂಥವ್ರಿಗೊಂದು ಶುಭ ಸುದ್ದಿ ನಡೆಯಲೇಬೇಕು. ಇನ್ನು ಮಕರ ರಾಶಿ ಕೇಂದ್ರದಲ್ಲೇ ಶುಕ್ರನ್ ಛಾಯೆಯಲ್ಲಿ ಚಂದ್ರ, ಓಹೋ ಪಂಡಗ ಚೇಸುಕೋ. ಇವತ್ತು ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಕಾಣ್ತೀರಿ. ಬಟ್ ಸಪ್ತಮದಲ್ಲಿ ದುಷ್ಟಗ್ರಹವೂ ಇರುವುದರಿಂದ ಅದನ್ನು ಏನು ಹೇಳ್ತಾರೆ ಅಂದರೆ ಪಾರ್ಟ್ನರ್ಸು, ಫ್ರೆಂಡ್ಸು, ಕೊಡೋದು ತಗೊಳ್ಳೋದು, ನೀಚ ಭಾವದಲ್ಲಿದ್ದಾನೆ ಕುಜ. ಗ್ಯಾರಂಟಿ ಅಲ್ಲಿ ಯಾರೋ ಮೋಸ ಮಾಡ್ತಾರೆ ನೋಡಿ. ಸಪ್ತಮ ಭಾವ ಸಪ್ತಮಾಧಿಪತಿ ಎನ್ನೆ ನೋಡಿ ನಾವು ಒಂದು ಭಾವಾಧಿಪತಿ, ನಕ್ಷತ್ರಾಧಿಪತಿ, ಸೂಕ್ಷ್ಮಾಧಿಪತಿ ಇದೆಲ್ಲ ನೋಡ್ತೇವೆ ಜಾತಕ ಪರಾಮರ್ಶೆ ಮಾಡುವಾಗ. ಇದು ಹೇಗೆ ಅಂದರೆ ತಂದೆನಷ್ಟೇ ನೋಡೋಲ್ಲ, ತಾಯಿನೂ ನೋಡ್ತೇವೆ. ತಂದೆ ಹೇಳ್ಬಿಟ್ಟು ಹೋದ, ತಾಯಿ ಅದನ್ನು ಅಷ್ಟೇ ಆಚರಣೆಗೆ ತಂದ್ರ. ತಾಯಿ ಕೂಡ ಸ್ವಲ್ಪ ಮರೆತು ಇನ್ನೊಂದು ಚೂರು ಬದಲಾವಣೆ ಆಯಿತು ಅಂದರೆ ಮಗ ಆ ಕೆಲಸ ಮಾಡ್ದ, ಮಗ ಅದನ್ನು ಮುಗಿಸಿದ್ನ, ಇಲ್ಲ ಮಗನಿಂದ ಕೆಲಸಗಾರನಿಗೆ ಇನ್ನೊಂದು ಅಂದರೆ ಲಾರ್ಡ್, ಸಬ್ಲಾರ್ಡ್, ಮೈನ್ ಲಾರ್ಡ್, ಸಬ್ಲಾರ್ಡ್, ಸಬ್ಲಾರ್ಡ್, ಸೂಪರ್ ಸಬ್ಲಾರ್ಡ್ ಅಂತ ಹೇಳ್ಬಿಟ್ಟು ಹಿಂಗೆ ನೋಡ್ತೇವೆ ಪೀಸ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ, ಅವ್ನು ತಪ್ಪು ಮಾಡಿದ್ದು ಅವ್ನಿಗೆ ಶಿಕ್ಷೆ ಹಾಕ್ಬಿಡಿ ಅಂತಾರೆ. ಪಾಪ ಅವ್ನು ಮಾಡೇ ಇರೋಲ್ಲ, ಅವ್ನು ಹೇಳ್ಬಿಟ್ಟು ಹೋಗಿರ್ತಾನೆ, ಅಲ್ಲಿ ಮಾಡೇ ಇರೋಲ್ಲ, ಬೇರೆಯವರು ಅರ್ಧಂಬರ್ಧ ಮಾಡಿಟ್ಟಿರ್ತಾರೆ. ತಂದೆಗೆ ಒಟ್ಟಿನಲ್ಲಿ ಕರೆಂಟ್ ಹೋಯ್ತು, ಕರೆಂಟ್ ಬಿಲ್ಲಿಗೆ ದುಡ್ಡು ಕೊಟ್ಟು ಬಿಲ್ಲನ್ನು ಇಟ್ಬಿಟ್ಟು ಹೋದ್ರು, ನೋಡಮ್ಮ ಕಟ್ಟಿಸ್ಬಿಡು ಅಂತ. ಅಮ್ಮ ಪಾಪ ಎಲ್ಲೋ ಮರ್ತ್ಬಿಟ್ಟು ಬೇರೆ ಕೆಲಸಗಳಲ್ಲಿ ಮಗನ ಕೈ ಕೊಟ್ಟರು. ಒಂದಿನ ಬಿಟ್ಟು ಮಗ ಏನು ಮಾಡ್ದ, ಜೇಬಲ್ಲಿ ಇಟ್ಕೊಂಡು 1 ವಾರ ಕೂತಿದ್ದ, ಬೇರೆ ಕೆಲಸ, ಫ್ರೆಂಡ್ಸು, ಚಾಟಿಂಗು ಅಂತ. ಆಮೇಲೆ ನೆನಪಿಗೆ ಬಂತು, ತಟ್ಟಂತ ಕೆಲಸದವ್ನ ಕೈ ಕೊಟ್ಟ. ಕೆಲಸದವ್ನಿಗೆ 4 ಜನ ಕೆಲಸ ಇಟ್ಟಿರ್ತಾರೆ, ಅವನ ಕೆಲಸಗಳು ಇರುತ್ತೆ. ಅವನೊಂದು 15 ದಿನ ಮಿಸ್ ಆಯಿತು, ಕರೆಂಟ್ ಕಟ್ಟು. ಆ ಎಕ್ಸಾಮ್ಸು, ಆನ್ಲೈನ್ ಎಕ್ಸಾಮ್ಸು, ಇದೆಲ್ಲ ಪೆಟ್ಟು. ತಾನು ಆನ್ಲೈನಲ್ಲಿ ಕೆಲಸ ಮಾಡ್ತಿದ್ದಾನೆ, ಯಜಮಾನ ಆದವನು, ಅವನ ಕೆಲಸಕ್ಕೂ ಪೆಟ್ಟು, ಪ್ರಮೋಷನ್ ಪೆಟ್ಟು. ನೋಡಿ ಹೌ ಇಟ್ ಇಸ್ ಚೈನ್ಲಿಂಗ್. ಈಗ ತಂದೆ ತಪ್ಪ, ತಾಯಿ ತಪ್ಪ, ಮಗನ ತಪ್ಪ, ಕೆಲಸದವಂದೇ ತಪ್ಪು, ಮಗನದು ತಪ್ಪು, ಮುಕ್ಕಾಲು ಭಾಗ ಮಾಡಿದ ತಪ್ಪು ಇವರಿಬ್ಬರು. ನೋಡಿದ್ರೆ ಎಂಟೈರ್ ಸಿಸ್ಟಮ್, ಫುಲ್ ಸಿಸ್ಟಮ್ ಪೆಟ್ಟು ಬಿದ್ದಿದ್ದು ತಂದೆಗೆ ಶಿಕ್ಷೆ. ನಿನ್ನ ಹೆಂಡತಿಗೆ ಸರಿಯಾಗಿ ನೀನು ಪಾಠನೇ ಹೇಳ್ಕೊಟ್ಟಿಲ್ಲ. ನಾನು ಅದಕ್ಕೆ ನನ್ನ ಸಂಸ್ಥೆಯಲ್ಲಿ ಏನಾದರೂ ತಪ್ಪಾದರೆ, ನನ್ನ ಕುಟುಂಬದಲ್ಲಿ ಏನಾದರೂ ತಪ್ಪಾದರೆ ನಾನು ಪಡುವಷ್ಟು ನೋವಿನ ಯಾರೂ ಪಟ್ಟಿರಲಾರೇನು. ಕೈನ ತೊಗೊಂಡೋಗಿ ಎಲ್ಲಾದರೂ ಹೊಡ್ಕೋತಿರ್ತಾನೆ, ಇಲ್ಲ ಸಮಥಿಂಗ್ ತಣ್ಣೀರು ಸ್ನಾನ ಮಾಡ್ತಾ ಕೂತ್ಕೊಬಿಡ್ತಾನೆ. ನನ್ನ ಕಲಿಕೆಯಲ್ಲೆಲ್ಲೋ ಒಂದು ತಪ್ಪಾಗಿದೆ, ನನ್ನ ಗೈಡೆನ್ಸಲ್ಲೆಲ್ಲೋ ತಪ್ಪಾಗಿದೆ. ದೇ ಆರ್ ನಾಟ್ ಮಿಸ್ಟೇಕ್ ಹೋಲ್ಡರ್ಸ್. ಐ ಕೆಪ್ಟ್ ಎ right person in the wrong place or a wrong person in the right place.
ಮೊನ್ನೆ ಒಂದು ಹೆಣ್ಮಗು ಹಾಗೆ ಆಯಿತು. ಹೇಳಿದೆ, ಹೋಗ್ಲಿ ಏನು ಮಾಡಲಿಪ್ಪ ಆ ಮಗು, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ತಪ್ಪಾಗ್ಬಿಟ್ಟಿದೆ, ನಮ್ಮದೇ ತಪ್ಪು. ಆಕೆಯನ್ನು ನಂಬಿ ಒಂದು ಸ್ಥಾಯಿ ಅಂತ ಇಟ್ಬಿಟ್ವಿ. ಯಾಕೆಂದ್ರೆ ಸರಿಯಾದ ಸ್ಥಳದಲ್ಲಿ ಇಡಬೇಕಿತ್ತು, ಸರಿಯಾದ ವ್ಯಕ್ತಿಯೇ ರಾಂಗ್ ಪ್ಲೇಸಲ್ಲಿ ಇಟ್ಬಿಟ್ಟಿದ್ದೀವಿ. ದಟ್ ಈಸ್ ಮೈ ಮಿಸ್ಟೇಕ್ ಅಂತಲೇ ಹೇಳಿದೆ. ತುಂಬ ನೋವು ತಿಂದ್ಬಿಟ್ಟೆ. ಬೇರೆ ಇನ್ನೊಂದು ವ್ಯವಸ್ಥೆ ಮಾಡೋಣ ಅಂದರೆ ಆ ಮಗು ಹೇಳ್ದೆ ಕೇಳ್ದೆ ಕೆಲಸನೇ ಬಿಟ್ಬಿಡ್ತು, ಸಂಬಳ ತಗೊಂಡು. ತುಂಬ ಸಂಕಟ ಆಗ್ಬಿಡ್ತು. ಕಷ್ಟಕ್ಕೆ ಅಂತ ಬಂದ ಮಗು, ನಾನು ಗುರುತಿಸುವಲ್ಲಿ ಎಡವಟ್ಟು ಮಾಡಿಬಿಟ್ಟೆ. ಶಿ ವಾಸ್ ಡೂಯಿಂಗ್. ಆದರೆ ಕೊಟ್ಟ ಜವಾಬ್ದಾರಿ ದೊಡ್ಡದು, ತೆಗೆದುಕೊಳ್ಳೋ ಸ್ಥಾಯಿ ಇದೆಯಾ ಗಮನಿಸಲಿಲ್ಲ, ಮಾಡೋ ಸ್ಥಾಯಿ ಇದೆಯಾ ಗಮನಿಸಲಿಲ್ಲ, ಅಸೆಸ್ಮೆಂಟ್ ಸ್ಥಾಯಿ ಇದೆಯಾ ಗಮನಿಸಲಿಲ್ಲ, ಅಕೌಂಟಬಿಲಿಟಿಗೆ ನಿಂತ್ಕೊಳ್ತಾಳ ಗಮನಿಸಲಿಲ್ಲ. ಇದೆಲ್ಲ ನಮ್ಮದೇ ತಪ್ಪು. ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡಿದ್ದಾರೆ ಎಂದರೆ ನಮ್ಮದೇ ತಪ್ಪು, ನೆನಪಿಟ್ಟುಕೊಳ್ಳಿ. 100% ನಾನು ಹೇಳ್ತಾನೆ, ಔಟ್ ಆಫ್ 100 90 ಭಾಗ ನಮ್ಮದೇ. ನಮ್ಮ ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ನಮ್ಮದೇ ತಪ್ಪು. ನೀವೇನಾದರೂ ನಾಳೆ ನೋವು ಪಟ್ಟರೆ ನನ್ನದೇ ತಪ್ಪು. ಅದಕ್ಕೆ ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಿರ್ತಾನೆ, ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ. ಸೊ ಧನುಸು ರಾಶಿ ಇವತ್ತು ಆ ಥರದ್ದೊಂದು, ಮಕರ ರಾಶಿ ಜಾಗ್ರತೆ, ಹಾಗೆ ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಜಾಗ್ರತೆ. ಸಪ್ತಮಾಧಿಪತಿ ಅಲ್ಲೊಂದು ಎಡವಟ್ಟುಂಟು, ಎಚ್ಚರಿಕೆ. ಮಿಕ್ಕಂತೆಲ್ಲ ಚೆನ್ನಾಗಿದೆ. ಕಲಾವಿದರಿಗೊಂದು ಒಳ್ಳೆ ಶಕ್ತಿ, ಬಲ. ಇನ್ನು ಕುಂಭರಾಶಿ, ವಾವ್, ಚಂದ್ರ ಶುಕ್ರನ ಛಾಯ. ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಸೊಂಟ ನೋವು, ಶುಗರ್ ಏನಾದರೂ ವೇರಿಯೇಷನ್ ಆಗಿಬಿಟ್ರೆ. ಶುಕ್ರ ಸಿಹಿಕಾರಕ, ಗುರು ಸಿಹಿಕಾರಕ, ಗುರುವೂ ವಕ್ರ. ಸೊ ನಿಮ್ಮ ಹತ್ರ ಇರೋರು ಯಾರೋ ಅಲ್ಲೊಂದು ಎಳೆದಾಟ ಉಂಟು, ಜಾಗ್ರತೆ. ಮಾತುಕತೆಯಲ್ಲೊಂದು ಜಾಗ್ರತೆ. ಸ್ವಲ್ಪ ಆಯಿತು ಅಂದರೆ ಮೇಷಶೃಂಗಿ, ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ದ ಡೇ ಒನ್ ಇಟ್ ಮ್ಯಾನೇಜಸ್ ಆ್ಯಂಡ್ ಮೇಂಟೈನ್ಸ್ ಯುವರ್ ಶುಗರ್. ಬೆಳಿಗ್ಗೆ ಒಂದು, ಸಂಜೆ ಒಂದು, ಅದ್ರ ಜೊತೆಲಿ ಶಂಕರಾಮೃತ ಸದಾ ಕುಡಿತೀರಿ. ಅದು ಯಾಕೆ ಶಕ್ತಿ ಕುಂದುತ್ತೆ ನಾನು ನೋಡ್ತಾ ಇರ್ತೀನಿ. ಬೆಸ್ಟ್, ಅದು ಚೆನ್ನಾಗಿದೆ. ಅದನ್ನು ನೀವು ಪ್ರಯತ್ನ ಮಾಡಿ ನೋಡಿ. ನಿಮಗಷ್ಟೇ ಅಲ್ಲ, ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಹೇಳಿ, ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಮೀನರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಶುಕ್ರ ಪಂಚಮದಲ್ಲಿದ್ದಾನೆ, ಸ್ವಲ್ಪ ಜಾಗ್ರತೆ. ನಿಮಗೆ ಅಷ್ಟಮಾಧಿಪತಿ, ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ. ಆಮೇಲೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಕುಳಿತಿರೋದ್ರಿಂದ ಅಲ್ಲೊಂದು ಸಣ್ಣ ಕದಲಿಕೆ. ಯಾರೋ ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ನಿಮ್ಮ ವ್ಯವಸ್ಥೆಯನ್ನು, ನಿಮ್ಮ ದುಡ್ಡನ್ನು, ನಿಮ್ಮ ಪರಿಶ್ರಮವನ್ನು, ನಿಮ್ಮ ಪ್ರತಿಭೆಯನ್ನು, ಅಲ್ಲೊಂದು ಸಣ್ಣ ಎಳೆದಾಟ ನಡೀತಕ್ಕಂಥದ್ದಾಗುತ್ತೆ. ಆಮೇಲೆ ಶುಕ್ರ ಬಂದು ರೇತಸ್ಸು ಹಾಗೂ ಎಕ್ಸು, ಪುರುಷತ್ವ, ಸ್ತ್ರೀ ತತ್ವ ಅಂತೆಲ್ಲ ಹೇಳ್ತೇವೆ. ಕುಜನ್ ಜೊತೆಲಿ ಕುಳಿತಿರೋದನ್ನ ಪುರುಷರಿಗೆ ನಿಮ್ಮ ಶಕ್ತಿ ಕುಂದಿಸುತ್ತೆ, ಸ್ತ್ರೀಯರಿಗೂ ನಿಮ್ಮ ಶಕ್ತಿ ಕುಂದಿಸುತ್ತೆ. ಸೊ ದಯಮಾಡಿ ಒಂದು ಬ್ರಹ್ಮಶಂಕರವನ್ನು ಸೇವಿಸಿ. ಅದರಲ್ಲೂ PCOD ಪ್ರಾಬ್ಲಮ್, ಶುಕ್ರ ಕುಜ ಸೇರಿದಾಗ ಪ್ರಾಪರ್ ಎಗ್ ರಿಲೀಸ್ ಆಗೋಲ್ಲ, ಸೈಜ್ ಎಗ್ ಬರೋಲ್ಲ, ಮೊಟ್ಟೆ ಕೆಟ್ಟೋಗುತ್ತೆ. ಫೈಬ್ರಾಯ್ಡ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್, ಇವೆಲ್ಲದಕ್ಕೂ ರಾಮಬಾಣ ವಿಶೇಷವಾಗಿ ನಮ್ಮ ವಿಶುದ್ಧಿ 7H. ಇವತ್ತು ಒಂದು ದಿನ ನಮ್ಮಲ್ಲಿ ಸಪ್ಲೈ ಇಲ್ಲ. ತುಂಬ ಜನ ಮೆಸೇಜು ಹಾಕ್ತಿರ್ತಾರೆ, ಗುರುಗಳೇ ನಾವು ಕೇಳಿದ ಸಮಯ ಸಿಗ್ತಿಲ್ಲ. ಕಾರಣ, ಇಟ್ ಈಸ್ ಡೂಯಿಂಗ್ ಸಚ್ ವಂಡರ್ಸ್. ಕೆಲವೊಂದು ಉತ್ಪನ್ನಗಳು ನಾವು ತಲುಪಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಆ ಒಂದು ಎನ್ಕ್ವೈರಿ ಬರ್ತಿರ್ತಕ್ಕಂಥದ್ದು. ವಿಶುದ್ಧಿ ಕೂಡ ಅಕಸ್ಮಾತ್ ಲೇಟ್ ಆಯಿತು ಅಂದರೆ ತಪ್ಪಾಗಿ ತಿಳ್ಕೊಬೇಡಿ, ನಿಮ್ಗೆ ತಲುಪಿಸ್ತಾರೆ, ವ್ಯವಸ್ಥೆ ಮಾಡಿಸ್ತಾರೆ. ಒಳ್ಳೆಯದಾಗಲಿ. ಗಂಟೆ ಬಗ್ಗೆ ಮಾತಾಡಬೇಕಿತ್ತು, ಬಟ್ ಸಮಯದ ಅಭಾವ. ಆಲ್ಮೋಸ್ಟ್ 11:30, 1.5 ಗಂಟೆ ಕುಳಿತುಕೊಬಿಟ್ಟಿದ್ದೇನೆ. ಆಲ್ಮೋಸ್ಟ್ 1 ಗಂಟೆ 20 ನಿಮಿಷ ನಾನು ಆಲ್ಮೋಸ್ಟ್. ನಾಳೆ ಸಿಗ್ತೇನೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಮತ್ತಷ್ಟು ವಿಚಾರಧಾರೆಗಳೊಂದಿಗೆ. ಆದಷ್ಟು ನಮಾಮಿ ಶಂಕರ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಇನ್ನಷ್ಟು ಈ ಥರದ ವಿಚಾರಧಾರೆ, ದೇವರು, ಪೂಜೆ, ಅನುಷ್ಠಾನ, ರಾಶಿ, ಹೆಸರು, ಯಾವ ನಕ್ಷತ್ರದವ್ರು ಮದುವೆ ಆಗೋದು, ಯಾವ ಊಟ ತಿನ್ನಬೇಕು, ವಾತಕ್ಕೆ ಏನು ತಿನ್ನಬೇಕು, ಪಿತ್ತಕ್ಕೆ ಏನು ತಿನ್ನಬೇಕು, ಕಫಕ್ಕೆ ಏನು ತಿನ್ನಬೇಕು, ಯಾವುದನ್ನು ಬಿಡಬೇಕು, ಹ್ಯಾಬಿಟ್ಸ್ ಇರೋರು ಹೆಂಗೆ ಕಂಟ್ರೋಲ್ ಮಾಡಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಆಗಿದ್ರೆ ಅದನ್ನು ಹ್ಯಾಬಿಟ್ಸ್ ಆಗಿ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು, ಈ ಥರ ನುರಿತ ತಜ್ಞ ವೈದ್ಯರ, ಅನುಭವಿಗಳ, ಗುರುಗಳ ಮಾರ್ಗದರ್ಶನ ಅಲ್ಲಿರುತ್ತೆ. ವಿ ಆರ್ ಬಿಕಮಿಂಗ್ ಬಿಗ್. ಸೊ ಆಗಸ್ಟ್ 20ರಿಂದ ಇದರದೆಲ್ಲ ಪೂರ್ವಭಾವಿ ಸ್ಟಾರ್ಟ್ ಆಗುತ್ತೆ. ಸೊ ಬೈ ದ ಟೈಮ್ ಸಾವಿರಾರು ಜನ ಅಲ್ಲಿದ್ದಾಗ ಲೈವ್ ಕಾರ್ಯಕ್ರಮ ಮಾಡಬಹುದು. ಸೊ ವಿ ಆರ್ ಆಲ್ರೆಡಿ ಸ್ಟಾರ್ಟೆಡ್ ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥದ್ದು. ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಾಮಿ ಶಂಕರದಲ್ಲಿ. ನಮಾಮಿ ಶಂಕರ ಯೂಟ್ಯೂಬ್ ಚಾನಲಲ್ಲಿ ನಮಾಮಿ ಶಂಕರ ಬೆಲ್ ಬಟನನ್ನು ಒತ್ತಿ. ಸೊ ಇವೆಲ್ಲ ಮೋರ್ ನಾಲೆಜ್ ಭಂಡಾರ ನನ್ನ ಟೀಮ್ ಮುಖೇನ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೀಗೆ ಪ್ರೋತ್ಸಾಹಿಸ್ತೀರಿ. ನಮಾಮಿ ಶಂಕರ.
ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ.